ನಾನ್ ಕೇಳೋದು ಚಿಕ್ಕ ಚಿಕ್ಕ ವಿಷಯಗಳು ನನಗ್ ಖುಷಿ ಆಗತ್ತೆ. ಏನೋ ವಾರಕ್ಕೆ ಒಂದ್ಸಲಿ ಫ್ರೀ ಇದ್ದಾಗ ಇಬ್ರು ಒಂದ್ ದೇವಸ್ಥಾನಕ್ಕೆ ಹೋಗೋದಾಗ್ಲಿ, ಈ ತರ ಚಿಕ್ಕ ವಿಷಯಗಳು ಅಷ್ಟೇ ನಾನು ಅವನಿಂದ ಡಿಮಾಂಡ್ ಮಾಡೋದು. ಸಮ್ ಟೈಮ್ ಅದಕ್ಕೂ ಕಷ್ಟ ಅನ್ಸುತ್ತೆ. ಆಮೇಲೆ ಆಲ್ರೆಡಿ ಸ್ಟ್ರಗಲ್ ಮಾಡ್ತಾ ಇದೀವಿ ಫಿನಾನ್ಷಿಯಲಿ ಕೂಡ. ಸೊ ಇದೆಲ್ಲ ನೋಡಿದಾಗ ಅನ್ಸುತ್ತೆ ಬೇಡವೇ ಬೇಡ, ಬಿಟ್ಬಿಟ್ಟು ಹೋಗ್ಬಿಡೋಣ. ಅವ್ನ್ಗೆ ನಾನ್ ಇರೋದ್ರಿಂದ ಒಂದ್ ಸ್ವಲ್ಪನೂ ಗ್ರಾಟಿಟ್ಯೂಡ್ ಫೀಲ್ ಇಲ್ಲ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ, ಮದ್ವೆಗಿನ ಮುಂಚೆ ಸ್ವಲ್ಪ ಅವರಿಗೆ ಸಾಲ ಇದೆ ಅಂತ ಹೇಳಿದ್ರು. ನಾನ್ ಅನ್ಕೊಂಡೆ ಈ ಬೆಂಗಳೂರಲ್ಲಿ ಎಲ್ಲರಿಗೂ ಏನಾದ್ರು ಒಂದ್ ಸಾಲ ಇದ್ದೇ ಇರುತ್ತೆ, ಏನ್ ಪರವಾಗಿಲ್ಲ, ಸರಿ ಮಾಡ್ಕೊಂಡ್ ಹೋಗೋಣ, ಇಬ್ರು ಹೇಗೋ ದುಡಿತೀವಿ ಅನ್ನೋ ರೀತಿ ಪ್ಲಾನ್ ಇತ್ತು. ಒಬ್ರು ಕಷ್ಟದಲ್ಲಿದ್ದಾರೆ ಅಂದ ತಕ್ಷಣ ನಾವು ಒಬ್ರನ್ನ ಜಡ್ಜ್ ಮಾಡ್ಬಾರ್ದು, ಒಬ್ರಿಗೊಬ್ರು ಸಪೋರ್ಟ್ ಕೊಟ್ಕೊಂಡು ಹೋಗ್ಬೇಕು ಅನ್ನೋ ರೀತಿ ಮೈಂಡ್ ಸೆಟ್ ನಂದಿದ್ದದ್ದು. ಬಟ್ ಮದ್ವೆ ಆದ್ಮೇಲೆ ಗೊತ್ತಾಯ್ತು ಅವ್ರದ್ದು ವಿಪರೀತ ಸಾಲ ಇದೆ. ಹೆಂಗೆ ಅಂದ್ರೆ ಇದು ಟ್ರೇಡಿಂಗ್ ಎಲ್ಲ ಮಾಡಿ, ಬೇರೆ ಚಟಗಳಂತ ಇಲ್ಲ, ಈಗ ಕುಡ್ತಾ ಅದು ಇದು ಅಂತೆಲ್ಲ ಇಲ್ಲ. ಬಟ್ ಅವಾಗ ಮಾಡ್ಕೊಂಡಿರೋ ಸಾಲ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಏನಾಗಿದೆ, ಈಗ ನನ್ಗೂ ನನ್ನ ಹಸ್ಬೆಂಡ್ ಈಗ ಹುಡುಗಿ ವಿಷಯ ಗೊತ್ತಾದ್ಮೇಲೆ ಅವ್ರು ಸ್ಟಾಪ್ ಮಾಡಿದ್ರು. ಬಟ್ ಈ ಮಧ್ಯದಲ್ಲಿ ನಮ್ಮಿಬ್ರಿಗೆ ಗ್ಯಾಪ್ ಆಗಿದ್ರಿಂದ ಅದನ್ನ ಅವ್ರ ಪ್ಯಾರೆಂಟ್ಸ್ ಅಡ್ವಾಂಟೇಜ್ ತಗೋತಿದ್ದಾರೆ ಅನ್ನೋ ತರ ಫೀಲಿಂಗ್ ನನಗೆ. ನನ್ನ ಹಸ್ಬೆಂಡ್ ಮಧ್ಯ ತುಂಬಾ ಗ್ಯಾಪ್ ಮಾಡ್ತಾರೆ. ಜಗಳ ಆದಾಗೆಲ್ಲ ಇನ್ವಾಲ್ವ್ ಆಗ್ಬಿಡೋದು, ನಾವಿಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೊಡಲ್ಲ. ಏನಾದ್ರೂ ನಾನು ನನ್ನ ಹಸ್ಬೆಂಡ್ ನಾರ್ಮಲ್ ಆಗಿ ಮಾತಾಡ್ತಿದ್ರು ಇನ್ವಾಲ್ವ್ ಆಗ್ತಾರೆ ಅನ್ನೋ ತರ ಫೀಲಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನನ್ನ ಹಸ್ಬೆಂಡ್ ಜೊತೆ ನಾನು ಈಗ ನಾರ್ಮಲ್ ಆಗಿ ಎಲ್ಲೋ ಹಾಲಲ್ಲಿ ಕುತ್ಕೊಂಡು ಮಾತಾಡ್ತಿರ್ತೀವಿ. ಅವ್ರ ಅಲ್ಲೇ ಅಡ್ಗೆ ಮನೇಲಿ ಇರ್ತಾರೆ, ಅವ್ರು ನಮ್ ಕಡೆ ಗಮನ ಕೊಟ್ಟಿರ್ತಾರೆ ಅಂತಾನೆ ನಮ್ಗೆ ಗೊತ್ತಿರಲ್ಲ. ಇಲ್ಲ, ನನ್ಗೆ ಅದಕ್ಕಿಂತ ಮುಂಚೆ ಗೊತ್ತಿರ್ಲಿಲ್ಲ ಸರ್. ಯಾವಾಗ ಒಂದ್ಸರಿ ನನ್ನ ಅಗೇನ್ಸ್ಟ್ ತುಂಬಾ ಜಗಳ ಮಾಡ್ಬಿಟ್ರು, ಅವಾಗ ನನಗೆ ಗೊತ್ತಾಗಿದ್ದು ಓಕೆ ನಾನು ಇವ್ರ ಮುಂದೆ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಹಿಂಗಿದೆ ಸಿಚುವೇಶನ್ ಅಂತ. ನಾನು ಅದಕ್ಕಿಂತ ಮುಂಚೆ ನನ್ನ ತಾಯಿ ಹೇಗ್ ನೋಡ್ಕೊಂತಿದ್ನು ಹಾಗೆ ನಾನು ನೋಡ್ಕೊಂತಿದ್ದು. ನಾನು ಯಾವತ್ತು ಸಪ್ರೇಟ್ ಮನೆ ಮಾಡೋಣ ಅಂತಾಗ್ಲಿ, ಇನ್ನು ಆತರ ಎಲ್ಲ ಕಂಡೀಷನ್ಸ್ ಇರ್ಲಿಲ್ಲ, ನನ್ಗೆ ಆತರ ಯೋಚನೆಗಳು ಇರ್ಲಿಲ್ಲ. ನಾನು ಹೇಗಂದ್ರೆ ನಾವಿರೋದೇ ಸ್ವಲ್ಪ, ನನ್ ಮನೇಲೂ ನನ್ನ ಅಪ್ಪ ಅಮ್ಮ ತಮ್ಮ ನಾವಿಷ್ಟೇ ಜನ ಇರೋದು. ಸೊ ನಾನು ಹೋಗಿದ್ ಮನೇಲೂ ಹಂಗೆ ಇರ್ಬೇಕು, ಒಬ್ಬೊಬ್ರೆ ಬದುಕೋದಕ್ ತುಂಬಾ ಕಷ್ಟ ಇರುತ್ತೆ ಅಂತಾನೆ ನನ್ ತಲೆಲೂ ಯಾವಾಗ್ಲೂ ಇರೋದು. ಯಾವಾಗ ನಮ್ ಪ್ರೈವೇಸಿಗೆ ಏನೋ ಒಂದ್ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಕ್ಕೂ ಕಷ್ಟ ಆಗುತ್ತೆ, ಅವಾಗ ಆತರ ಥಾಟ್ಸ್ ಬಂದ್ಬಿಡುತ್ತೆ ಸರ್. ಸಪ್ರೇಟ್ ಆಗಿದ್ರೆ ಇದೆಲ್ಲ ಬರಲ್ಲ. ಆಮೇಲೆ ಇನ್ನೊಂದ್ ಏನಂದ್ರೆ, ತುಂಬಾ ಕಿತ್ತಾಡ್ಕೊಂಡು ಒಬ್ರ ಮೇಲೆ ಒಬ್ರಿಗೆ ತುಂಬಾ ಬೇಸರ ಆದ್ಮೇಲೆ ಹೋಗೋದಕ್ಕಿನ್ನ ಚೆನ್ನಾಗಿದ್ದಾಗ ದೂರ ಇದ್ದಾಗ ಹೋಗ್ಬಿಡೋಣ. ನಾನು ಇದನ್ನ ಓಪನ್ ಆಗೂ ಹೇಳಿದೀನಿ. ನನ್ನ ಇದ್ರ ಪ್ರಕಾರ ಸರ್, ಮೋಸ್ಟ್ ಆಫ್ ದ ಟೈಮ್ ನಾನ್ ಜಗಳ ಮಾಡೋದೇ ನಮ್ಮಿಬ್ರು ಮಧ್ಯೆ ಯಾರಾದ್ರೂ ಬರೋ ಅನ್ನೋ ವಿಷಯಕ್ಕೆ ಮಾತ್ರನೇ. ನಾನು ಯಾವತ್ತು ದುಡ್ಡಿನ ವಿಚಾರಕ್ಕಾಗ್ಲಿ, ನೀನ್ ನನ್ಗೆ ಅದು ಕೊಡ್ಸು ಇದು ಕೊಡ್ಸು ಆತರ ವಿಷಯಗಳ ನಾನ್ ಜಗಳ ಮಾಡಲ್ಲ. ಅಂಡ್ ಇನ್ನೂ ಒಂದ್ ವಿಷಯ ಏನಂತ ಹೇಳಿದ್ರೆ, ನಾನ್ ತುಂಬಾ ಜಗಳ ಮಾಡೋದು, ಮುಂದೆ ಸಾಲ ಮಾಡ್ಕೋಬೇಡ, ನಿನ್ ಕೆಪಾಸಿಟಿ ಏನಿದೆ ಅಷ್ಟ್ರ ಮೇಲೆ ಕಮಿಟ್ಮೆಂಟ್ ಮಾಡ್ಕೋ, ಈ ರೀತಿ ಹೇಳ್ತೀನಿ. ಬಟ್ ಅವ್ರದ್ದು ಫ್ಯಾಮಿಲಿಲಿ ಹೇಗಂದ್ರೆ ಪೂರ್ತಿ ವಿಷಯಗಳನ್ನ, ಈಗ ಅವ್ನ್ ಏನ್ ದುಡಿತಾನೆ, ಅವ್ರ ಏನ್ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ, ಇವ್ನ್ ಎಷ್ಟು ಮಾಡ್ಬೇಕು ಅದನ್ನೆಲ್ಲ ಓಪನ್ ಆಗಿ ನನ್ ಜೊತೆ ಡಿಸ್ಕಷನ್ ಮಾಡಲ್ಲ. ಅವ್ನ್ ಎಷ್ಟು ದುಡಿತಾನೆ ಎಷ್ಟು ತರ್ತಾನೆ ಅನ್ನೋದು ನನಗ್ ವಿಷಯ ಗೊತ್ತಿಲ್ಲ. ಒಂದಿನ ಈ ವಿಷಯ ಕೇಳೋದಕ್ಕೆ ಇನ್ನೂ ತುಂಬಾ ದೊಡ್ಡ ಜಗಳ ಆಗಿದ್ದು. ಮೊನ್ನೆ ಬಂದವಳು ನೀನು ದುಡ್ಡಿನ ವಿಷಯ ಹೇಳ್ಬೇಕಾ ನನ್ ಮಗ. ನಮಸ್ತೆ, ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ? ನಾನು ಆರಾಮ್ ಸರ್. ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ನಾವು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇರೋದು. ಬೆಂಗಳೂರು? ಈ ಮುಂಚೆ ಮಾತಾಡಿದ್ದೀರಾ? ಪರ್ಸನಲ್ ಕೌನ್ಸಿಲಿಂಗ್ ಅಲ್ಲಿ ಮಾತಾಡಿದ್ದೀನಿ ಸರ್. ಓ, ಪರ್ಸನಲ್ ಕೌನ್ಸಿಲಿಂಗ್ ಅಲ್ಲಿ ಮಾತಾಡಿದ್ದೀರಾ? ಏನ್ ಮಾಡ್ಕೊಂಡಿರೋದು? ಸರ್ ವರ್ಕ್ ಮಾಡ್ತಿದ್ದೀನಿ ನಾನು. ವರ್ಕ್ ಮಾಡ್ತಿದ್ದೀನಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸರ್ ಸುಮಾರು ಒಂದು 2-2.5 ವರ್ಷದಿಂದ ನೋಡ್ತಾ ಇದ್ದೀನಿ ಸರ್. 2.5 ವರ್ಷ? ಕೌನ್ಸಿಲಿಂಗ್ ಅಲ್ಲಿ ಯಾವಾಗ ಮಾತಾಡಿದ್ರಿ? ಹೋದ ವರ್ಷದಲ್ಲಿ ಮಾತಾಡಿದ್ದೆ ಸರ್. ಹೋದ ವರ್ಷ? ಅವಾಗ ತುಂಬಾ ಕನ್ಸರ್ನ್ಸ್ ಏನಿರ್ಲಿಲ್ಲ, ಸುಮ್ನೆ ಹಾಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ಸ್ಬೇಕಂತ ಹೇಳಿ ಮಾತಾಡಿದ್ವಿ. ಆಗ್ಲಿವಾ? ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹೌದು ಸರ್, ಆಕ್ಚುಲಿ ಅಂದ್ರೆ ಸ್ವಲ್ಪ ಆಯ್ತು, ಹೇಳು. ಸರ್ ಅದು ಹೇಗಂತ ಹೇಳಿದ್ರೆ, ಮದ್ವೆಗಿನ ಮುಂಚೆ ಎಲ್ಲ ಸ್ವಲ್ಪ ಲೈಫ್ ತುಂಬಾ ಆರಾಮಾಗಿತ್ತು ಸರ್. ಮದ್ವೆ ಟೈಮ್ ಅಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ, ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಎಲ್ಲ ಮಾಡಿದ್ವಿ, ಬಟ್ ಅಷ್ಟಾಗಿ ಗೊತ್ತಾಗಿಲ್ಲ. ಮದ್ವೆ ಆದ್ಮೇಲೆ ಲೈಫ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಅನ್ನಿಸ್ತಿದೆ. ನನಗೆ ನಾನೇ ಸರಿ ಇಲ್ವೋ ಇಲ್ಲ ಏನಾದ್ರು ಸರಿ ಮಾಡ್ಕೋಬೇಕೋ ಗೊತ್ತಾಗ್ತಿಲ್ಲ. ಹಾಗಾಗಿ ನಿಮ್ ಗೈಡೆನ್ಸ್ ತಗೋಬೇಕಂತ ಅನ್ನಿಸ್ತು ಸರ್. ಆಗ್ಲಿ. ಏನ್ ಓದಿರೋದು ನೀವು? ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಏನಿದು ಮದುವೆ ಕಥೆ ಏನು? ಅದೇ ಸರ್, ಮದ್ವೆ ಎಲ್ಲ ಆಯ್ತು.
ಮದ್ವೆ ಎಲ್ಲ ಆಗಿದ್ ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದು. ಹಾ, ಇದು ಒಂಥರ ಅರೇಂಜ್ ಮ್ಯಾರೇಜ್ ಆಯ್ತು ಸರ್. ಹ್ಮ್ ಲವ್ ಎಲ್ಲ ಏನ್ ಮಾಡಿರ್ಲಿಲ್ಲ, ಅರೇಂಜ್ ಮ್ಯಾರೇಜ್ ಆಗಿದ್ ಕಾರಣ ಏನಾಗಿದೆ ಅಂದ್ರೆ ನನ್ಗೂ ನನ್ನ ಹಸ್ಬೆಂಡ್ಗೂ ಇನ್ನೂ ಯಾವುದೇ ರೀತಿಯಾದಂತ ಅಂಡರ್ಸ್ಟ್ಯಾಂಡಿಂಗು ಹೊಂದಾಣಿಕೆ ಎಲ್ಲ ಬಂದಿಲ್ಲ. ಹ್ಮ್ ನಾವು ಮದ್ವೆಗಿನ ಮುಂಚೆ ಎಲ್ಲ ನನ್ ಮೈಂಡ್ ಸೆಟ್ ಹೇಗಿತ್ತು ಅಂತ ಹೇಳಿದ್ರೆ, ಮದ್ವೆ ಆಗೋವರ್ಗು ನಿಧಾನ ಆದ್ರೂ ಪರವಾಗಿಲ್ಲ, ಹ್ಮ್ ಬಟ್ ಒಳ್ಳೆ ಹುಡುಗನ್ ಕೈ ಹಿಡಿಬೇಕು, ಅವ್ರ ಜೊತೆ ಇರೋವರ್ಗು ಚೆನ್ನಾಗಿರ್ಬೇಕು ಅನ್ನೋ ತರ ಓಕೆ. ಮೈಂಡ್ ಸೆಟ್ ಇತ್ತು. ಹ್ಮ್ ಸೊ ಇವಾಗ ಮದ್ವೆ ಎಲ್ಲ ಆದ್ಮೇಲೆ ಏನಾಗ್ತಿದೆ ಅಂತ ಹೇಳಿದ್ರೆ ಒಂದೊಂದೇ ಕಾಂಪ್ಲಿಕೇಶನ್ಸ್ ಬರ್ತಿದೆ ಸರ್. ಇವಾಗ ಪ್ರೆಸೆಂಟ್ಲಿ ನೀವು ನ್ಯೂಸ್ ಅಲ್ಲೆಲ್ಲ ನೋಡ್ತಿದ್ದೀರಲ್ಲ, ಈಗ ಮದ್ವೆ ಆದ್ಮೇಲೆ ಅಫೇರ್ ಇಟ್ಕೊಳ್ಳೋದು, ಹ್ಮ್ ಹಾಗೆ ಅದೊಂದು ವಿಷಯ ಗೊತ್ತಾಯ್ತು. ಅದಾದ್ಮೇಲೆ ನಾನು ಅದನ್ನ ಅವ್ರ ಪೇರೆಂಟ್ಸ್ ಗೆ ಇನ್ಫಾರ್ಮ್ ಮಾಡಿದ ತಕ್ಷಣ ಆ ವಿಷಯ ಅಲ್ಲಿಗೆ ಸ್ಟಾಪ್ ಆಯ್ತು. ಹ್ಮ್ ಅವರಿಗೂ ಯಾರೋ ಮದ್ವೆ ಆಗಿರೋ ಹೆಂಗಸಿನ ಜೊತೆ ಸಂಬಂಧ ಇತ್ತು, ಯಾರಿಗೆ? ನನ್ನ ಹಸ್ಬೆಂಡ್ಗೆ. ಓಕೆ, ಬಟ್ ಮದುವೆ ಆಗಿ ಎಷ್ಟು ಸಮಯ ಆದ್ಮೇಲೆ ನಿಮ್ಗೆ ಅರಿವು ಬಂತು? 2 ತಿಂಗಳಾದ್ಮೇಲೆ ಸರ್. ಹ್ಮ್ ನನ್ನ ಬಿಹೇವಿಯರ್ ಅಲ್ಲೆಲ್ಲ ಇಶ್ಯೂ ಅಂದ್ರೆ ಗೊತ್ತಾಗ್ತಿತ್ತು, ಓಕೆ ಮೇ ಬಿ ಏನೋ ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಅಂತ ಹೇಳಿ. ಬಟ್ ಅದು ನಮ್ಗೆ 1-2 ತಿಂಗಳಾದ್ಮೇಲೆ ಒಂದು ದಿನ ನಾನು ಫೋನ್ ಚೆಕ್ ಮಾಡೋವಾಗ ನನಗೆ ಗೊತ್ತಾಯ್ತು. ತಕ್ಷಣ ನಾನು ಅದನ್ನ ಅವ್ರ ಪೇರೆಂಟ್ಸ್ ಗೆ ಇನ್ಫಾರ್ಮ್ ಮಾಡಿದೆ. ಪೇರೆಂಟ್ಸ್ ಎಲ್ಲ ಇನ್ವಾಲ್ವ್ ಆಗಿ ಅದನ್ನ ಸ್ವಲ್ಪ ಸಾರ್ಟ್ ಔಟ್ ಮಾಡಿದ್ದಾರೆ. ಬಟ್ ಏನಂತ ಹೇಳಿದ್ರೆ ನನ್ನ ಮನ್ಸಲ್ಲಿ ಈಗ್ಲೂ ಅದೊಂಥರ ಅನುಮಾನ ಕಾಡ್ತಾನೆ ಇರುತ್ತೆ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಮದ್ವೆಗಿನ ಮುಂಚೆ ಸ್ವಲ್ಪ ಅವರಿಗೆ ಸಾಲ ಇದೆ ಅಂತ ಹೇಳಿದ್ರು. ನಾನ್ ಅನ್ಕೊಂಡೆ ಈ ಬೆಂಗಳೂರಲ್ಲಿ ಎಲ್ಲರಿಗೂ ಏನಾದ್ರು ಒಂದ್ ಸಾಲ ಇದ್ದೇ ಇರುತ್ತೆ, ಏನ್ ಪರವಾಗಿಲ್ಲ ಸರಿ ಮಾಡ್ಕೊಂಡ್ ಹೋಗೋಣ, ಇಬ್ರು ಹೇಗೋ ದುಡಿತೀವಿ ಅನ್ನೋ ರೀತಿ ಪ್ಲಾನ್ ಇತ್ತು. ಒಬ್ರು ಕಷ್ಟದಲ್ಲಿದ್ದಾರೆ ಅಂದ ತಕ್ಷಣ ನಾವು ಒಬ್ರನ್ನ ಜಡ್ಜ್ ಮಾಡ್ಬಾರ್ದು, ಒಬ್ರಿಗೊಬ್ರು ಸಪೋರ್ಟ್ ಕೊಟ್ಕೊಂಡು ಹೋಗ್ಬೇಕು ಅನ್ನೋ ರೀತಿ ಮೈಂಡ್ ಸೆಟ್ ನಂದಿದ್ದದ್ದು. ಬಟ್ ಮದ್ವೆ ಆದ್ಮೇಲೆ ಗೊತ್ತಾಯ್ತು ಅವ್ರದ್ದು ವಿಪರೀತ ಸಾಲ ಇದೆ. ಹೆಂಗೆ ಅಂದ್ರೆ ಇದು ಟ್ರೇಡಿಂಗ್ ಎಲ್ಲ ಮಾಡಿ, ಬೇರೆ ಚಟಗಳಂತ ಇಲ್ಲ, ಈಗ ಕುಡ್ತಾ ಅದು ಇದು ಅಂತೆಲ್ಲ ಇಲ್ಲ, ಬಟ್ ಅವಾಗ ಮಾಡ್ಕೊಂಡಿರೋ ಸಾಲ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಏನಾಗಿದೆ, ಈಗ ನನ್ಗೂ ನನ್ನ ಹಸ್ಬೆಂಡ್ ಈಗ ಹುಡುಗಿ ವಿಷಯ ಗೊತ್ತಾದ್ಮೇಲೆ ಅವ್ರು ಸ್ಟಾಪ್ ಮಾಡಿದ್ರು. ಬಟ್ ಈ ಮಧ್ಯದಲ್ಲಿ ನಮ್ಮಿಬ್ರಿಗೆ ಗ್ಯಾಪ್ ಆಗಿದ್ರಿಂದ ಅದನ್ನ ಅವ್ರ ಪ್ಯಾರೆಂಟ್ಸ್ ಅಡ್ವಾಂಟೇಜ್ ತಗೋತಿದ್ದಾರೆ ಅನ್ನೋ ತರ ಫೀಲಿಂಗ್ ನನಗೆ. ನನ್ನ ಹಸ್ಬೆಂಡ್ ಮಧ್ಯ ತುಂಬಾ ಗ್ಯಾಪ್ ಮಾಡ್ತಾರೆ. ಜಗಳ ಆದಾಗೆಲ್ಲ ಇನ್ವಾಲ್ವ್ ಆಗ್ಬಿಡೋದು, ನಾವಿಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೊಡಲ್ಲ. ಏನಾದ್ರೂ ನಾನು ನನ್ನ ಹಸ್ಬೆಂಡ್ ನಾರ್ಮಲ್ ಆಗಿ ಮಾತಾಡ್ತಿದ್ರೆ ಇನ್ವಾಲ್ವ್ ಆಗ್ತಾರೆ ಅನ್ನೋ ತರ ಫೀಲಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಆಮೇಲೆ ನನ್ಗೆ ಗೊತ್ತಿಲ್ದಾರಂಗೆ ರಿಲೇಟಿವ್ಸ್ ಗೆಲ್ಲ ಹೋಗಿ ಹೇಳ್ಕೊಂಡ್ ಬರೋದು, ಹುಡ್ಗಿ ಸರಿ ಇಲ್ಲ, ಮನೇಲೆಲ್ಲ ಏನು ಮಾಡಲ್ಲ, ಅಂದ್ರೆ ನಾನು ಅವ್ರನ್ನ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ರೀಸನ್ಗೆ ಮೊದ್ಲೇನೆ ಇವರೇ ಒಂದ್ ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡ್ ಬಂದ್ಬಿಡೋದು. ಓಕೆ, ಇನ್ ಕೇಸ್ ನಾಳೆ ಅವಳು ಹೋದ್ರುನು ನಮಗ್ ತೊಂದ್ರೆ ಆಗ್ಬಾರ್ದು ಅನ್ನೋ ರೀತಿ. ಯಾವ ತರ ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ? ಹೇಗೆ ಅಂತ ಹೇಳಿದ್ರೆ ಮನೇಲಿ ಏನು ಕೆಲಸ ಮಾಡಲ್ಲ, ಆಮೇಲೆ ಸಪ್ರೇಟ್ ಮನೆ ಕೇಳ್ತಾಳೆ, ಈ ರೀತಿ. ಅದೆಲ್ಲ ಕೇಳ್ತೀರಾ ನೀವು? ನಾನು ಒಮ್ಮೆ ಕೇಳಿದ್ದೆ ಸರ್. ಏನಕ್ಕೆ ಅಂತ ಹೇಳಿದ್ರೆ, ಈಗ ನಾನು ನನ್ನ ಹಸ್ಬೆಂಡ್ ಏನಾದ್ರು ಜಗಳ ಮಾಡ್ತಿದ್ರೆ ಬಂದ್ಬಿಟ್ಟು ಇನ್ನು ರೂಮ್ ನ ನಾಕ್ ಕೂಡ ಮಾಡಲ್ಲ, ಸೀದಾ ಒಳಗಡೆ ಬಂದ್ಬಿಡೋದು. ಆಮೇಲೆ ನಾವಿಬ್ರು ಏನೇ ಮಾತಾಡಿದ್ರು ತುಂಬಾ ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋದು. ಈಗ ನಾನು ಅವನು ನಾರ್ಮಲ್ ಆಗಿ ಕುತ್ಕೊಂಡು ಏನೋ ಮಾತಾಡ್ತಿರ್ತೀವಿ, ಅದನ್ನ ನಾವಿಬ್ರು ಜಗಳ ಆಡೋವಾಗ ಅಡ್ವಾಂಟೇಜ್ ತಗೊಂಡ್ಬಿಟ್ಟು ಅವತ್ ಹಂಗಂತಿದ್ಲು ಹಿಂಗಂತಿದ್ಲು, ನನ್ ಮಗನ್ಗೆ ಅವಮಾನ ಮಾಡಿದ್ಲು, ಈ ರೀತಿ ಅದನ್ನ ನನ್ನ ಅಗೇನ್ಸ್ಟ್ ಯೂಸ್ ಮಾಡೋದು. ಅದೆಲ್ಲ ಮಾಡಿದಾಗ ನನ್ಗೆ ಸೇಫ್ ಅಂತ ಫೀಲ್ ಆಗಲ್ಲ. ನಾನು ಏನು ಮಾತಾಡಂಗೆ ಇಲ್ಲ, ಏನು ನಾರ್ಮಲ್ ಆಗು ಕಾನ್ವರ್ಸೇಷನ್ ಮಾಡಂಗಿಲ್ಲ. ನನ್ನ ಹಸ್ಬೆಂಡ್ ಸೇಮ್ ನನ್ನ ಏಜ್ ಆಗಿರೋದ್ರಿಂದ ನಾವು ಒಂದ್ ಸ್ವಲ್ಪ ಫ್ರೆಂಡ್ಲಿ ಆಗಿ ಕಾನ್ವರ್ಸೇಷನ್ ಮಾಡ್ತೀವಿ. ಅವನು ರೇಗಿಸ್ತಾನೆ, ನಾನು ರೇಗಿಸ್ತೀನಿ, ಅದೆಲ್ಲ ನಾರ್ಮಲ್ ಆಗಿರುತ್ತೆ ಕಾನ್ವರ್ಸೇಷನ್. ಬಟ್ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು, ಅಂದ್ರೆ ಜಗಳ ಆಡೋ ಟೈಮಲ್ಲಿ ಅದನ್ನ ಅಗೇನ್ಸ್ಟ್ ಆಗಿ ಯೂಸ್ ಮಾಡೋದು. ಯಾರು? ನಮ್ಮ ಅತ್ತೆ. ಯಾವ ತರ ಅಡ್ವಾಂಟೇಜ್ ಆಗಿ ತಗೊಳ್ತಾರೆ? ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಹಸ್ಬೆಂಡ್ ಹೇಳಿರ್ತೀನಿ, ಓಕೆ ಬೇರೆ ಹಸ್ಬೆಂಡ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅವ್ರ ವೈಫ್ಗಳನ್ನ, ನಾನ್ ನಿನ್ನ ಹತ್ರ ಏನ್ ತಗಸ್ಕೊಳ್ತೀನಿ, ಏನು ತಗಸ್ಕೊಳಲ್ಲ ಅಲ್ವಾ, ನಾನ್ ದುಡ್ಕೊಂಡು ನಾನ್ ಮಾಡ್ಕೊಂತೀನಲ್ವಾ ಅಂತ ನಾನು ಈ ರೀತಿ ಹೇಳಿರ್ತೀನಿ. ಜಗಳ ಆದ ತಕ್ಷಣ ಅವ್ರಿಗೆ ಕಂಪೇರ್ ಮಾಡ್ತೀಯಾ, ಇವ್ರಿಗೆ ಕಂಪೇರ್ ಮಾಡ್ತೀಯಾ, ನನ್ ಮಗನ್ಗೆ ಅನ್ಬಿಡ್ತೀಯಾ, ನನ್ ತಡ್ಕೊಳಕ್ ಆಗಲ್ಲ. ಅಲ್ಲ, ಅದನ್ನೇ ನಿಮ್ ಗಂಡನಿಗೆ ಮಾತ್ರ ಹೇಳಿರ್ತೀರೋ ನಡ್ಮಲ್ಲಿ ಹೇಳಿರ್ತೀರೋ? ನನ್ನ ಹಸ್ಬೆಂಡ್ ಜೊತೆ ನಾನು ಈಗ ನಾರ್ಮಲ್ ಆಗಿ ಎಲ್ಲೋ ಹಾಲಲ್ಲಿ ಕುತ್ಕೊಂಡು ಮಾತಾಡ್ತಿರ್ತೀವಿ. ಅದೇ ನಿಮ್ಮ ಕೇಳಿಸಂಗ್ ಯಾಕೆ ಹೇಳ್ತೀಯ ಅದನ್ನ? ಅವ್ರು ಅಲ್ಲೇ ಅಡ್ಗೆ ಮನೇಲಿ ಇರ್ತಾರೆ, ಅವ್ರು ನಮ್ ಕಡೆ ಗಮನ ಕೊಟ್ಟಿರ್ತಾರೆ ಅಂತಾನೆ ನಮಗ್ ಗೊತ್ತಿರಲ್ಲ. ಅಯ್ಯೋ ದೇವ್ರೆ, ಅವ್ರ ವರ್ತನೆ ಏನು, ಅವ್ರ ಬುದ್ಧಿ ಏನು ಅಂತ ಗೊತ್ತಾದಾಗ ಯಾವ್ದನ್ನ ಇಲ್ಲ, ನನ್ಗೆ ಅದಕ್ಕಿಂತ ಮುಂಚೆ ಗೊತ್ತಿರ್ಲಿಲ್ಲ ಸರ್. ಯಾವಾಗ ಒಂದ್ಸರಿ ನನ್ನ ಅಗೇನ್ಸ್ಟ್ ತುಂಬಾ ಜಗಳ ಮಾಡ್ಬಿಟ್ರು, ಅವಾಗ ನನ್ಗೆ ಗೊತ್ತಾಗಿದ್ದು, ಓಕೆ ನಾನು ಇವ್ರ ಮುಂದೆ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಹಿಂಗಿದೆ ಸಿಚುವೇಶನ್ ಅಂತ. ನಾನು ಅದಕ್ಕಿಂತ ಮುಂಚೆ ನನ್ನ ತಾಯಿ ಹೇಗ್ ನೋಡ್ಕೊಂತಿದ್ನು
ಹಾಗೆ ನಾನು ನೋಡ್ಕೊಂತಿದ್ದು. ನಾನು ಯಾವತ್ತು ಸಪ್ರೇಟ್ ಮನೆ ಮಾಡೋಣ ಅಂತಾಗ್ಲಿ ಇನ್ನು ಆತರ ಎಲ್ಲ ಕಂಡೀಷನ್ಸ್ ಇರ್ಲಿಲ್ಲ, ನನ್ಗೆ ಆತರ ಯೋಚನೆಗಳು ಇರ್ಲಿಲ್ಲ. ನಾನು ಹೇಗಂದ್ರೆ ನಾವಿರೋದೇ ಸ್ವಲ್ಪ, ನನ್ ಮನೇಲೂ ನನ್ನ ಅಪ್ಪ ಅಮ್ಮ ತಮ್ಮ ನಾವಿಷ್ಟೇ ಜನ ಇರೋದು. ಸೊ ನಾನು ಹೋಗಿದ್ ಮನೇಲೂ ಹಂಗೆ ಇರ್ಬೇಕು, ಒಬ್ಬೊಬ್ರೆ ಬದುಕೋದಕ್ ತುಂಬಾ ಕಷ್ಟ ಇರುತ್ತೆ ಅಂತಾನೆ ನನ್ ತಲೆಲೂ ಯಾವಾಗ್ಲೂ ಇರೋದು. ಯಾವಾಗ ನಮ್ ಪ್ರೈವೇಸಿಗೆ ಏನೋ ಒಂದ್ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಕ್ಕೂ ಕಷ್ಟ ಆಗುತ್ತೆ, ಅವಾಗ ಆತರ ಥಾಟ್ಸ್ ಬಂದ್ಬಿಡುತ್ತೆ ಸರ್. ಸಪ್ರೇಟ್ ಆಗಿದ್ರೆ ಇದೆಲ್ಲ ಬರಲ್ಲ. ಆಮೇಲೆ ಇನ್ನೊಂದ್ ಏನಂದ್ರೆ, ತುಂಬಾ ಕಿತ್ತಾಡ್ಕೊಂಡು ಒಬ್ರ ಮೇಲೆ ಒಬ್ರಿಗೆ ತುಂಬಾ ಬೇಸರ ಆದ್ಮೇಲೆ ಹೋಗೋದಕ್ಕಿನ್ನ ಚೆನ್ನಾಗಿದ್ದಾಗ ದೂರ ಇದ್ದಾಗ ಹೋಗ್ಬಿಡೋಣ. ನಾನು ಇದನ್ನ ಓಪನ್ ಆಗು ಹೇಳಿದೀನಿ. ನಾನ್ ನಿಮ್ ಮೇಲೆ ಕೋಪ ಮಾಡ್ಕೊಂಡು, ನೀವ್ ನನ್ ಮೇಲೆ ಕೋಪ ಮಾಡ್ಕೊಂಡು ದೂರ ಆಗಿ ಒಬ್ರಿಗೊಬ್ರು ಮುಖ ನೋಡಿದಿರೋ ತರ ಆಗ್ಬಾರ್ದು. ಓಕೆ, ಕೊನೆ ಇವಾಗ ನಮ್ಮ ಮನೇಲಿ ನನ್ನ ಅತ್ತೆ ಮಾವ, ನಾನು, ನನ್ನ ಬ್ರದರ್ ಇಲ್ಲ ಮತ್ ನನ್ನ ಹಸ್ಬೆಂಡ್. ಅವ್ರಿಗೆ ಮದ್ವೆ ಆಗಿಲ್ವಾ ನಿಮ್ಮ ಮೈದ್ನಂಗೆ? ಇಲ್ಲ, ಅವ್ರು ಚಿಕ್ಕವ್ರಿದಾರೆ. ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಅವ್ರಾಯ್ತು, ಅವ್ರ ಪಾಡಾಯ್ತು, ಅವ್ರು ಆರಾಮಾಗಿರ್ತಾರೆ. ಇಲ್ಲಿ ನಿಮ್ಮ ಯಜಮಾನ್ರಿಗೆ ನಿಮ್ ಅತ್ತೆ ಮಾವನ ಒಂಚೂರು ಭಯ ಭಕ್ತಿ ಇದೆಯಾ? ಅವ್ರಿಗೆ ಪೇರೆಂಟ್ಸ್ ಅಂದ್ರೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಇದೆ. ಆಮೇಲೆ ತುಂಬಾ ಕಷ್ಟದಿಂದ ಅವ್ರ ಅಮ್ಮ ಸಾಕಿರೋದ್ರಿಂದ ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕನ್ಸು ತುಂಬಾ ಇದೆ. ನಾನ್ ಆ ಕನ್ಸಿಗೆ ಯಾವತ್ತೂ ಅಗೇನ್ಸ್ಟ್ ಆಗಿ ಹೋಗಿಲ್ಲ ಸರ್. ಯಾಕಂದ್ರೆ ನನ್ಗೂ ಅಪ್ಪ ಅಮ್ಮ ಇದಾರೆ, ತಮ್ಮ ಇದ್ದಾನೆ. ನಾವೇನ್ ಮಾಡ್ತೀವೋ ಕರ್ಮ ನನಗ್ ಬರುತ್ತೆ, ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಬಟ್ ಏನಂದ್ರೆ ನನ್ ಪ್ರೈವೇಸಿ, ನಮ್ಮಿಬ್ರು ಮಧ್ಯ ಗ್ಯಾಪ್ ಮಾಡ್ಬೋದು. ಈಗ ಅಪ್ಪ ಅಮ್ಮಗೆ ಜಗಳ ಆದ್ರೆ ಅದನ್ನ ಸಮಾಧಾನ ಮಾಡಿ ಒಂದ್ ಮಾಡ್ಬೇಕು. ನಮ್ಮಿಬ್ರು ಮಧ್ಯೆ ಇನ್ನ ಡಿಸ್ಟೆನ್ಸ್ ತರಬಾರ್ದು ಅನ್ನೋದಷ್ಟೇ ನನ್ ಕನ್ಸರ್ನ್ ಸರ್. ಅಲ್ಲ, ಈಗ ಆಯ್ತು, ಇದನ್ನೊಂಚೂರು ಬಿಡಿ ಬಿಡಿಯಾಗಿ ಬಿಡಿಸೋಣ. ಈಗ ನಿಮ್ಮ ಗಂಡನೊಂದಿಗೆ ಮಾತನಾಡುವ ವಿಚಾರಗಳು ಮತ್ತೆ ಆ ವಿಚಾರಗಳನ್ನ ಮಾತನಾಡುವ ಜಾಗ, ಈಗೆಲ್ಲೋ ಆಯ್ತು, ಒಂದ್ ರೂಮ್ ಒಳಗಡೆ ನೀವೇನೋ ಮಾತಾಡ್ಕೊಂಡ್ರಿ ಅಂದ್ಕೊಂಡ, ಅದ್ ನಿಮ್ಮ ಅತ್ತೆ ಇಲ್ದಾಗಲೋ ಅಥವಾ ಅತ್ತೆ ಕೇಳಿಸ್ದಂಗೋ ಮಾತಾಡಿದ್ರಿ. ಅದನ್ನ ತಾಂಡೋಗಿ ನಿಮ್ಮ ಅತ್ತೆಗೆ ನಿಮ್ ಗಂಡನೇ ಹೇಳುವಷ್ಟಿದ್ದಾರ? ಅದು ಮಾಡ್ತಾರೆ ಸರ್. ಅದು ಪ್ರಾಬ್ಲಮ್ ಆಗ್ತಿದೆ. ನಾವೇನಾದ್ರು ಮಾತಾಡ್ಕೊಂಡ್ರೆ ಒಂದೊಂದ್ಸಲಿ ಕೋಪದಲ್ಲಿ ಹೋಗಿ ಹೇಳ್ಬಿಡ್ತಾರೆ, ಹಿಂಗಂತಾಳೆ ಹಂಗಂತಾಳೆ ಅಂತ. ನಿಮ್ಮ ಗಂಡನ್ಗೆ ಯಾಕಂತೀರ ನೀವು? ಅಲ್ಲ, ನಿಮ್ಮ ಗಂಡ ಅಲ್ಲಿಗೆ ಹೋಗಿ ತೆಗೆದುಕೊಂಡು ಹೋಗಿ ಕಂಪ್ಲೇಂಟ್ ಹೇಳುವಂತಹ ಅಂಥದ್ದೇನೋ ಜಗಳದ ವ್ಯಾಖ್ಯಾನ, ಜಗಳದ ವಿಚಾರ ಇರೋದು ನಿಮ್ಮ ಗಂಡನೊಂದಿಗೆ ಮಾಡ್ಲಿಕ್ಕೆ ಕಾರಣ ಏನಿದೆ ನಿಮಗೆ? ಏನೋ ಪ್ರೀತಿಯಿಂದ ಕೆಲವು ವಿಚಾರಗಳು ಮಾತಾಡಬಹುದು, ಜಗಳ ಮಾಡ್ಕೊಳ್ಲಿಕ್ಕಲ್ಲೇನಿದೆ? ಅಲ್ಲ, ಹಿಂದೇನೋ ಒಂದು ಪರಸ್ತ್ರೀ ವಿಚಾರ ಇತ್ತು ಅನ್ನೋದೇನ, ಅಥವಾ ಬೇರೆ ಏನಾದ್ರು ಇದೆಯಾ ಜಗಳ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ? ನನ್ನ ಇದ್ರ ಪ್ರಕಾರ ಸರ್, ಮೋಸ್ಟ್ ಆಫ್ ದ ಟೈಮ್ ನಾನ್ ಜಗಳ ಮಾಡೋದೇ ನಮ್ಮಿಬ್ರು ಮಧ್ಯೆ ಯಾರಾದ್ರೂ ಬರೋ ಅನ್ನೋ ವಿಷಯಕ್ಕೆ ಮಾತ್ರನೇ. ನಾನು ಯಾವತ್ತು ದುಡ್ಡಿನ ವಿಚಾರಕ್ಕಾಗ್ಲಿ, ನೀನ್ ನನ್ಗೆ ಅದು ಕೊಡ್ಸು ಇದು ಕೊಡ್ಸು ಆತರ ವಿಷಯಗಳ ನಾನ್ ಜಗಳ ಮಾಡಲ್ಲ. ಅಂಡ್ ಇನ್ನೂ ಒಂದ್ ವಿಷಯ ಏನಂತ ಹೇಳಿದ್ರೆ, ನಾನ್ ತುಂಬಾ ಜಗಳ ಮಾಡೋದು, ಮುಂದೆ ಸಾಲ ಮಾಡ್ಕೋಬೇಡ, ನಿನ್ ಕೆಪಾಸಿಟಿ ಏನಿದೆ ಅಷ್ಟ್ರ ಮೇಲೆ ಕಮಿಟ್ಮೆಂಟ್ ಮಾಡ್ಕೋ, ಈ ರೀತಿ ಹೇಳ್ತೀನಿ. ಬಟ್ ಅವ್ರದ್ದು ಫ್ಯಾಮಿಲಿ ಹೇಗಂದ್ರೆ ಪೂರ್ತಿ ವಿಷಯಗಳನ್ನ, ಈಗ ಅವ್ನ್ ಏನ್ ದುಡಿತಾನೆ, ಅವ್ರ ಏನ್ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ, ಇವ್ನ್ ಎಷ್ಟು ಮಾಡ್ಬೇಕು, ಅದನ್ನೆಲ್ಲ ಓಪನ್ ಆಗಿ ನನ್ ಜೊತೆ ಡಿಸ್ಕಷನ್ ಮಾಡಲ್ಲ. ಅವ್ನ್ ಎಷ್ಟು ದುಡಿತಾನೆ ಎಷ್ಟು ತರ್ತಾನೆ ಅನ್ನೋದು ನನಗ್ ವಿಷಯ ಗೊತ್ತಿಲ್ಲ. ಒಂದಿನ ಈ ವಿಷಯ ಕೇಳೋದಕ್ಕೆ ಇನ್ನೂ ತುಂಬಾ ದೊಡ್ಡ ಜಗಳ ಆಗಿದ್ದು. ನಿನ್ನೆ ಮೊನ್ನೆ ಬಂದವಳು ನಿನಗ್ ದುಡ್ಡಿನ ವಿಷಯ ಹೇಳ್ಬೇಕಾ ನನ್ ಮಗ, ಹಿಂಗೆಲ್ಲ ಮಾತುಕತೆ ಬಂದ್ಬಿಡ್ತು. ನಾನು ಅವತ್ತಿಂದ ಕೇಳೂ ಇಲ್ಲ. ಸರಿ ಬಿಡು, ಮುಂದೊಂದಿನ ಜೀವನ ಸರಿ ಹೋಗುತ್ತೆ, ಹಿಂಗೋ ನೋಡ್ಕೊಳ್ಳೋಣ ಅಂತ ನಾನು ಸುಮ್ನೆ ಅದೆ. ನಿಮ್ಮ ಗಂಡ ಹೇಳಿಲ್ವಾ? ಇಲ್ಲ ಸರ್, ಅವ್ನ್ ಕ್ಲಿಯರ್ ಆಗಿ ಹೇಳಿಲ್ಲ. ಬಟ್ ಅವ್ರಿಗೆ ಅಂದ್ರೆ ಸ್ವಲ್ಪ ಸಾಲ ಇದೆ ಅಲ್ವಾ, ನನ್ ಸಾಲ ಇದೆ, ನನ್ಗೊಂದ್ 2 ವರ್ಷ ನೀನೇನು ಕೇಳ್ಬೇಡ, ನಾನೇನು ಕೇಳಲ್ಲ, ಈ ತರ ಆಗ್ಬಿಟ್ಟಿದೆ. ಇದು ಹೆಂಗಾಗಿದೆ ಅಂದ್ರೆ, ನಾನ್ ಅವನ್ ಜೊತೆಗೆ ಇರೋದ್ರಿಂದ, ಎಕ್ಸ್ಪೀರಿಯನ್ಸ್ ಮಾಡ್ತಿರೋದ್ರಿಂದ, ಅವ್ನ್ ಅಷ್ಟೊಂದ್ ಕೆಟ್ಟವನು, ಅವನ್ ಜೊತೆ ಬದುಕಕ್ಕೆ ಆಗಲ್ಲ ಅನ್ನೋ ರೀತಿ ಫೀಲಿಂಗ್ ನನ್ಗಿಲ್ಲ. ಬದುಕೊಂಡು ಹೋಗ್ಬೋದು, ಸರಿ ಮಾಡ್ಕೊಂಡು ಹೋಗ್ಬೋದು. ಬಟ್ ನಮ್ಮಿಬ್ರು ಮಧ್ಯೆ ಜಗಳನೇ ಆಗಿರಲ್ಲ. ನಾವೇನೋ ನಾರ್ಮಲ್ ಆಗಿ ಮಾತಾಡ್ತಿರ್ತೀವಿ, ಅದನ್ನೆಲ್ಲ ಜಗಳ ಅನ್ನೋ ತರ ಸಿಚುವೇಶನ್ ಟರ್ನ್ ಮಾಡ್ಬಿಡ್ತಾರೆ ಸರ್. ಅವಾಗ ನನಗ್ ತುಂಬಾ ಸ್ವಲ್ಪ ಅಂದ್ರೆ ಬೇಜಾರಾಗ್ಬಿಡತ್ತೆ. ಬಾಯ್ ಬಿಟ್ಟು ಹೇಳಕ್ ಆಗಲ್ಲ, ಅನ್ಭವ್ಸಕ್ಕಾಗಲ್ಲ, ಏನ್ ಮಾಡೋದಂತ ಗೊತ್ತಾಗಲ್ಲ. ಅದೊಂದ್ ಸೇಫ್ ಝೋನ್ ಇಲ್ಲ. ಓಕೆ, ಹಸ್ಬೆಂಡ್ ಅಂಡ್ ವೈಫ್ ಹೆಂಗೋ ಕಿತ್ತಾಡ್ಕೊಳ್ಳಿ ಬಿಡು, ಅವ್ರು ಸರಿ ಹೋಗ್ತಾರೆ, ಆತರ ಒಂದ್ ಸ್ಪೇಸ್ ಕೊಡಲ್ಲ. ಈಗ ನಮ್ಮನೆಗೆ ಬಂದ್ರೆ ನಮ್ಮ ಅಪ್ಪ ಅಮ್ಮ ಹತ್ರ ಇನ್ವಾಲ್ವ್ ಆಗಲ್ಲ, ನಾವ್ ಕರೆಯೋವರೆಗೂ. ನಾನು ಇನ್ಲಾಸ್ ಮನೇಲಿ ನನ್ಗೆ ಆತರ ಒಂಥರ ಪ್ರೆಷರೈಸ್ ಫೀಲ್ ಆಗುತ್ತೆ. ಪ್ರೆಷರೈಸ್ ಅಂದ್ರೆ ತುಂಬಾ ನಾವಾಗಿರಕ್ಕಾಗಲ್ಲ. ಇಷ್ಟ ಇಲ್ಲ ಅಂದ್ರೂ ಒಂಥರ ನಾವ್ ಹೇಗಿದೀವಿ ಅದನ್ನ ಎಕ್ಸ್ಪ್ರೆಸ್ ಮಾಡಂಗಿಲ್ಲ. ನನ್ನ ಹಸ್ಬೆಂಡ್ ಜೊತೆಗೆ ನಾನು ನಾರ್ಮಲ್ ಆಗಿ ಮಾತಾಡಂಗಿಲ್ಲ ನಂಗೆ. ಆಮೇಲೆ ಇನ್ನೊಂದ್ ಪ್ರಾಬ್ಲಮ್ ಅಂದ್ರೆ ನನ್ನ ಹಸ್ಬೆಂಡ್ ತುಂಬಾ ಆಂಗರ್ ಇಶ್ಯೂಸ್ ಇದೆ. ನಾರ್ಮಲ್ ಆಗಿ ಮಾತಾಡಿದ್ರು ಅವ್ನಿಗೆ ಒಂದೊಂದ್ಸಲಿ ಕೋಪ ಬಂದ್ಬಿಡುತ್ತೆ. ನಾನು ಅವನು ಇನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ನಾ ಮದ್ವೆ ಆಗಿ ಈಗಷ್ಟೇ ಕೆಲವು ತಿಂಗಳುಗಳಾಗಿರೋದು. ಇನ್ನೂ ನನ್ಗೆ ಅವ್ರು ಹೇಗೆ ಏನು ಅಂತಾನೆ ಕಂಪ್ಲೀಟ್ ಆಗಿ ಗೊತ್ತಾಗ್ತಿಲ್ಲ. ಸೊ ಈ ಕಾಂಪ್ಲಿಕೇಶನ್ಸ್ ಇದೆ. ನನಗೆ ಪ್ರಾಬ್ಲಮ್ ಏನಂದ್ರೆ, ನನ್ ಪೂರ್ತಿ ವಿಷಯ ತಗೊಂಡ್ ನನ್ನ ಅಪ್ಪ ಅಮ್ಮನ ಮನೇಲೂ ಹೇಳಕ್ ಇಷ್ಟ ಇಲ್ಲ. ಎಲ್ಲಿ ಹೇಳ್ಬಿಟ್ರೆ ನಾಳೆ ದಿನ ನಾನು ಇವನನ್ನ ಬಿಟ್ರೆ ಓಕೆ,
ನಾನು ಹೇಳೋದಕ್ಕೂ ಓಕೆ ಅನ್ಸುತ್ತೆ. ನಾನು ಇವನ್ ಜೊತೆಗೆ ಬದ್ಕೊಂಡು ಹೋಗ್ಬೇಕು ಅಂದಾಗ ಈ ವಿಷಯಗಳೆಲ್ಲ ನನ್ನ ತಂದೆ ತಾಯಿ ಮನೇಲಿ ಹೇಳಿದ್ರೆ ನಾಳೆ ದಿನ ನನಗೂ ಮರ್ಯಾದೆ ಇರಲ್ಲ, ಅವನಿಗೂ ಮರ್ಯಾದೆ ಇರಲ್ಲ. ನನ್ಗೆ ಹೇಗ್ ಹ್ಯಾಂಡ್ಲ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಅಲ್ಲಿ ನಾನು ಒಬ್ಳೆ ಆಗಿರೋದ್ರಿಂದ ಮಾತಿಗೆ ಮುಂಚೆ ಅದೇ ಬರುತ್ತೆ, ನಿನ್ ಅಪ್ಪ ಅಮ್ಮನ್ಗೆ ಹೇಳ್ಬಿಟ್ಟು ಕರ್ಕೊಂಬ, ಪರವಾಗಿಲ್ಲ, ಅದೇನ್ ಮಾಡ್ತಾರೋ ಮಾಡ್ಲಿ ಅನ್ನೋ ಮಾತುಗಳು ಬರೋದು. ಆಮೇಲೆ ಮಾತಿಗೆ ಮುಂಚೆ ನೀನ್ ಯಾಕೆ ಇದೆಲ್ಲ ಅನ್ಭವಿಸ್ತೀಯ, ನಿನ್ ಗಂಡನ್ ಬಿಟ್ಟು ಹೋಗ್ಬಿಡು ಅಂತ ಹೇಳೋದು. ನಂಗೆ ಇದೆಲ್ಲ ತುಂಬಾ ಬೇಜಾರಾಗತ್ತೆ ಸರ್. ಅಂದ್ರೆ ಈಗ ಹೆಂಗೆಂಗೋ ಇರ್ತಾರೆ ಹುಡ್ಗಿರು, ಹೌದು, ಬಟ್ ನಾನು ಅಷ್ಟೊಂದೆಲ್ಲ ಏನ್ ಕೆಟ್ಟ ಹುಡ್ಗಿನೂ ಅಲ್ಲ. ನನ್ ಕನ್ಸಿದ್ದೇನಂದ್ರೆ ನಿನ್ನ ಒಳ್ಳೆ ಹುಡುಗನ್ ಮದ್ವೆ ಆಗ್ಬೇಕು, ಇರೋವರೆಗೂ ಚೆನ್ನಾಗ್ ಅವ್ರ ಜೊತೆ ಬದುಕೊಂಡ್ ಹೋಗ್ಬೇಕು ಅನ್ನೋ ರೀತಿ ಇತ್ತು. ಸೊ ಈ ತರ ಎಲ್ಲ ಹೇಳಿದಾಗ ನನ್ ಮೆಂಟಲ್ ಹೆಲ್ತ್ ತುಂಬಾ ಅಫೆಕ್ಟ್ ಆಗುತ್ತೆ. ನನ್ನ ಹಸ್ಬೆಂಡ್ ಏನಾದ್ರು ನನ್ ಜೊತೆ ಚೆನ್ನಾಗ್ ಮಾತಾಡಿಲ್ಲ ಅಂದ್ರೆ ಅದ್ ನಾನ್ ಮಾಡೋ ಕೆಲ್ಸದ ಮೇಲೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಹ್ಮ್ 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 ಸೊ ನಂಗೆ ಈ ಸಿಚುವೇಶನ್ಸ್ ನ ಹೇಗ್ ಹ್ಯಾಂಡಲ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಸರ್. ಹಂಗೂ ಒಂದ್ಸಲಿ ಚರಿತೆ ಎಲ್ಲ ತಗೊಂಡೆ. ಅವ್ರು ಏನ್ ಹೇಳ್ತಾರೆ, ಓಕೆ ಮೇ ಬಿ ನಿಮ್ಗೆ ಇಷ್ಟೊಂದು ಅಂದ್ರೆ ಎಲ್ಲಾ ರೀತಿಯಿಂದನೂ ಮೋಸ ಆಗಿರೋದ್ರಿಂದ ನಿಮ್ಗೆ ಅದನ್ನ ಟಾಲರೇಟ್ ಮಾಡಕ್ ಆಗ್ತಿಲ್ಲ, ಬಿಟ್ಬಿಡಿ ಅಂತಾನೆ ಅವರು ಹೇಳ್ತಾರೆ. ಏನ್ ಬಿಟ್ಬಿಡಿ? ಥೆರಪಿಯಲ್ಲಿ, ಕೌನ್ಸಿಲಿಂಗ್ ಅಲ್ಲಿ, ಲೈಕ್ ಈ ರಿಲೇಶನ್ಶಿಪ್ ಇಂದ ಹೊರಗ್ ಬಂದ್ಬಿಡಿ, ಟೇಕ್ ಅ ಡೈವೋರ್ಸ್ ಅಂತ. ಓ, ಯಾರು ಹೇಳಿ? ನಮ್ ಥೆರಪಿಸ್ಟ್. ಅಯ್ಯೋ ದೇವ್ರಿ. ಅಂದ್ರೆ ನಾನು ಇನ್ನ ಇನ್ ಡೆಪ್ತ್ ಆಗಿ ಹೇಳ್ಕೊಂಡಿದೀನಿ. ನನ್ಗೆ ಎಲ್ಲಾ ವಿಷಯನೂ ಇಲ್ಲಿ ಹೇಳಲಿಕ್ ಆಗಲ್ಲ. ಸಮ್ಟೈಮ್ ನಮ್ಮ ಅತ್ತೆ ಕೂಡ ನೋಡ್ತಾರೆ ಇದು ನಿಮ್ ಪ್ರೋಗ್ರಾಮ್ ನ. ಹ್ಮ್ ಹ್ಮ್ ಹಂಗಾಗಿ ನನ್ ಪೂರ್ತಿ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಇನ್ ಡೆಪ್ತ್ ಡೆಪ್ತ್ ಆಗಿ ಹೇಳೋದು ಅದೆಲ್ಲ ಒಂದು ಕಡೆ. ಈಗ ನಿನ್ನ ಆತ್ಮಸಾಕ್ಷಿಯಿಂದ ಹೇಳು, ಇಲ್ಲಪ್ಪ ಈಗಲೇ ಬಿಡಿಸ್ಕೊಂಡು ಹೋಗ್ಬಿಡ್ಬೇಕು ಇಲ್ಲಿನ್ನ. ಅಂದರೆ ಫಿನಾನ್ಷಿಯಲಿ ಆಗಿರ್ಬೋದು, ಅಥವಾ ಹೊಂದಾಣಿಕೆ ದೃಷ್ಟಿಯಲ್ಲಿ ಆಗಿರ್ಬೋದು, ಮಿನಿಮಮ್ ಗೌರವದ ದೃಷ್ಟಿಯಿಂದ ಆಗಿರ್ಬೋದು, ಊಟ ಬಟ್ಟೆ ದೃಷ್ಟಿಯಿಂದ ಆಗಿರ್ಬೋದು, ಅಥವಾ ಒಂದು ಗಂಡನಿಂದ ಒಂದು ಚಿಕ್ಕ ಪ್ರೀತಿ ಇಲ್ಲ, ಅತ್ತೆ ಮಾವ ಏನು ಯಾರು ಬರದೇ ಹೋದರೆ, ಅಕ್ಕಪಕ್ಕ ಯಾರು ಇರದೆ ಹೋದರೆ ನನಗೆ ಕತ್ತು ಕೊಯ್ದು ಮಲಗಿಸುವಷ್ಟು ನೀಚರಿದ್ದಾರೆ. ಅಂದರೆ ಒಂದು ಹೆಣ್ಣು ಬಿಡಿಸಿಕೊಳ್ಳುವ ಹಂತಕ್ಕೆ ಯೋಚಿಸಬೇಕು ಅಂದರೆ ಪರಿಸ್ಥಿತಿ ನೀವು ಹೇಳುವ ಅಥವಾ ನೀವು ಈಗ ಅನುಭವಿಸ್ತಿರೋ ಇದಕ್ಕೆ 10 ಪಟ್ಟು ಎಕ್ಸ್ಟ್ರಾ ಇರುತ್ತದೆ. ಈಗ ಒಂದು ವೇಳೆ ಬಹಳ ದೀರ್ಘಕಾಲ ನೀವು ಈ ಕಾರ್ಯಕ್ರಮ ಕೇಳಿದ್ರೆ ಪರಿಸ್ಥಿತಿಗಳನ್ನ ನೀವು ತುಂಬಾ ನೋಡಿರ್ತೀರಂತ. ಅರ್ಥಾತ್ ಈಗ ನೀನು ಇದನ್ನು ಎಷ್ಟೇ ಡೆಪ್ತ್ ಆಗಿ ಹೋದ್ರು, ಇಲ್ಲಿ ನಡೆದಿರೋದನ್ನೇ ಇನ್ನೂ ಎಷ್ಟು ವಿವರವಾಗಿ ಹೇಳಿದ್ರು, ಒಂದು ಹೆಣ್ಮಗಳಾಗಿ ಅದು ಎಂತಹ ಸಿರಿವಂತರ ಮನೆಗೆ ಹೋಗು, ಬಡವರ ಮನೆಗೆ ಹೋಗು, ಗಂಡನನ್ನ ಬಿಡುವ ಅನ್ನುವ ವಿಚಾರ ಬಂದಾಗ ಅಲ್ಲಿ ಎಷ್ಟು ಇರಬೇಕು ಅಂದ್ರೆ ಅಲ್ಲಿ ಪ್ರಾಣಕ್ಕೆ ಕುತ್ತು, ಅಥವಾ ತೀರಾ ಅವನು 1 ರೂಪಾಯಿ ದುಡಿಯೋನಲ್ಲ, ಅವನು 1 ರೂಪಾಯಿ ತರೋನಲ್ಲ, ಅವನು ಕೂಡದಲ್ಲಿ ಎಲ್ಲೋ ಚರಂಡಿಲೇ ಮಲಗಿರ್ತಾನೆ, ಅಥವಾ ಅವನಿಗೆ ಯಾವುದೇ ರೀತಿಯ ಶಕ್ತಿ ಇಲ್ಲ, ಅಥವಾ ಅವನು ಯಾವುದೇ ರೀತಿಯಲ್ಲಿ ಯೋಗ್ಯನಲ್ಲ, ಅವನು ಯಾವುದೇ ರೀತಿಯಲ್ಲಿ ಜವಾಬ್ದಾರಿ ಒಂಚೂರು ತಗೊಳ್ಳಲ್ಲ, ಪ್ರತಿದಿನ ನನ್ನ ಮನೆಗೆ ಹೋಗಿ ವರದಕ್ಷಿಣೆ ತಮ್ಮ ಅಂತ ವಾಡಿತಾರೆ, ಚಚ್ಚುತ್ತಾರೆ. ಅಂದರೆ ನಾನು ಬಿಡಿಸಿಕೊಳ್ಳುವ ಆಲೋಚನೆ ಮಾಡಬೇಕು ಅಂದರೆ ಅದರ ಸ್ಥಿತಿ ಬೇರೆದೇ ಇರಬೇಕು. ಅದು ಪ್ರಾಣದ್ದೋ, ವರದಕ್ಷಿಣೆಯದ್ದೋ, ಅಥವಾ ಅಂದರೆ ನನ್ನ ಅಸ್ತಿತ್ವವನ್ನು ನಾಶ ಮಾಡುವ ಹಂತ ಬಂದಾಗ ಮಾತ್ರ ನಾನು ಬಿಡಿಸ್ಕೊಳ್ಬೋದು. ಈ ಉಳಿದ ವಿಚಾರ ಇದಾವಲ್ಲವಾ, ಈಗ ಸುಮ್ಮನೆ ಯೋಚನೆ ಮಾಡು. ಇಲ್ಲಿ ಮದುವೆಯಾಗಿನ್ನು ಕೆಲವೇ ತಿಂಗಳುಗಳಾಗಿದ್ದಾವೆ, ಮತ್ತೆ ಈ ಮನೆ ಅಥವಾ ಈ ಎಲ್ಲ ದೊಂಬರಾಟಗಳು, ಇವರ ವರ್ತನೆಗಳು ನಿನಗೆ ಅತಿ ಎಂದರೆ ಅತಿ ಹೊಸದು. ಹೌದು ಸರ್. ಆದ್ರೆ ಇದೆಲ್ಲವೂ ಕಾಮನ್ ಅನಿಸೋ ಒಂದು ಸ್ಥಿತಿಯನ್ನು ನೀನಿನ್ನು ತಲುಪಿಲ್ಲ. ಅದು ಹೇಗೆ ಅಂದ್ರೆ, ಅಂಗನವಾಡಿಯಿಂದ UKG LKG ಇಲ್ಲಿ ಚೆನ್ನಾಗಿ ಕಂಫರ್ಟ್ ಝೋನಲ್ಲಿ ಇದ್ದ ಮಕ್ಕಳು 1ನೇ ಕ್ಲಾಸ್ 2ನೇ ಕ್ಲಾಸ್ ಅಥವಾ ಸ್ಕೂಲ್ಗೆ ಹೋಗ್ಲಿಕ್ಕೆ ಯಾಕೆ ಎಂದು ಮುಂದೆ ನೋಡ್ಬೋದು ಅಂದ್ರೆ ಅಲ್ಲಿ ಹೊಡಿತಾರೆ, ಹೋಮ್ವರ್ಕ್ ಹೇಳ್ತಾರೆ. ಅಂದರೆ ಆರಂಭದಲ್ಲಿ ನಾವು ಅಂಗನವಾಡಿಯಲ್ಲಿ ಹಳ್ಳಿಯಲ್ಲಿ ಬೆಳೆದವರಾಗಿ ಅಂಗನವಾಡಿ ಮುಗಿಸಿ ನಾವು 1ನೇ ಕ್ಲಾಸ್ ಸೇರ್ಕೊಳ್ಬೇಕು ಅಂದಾಗ ನಮಗೆ ಈಗ ಆಲ್ರೆಡಿ 1-7ನೇ ಕ್ಲಾಸ್ ದಾಟಿರೋರನ್ನ ಕೇಳಿದಾಗ ಅವರು ಎದುರಿಸೋರು, ಹೊಡೆದು ಬಿಡ್ತಾರೆ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಹಂಗೆ ಹಿಂಗೆ ಅಂತ. ನಮಗೆ ಆ ಶಾಲೆಯ ಮೊದಲ 1 ತಿಂಗಳು 2 ತಿಂಗಳು ಒಂಚೂರು ಭಯ ಇತ್ತು, ಅಥವಾ ಹೆದರಿಕೆ ಇತ್ತು, ಅಥವಾ ಹಿಂಜರಿತಾ ಇತ್ತು. ಒಂದು ಹಂತ ಹೋದ್ಮೇಲೆ ಮೇಷ್ಟ್ರಂಗೆ ಅಲ್ಲಿ ನಮ್ಮ ಕರ್ತವ್ಯ ಏನು, ಮೇಷ್ಟ್ರು ಹೆಂಗಿರ್ತಾರೆ, ನಾವು ಅದಕ್ಕೆ ಹೆಂಗಿರಬೇಕು, ನಮ್ಮ ಕರ್ತವ್ಯ ನಾವು ಸರಿಯಾಗಿ ಮಾಡಿದ್ರೆ ಇನ್ಯಾವುದಕ್ಕೂ ಭಯ ಪಡೋ ಅಗತ್ಯ ಇಲ್ಲ. ಅಂದ್ರೆ ಒಂದು ಇಡೀ ವ್ಯವಸ್ಥೆ ಅರ್ಥ ಆದ್ಮೇಲೆ ನನ್ನ ಭಯ ಪಡ್ಲಿಕ್ಕೆ ಕಾರಣ ಇಲ್ಲ. ಹೌದಲ್ಲವಾ?
ಹೌದು ಅದು ನೀನು ಕೆಲಸದ ಜಾಗ ಆಗು, ಸಂಸಾರಕ್ಕೋ ವಿಚಾರ ಆಗು, ಅಥವಾ ಇನ್ಯಾವುದೇ ಆಗು. ನನಗೆ ಆರಂಭದಲ್ಲಿ ನಾನು ಒಂದು ವೇಳೆ ಆರಂಭದಲ್ಲೇ ಎಲ್ಲವನ್ನು ತ್ಯಜಿಸುವುದಾದ್ರೆ ಈ ಜಗತ್ತಲ್ಲಿ ನೀನು ಎಲ್ಲಿಗೆ ಹೋದ್ರೂ ನೆಟ್ಟಿಗಿರಲ್ಲ. ಅದು ಇಲ್ಲಿ ಹೌದು ಅಂತ ಸರ್. ಅಲ್ಲ, ಹ್ಮ್. ಯಾಕಂದ್ರೆ ಹೊಂದಾಣಿಕೆ ಸ್ವಯಂ ಎರಡೂ ಕಡೆಯಿಂದ ಆದಾಗಲೇ ಚಂದ, ಹೌದು. ಆದರೆ ತಾಳಿ ಕಟ್ಟಿಸಿಕೊಂಡ ಹೆಣ್ಣು ಮಕ್ಕಳ ಬದುಕಲ್ಲಿ ಹೊಂದಾಣಿಕೆಯ ವ್ಯಾಖ್ಯಾನ, ಡೆಫಿನೇಷನ್ ಇನ್ನೂ ಡೆಪ್ತ್ ಆಗಿ ಹೋಗುತ್ತೆ. ಅದು ಒಂದು ಜಾಗದಲ್ಲಿ ಇರುವ ಹೊಂದಾಣಿಕೆಯನ್ನು ನಾನು ಸಂಸಾರಕ್ಕೆ ತಂದು ಇಡ್ಲಿಕ್ಕಾಗಲ್ಲ. ಆ ಡೆಫಿನೇಷನ್ ನಾನು ಸಂಸಾರಕ್ಕೆ ತಂದು ಜೋಡಣೆ ಮಾಡ್ಲಿಕ್ಕಾಗಲ್ಲ. ಜಾಬ್ ವಿಚಾರದಲ್ಲಿ ಬಿಟ್ಟು ಹೋಗೋ ಇನ್ನೊಂದಕ್ಕೆ ಅನ್ಬೋದು. ಹೌದು ಸರ್. ಅಲ್ಲಿ ಹೊಂದಾಣಿಕೆ ಆಗ್ತಿಲ್ಲ ಸರ್ ಅಂದ್ರೆ ಬಿಟ್ಟು ಇನ್ನೊಂದು ಕಡೆ ಇಂಟರ್ವ್ಯೂ ಹೋಗಿ ಅಲ್ಲೆಲ್ಲ ಸರ್ಕೊ ಹೋಗೋ ಅನ್ಬೋದು. ಆ ಹೊಂದಾಣಿಕೆ ಅಂದ್ರೆ ಕೆಲಸದ ವಿಚಾರದಲ್ಲಿ ಏನ್ ಜಾಬ್, ಆ ಕಂಪನಿಯಲ್ಲಿ ಹೆಂಗಿರಬೇಕು, ಇದರ ಡೆಫಿನೇಷನ್ ತಂದು ಸಂಸಾರದಲ್ಲಿ ನಾನು ಬಿಟ್ಬಿಡು ಹೋಗಮ್ಮ ಇನ್ನೊಂದು ಆಗೋಗಮ್ಮ ಅಂತ ಹೇಳಕ್ಕಾಗಲ್ಲ. ಹೌದು ಸರ್. ಸುಮ್ಮನೆ ಯೋಚನೆ ಮಾಡಿ, ಒಂದು ಸಂಸಾರ ಅಥವಾ ಒಂದು ಗೌರವಾನ್ವಿತ ಸಮಾಜದಲ್ಲಿ ಬಂದಿದ್ದೀಯಾ ಅಥವಾ ಮನೆಯಲ್ಲಿ ಹುಟ್ಟು ಬಂದಿದ್ದೀಯಾ, ಈ ಸರಿನಾ ತಪ್ಪ ಇವ್ರು ಮಾಡ್ತಿರೋದು ಆಮೇಲೆ ಚರ್ಚೆ ಮಾಡೋಣ. ಒಂದು ಗೌರವಾನ್ವಿತ ಕುಟುಂಬದಿಂದ ಬಂದಿರೋಳಾಗಿ ನನ್ನ ಈ ಆತುರದ ನಿರ್ಧಾರ ನಿನ್ನ ಮನೆತನಕ್ಕೆ, ನಿನಗೆ ಎಲ್ಲದಕ್ಕೂ ಹೊಡೆತ ಕೊಡು. ಹಾಗಂತ ಇವ್ರದ್ದು ಹೊಡೆದಂಗೆ ಹೊಡಿಸ್ಕೊಂಡು ತುಳಿದಂಗೆ ತುಳಿಸ್ಕೊಂಡು ಬದುಕು ಅಂತ ನಾನು ಹೇಳ್ತಿಲ್ಲ. ಆದರೆ ವಾಸ್ತವವಾಗಿ ಅಂತಹ ಸ್ಥಿತಿ ನೀನಿನ್ನೂ ತಲುಪಿಲ್ಲ, ಅಥವಾ ಆಕ್ಚುಲಿ ಹಾಗೆ ನೋಡಿದ್ರೆ ಅವ್ರು ಅಂತ ಜನ ಅಲ್ಲ. ಅಂದ್ರೆ ನೀನು ಆಕ್ಚುಲಿ ಏನಂದ್ರೆ ಸರ್, ನಾನು ಅಂತ ವಿಷಯದಲ್ಲೆಲ್ಲ ತುಂಬಾ ಸ್ಟ್ರಿಕ್ಟ್ ಇದ್ದೀನಿ. ನನ್ಗೆ ಕೈ ಮಾಡಿದ್ರೆ ನಾನು ಅದನ್ನ ವಿಪರೀತಕ್ಕೆ ತಗೊಂಡ್ ಹೋಗ್ತೀನಿ ಅನ್ನೋ ವಾರ್ನಿಂಗ್ ನಾನು ಮುಂಚೆನೆ ಕೊಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಆ ಸ್ಟೇಜ್ ತಲುಪಬಾರ್ದು. ಒಂದ್ಸಲ ತಲುಪ್ಬಿಟ್ರೆ ಅದು ರೂಢಿ ಆಗ್ಬಿಡುತ್ತೆ ಅನ್ನೋ ಭಯ ನನಗಿದೆ. ಆಗ ನೀನು ಅಂತ ಸಮಯ ಇದೆಯಲ್ಲವಾ, ನೀನ್ ನನ್ನೂ ಕೇಳಬೇಡ, ನಿಮ್ಮ ಮನೆಯವ್ರನ್ನೂ ಕೇಳಬೇಡ. ಈಗ ಒಂದು ಗಂಡ ಹೆಂಡತಿಗೆ ಕೊಟ್ಟ ಒಂದು ಪೆಟ್ಟಿಗೆ ಹೆಂಡತಿ ಮನೆ ಬಿಡೋದಾದ್ರೆ ಈ ಜಗತ್ತಲ್ಲಿ ಯಾವ ಸಂಸಾರಗಳು ಇರಂಗಿರ್ಲಿಲ್ಲ. ಯಾಕೋ ಹಂಗ್ ಬಂದಿದೆ ಈ ಸಮಾಜ. ಆ ಹೆಣ್ಣಿಗೆ ಹೆಂಗಾಗ್ಬಿಡುತ್ತೆ ಅಂದ್ರೆ, ಸಾಮಾಜಿಕ ಭದ್ರತೆ ದೃಷ್ಟಿಯಿಂದ ಗಂಡನ ಕೆಲವು ದುರ್ವರ್ತನೆಗಳನ್ನ ಆಗಾಗ ಸಂಭವಿಸುವ ಕೆಲವು ಪೆಟ್ಟು ಕೊಡೋದಾಗಿರ್ಬೋದು, ವಾಚಾಮಗೋಚರವಾಗಿ ಹೊಲಸೊಲ್ಸು ಬೈಯೋದಾಗಿರ್ಬೋದು, ಅಂದ್ರೆ ಹೆಣ್ಣನ್ನ ಈ ಕಾರಣಕ್ಕೆ ಸಹನಾಮಹಿ ಎಂದಿದ್ದು. ಈಗ ನಿಮ್ ತಂದೆ ತಾಯಿ ಬದುಕನ್ನೇ ಒಂಚೂರು ಯಾವಾಗಾರ ಬಿಡುವಾಗಿದ್ದ ಕೂತ್ ಕೇಳು, ಈಗ ಹೆಂಗಿದ್ದಾರೋ ಫೈನ್. ಎಂದ ಒಂದು ಸಮಯ ಅವ್ರ ಬದುಕು ಹಿಂಗೆಲ್ಲ ನಡ್ಕೊಂಡೇ ಬಂದಿದೆ. ನಿನ್ನ ಕತೆ ಮಾತ್ರ ಅಲ್ಲವ್ವ. ಹಾಗಾಗಿ ನೀನಿನ್ನು 1ನೇ ಕ್ಲಾಸಿಗೆ ಸೇರಿ ಅ ಇ ಕಲಿಬೇಕಾದ್ರೆ, ಅಥವಾ ಆ ಇ ಇಂದ ಒಂದು ವಾಕ್ಯವನ್ನ ರಚನೆ ಮಾಡ್ಲಿಕ್ಕೆ ಇನ್ನು ಎಷ್ಟು ಓದಬೇಕಲ್ವ ನಾನು. ಈಗ ಬೇರೆ ಯಾರೋ ಥೆರಪಿಸ್ಟ್ ಹೇಳಿದ್ರು, ಇನ್ನೇನು ಹೇಳಿದ್ರು, ನೋಡುವ ನಾನು ಈ ಜಾಗದಲ್ಲಿ ಕೂತು ನನ್ನ ಜ್ಞಾನಕ್ಕೆ ಏನು ಬರುತ್ತೋ ಅದನ್ನು ಹೇಳ್ತೀನಿ. ಮತ್ತೆ ವಾಸ್ತವವಾಗಿ ನಿನ್ನ ಭವಿಷ್ಯವನ್ನು ಮಾತ್ರ ನಾನು ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಈ ಕ್ಷಣದಕ್ಕಷ್ಟೇ ನಾನು ಪರಿಹಾರ ಹುಡುಕ್ಲಿಕ್ಕೆ ಹೋಗ್ಲಿಕ್ಕೆ ಇದು ಯಾವುದೋ ಜಾಬ್ ವಿಚಾರ ಅಲ್ಲ ಇದು. ಹಾಗಾಗಿ ಇಲ್ಲಿ ನೀನು ಅರ್ಥ ಮಾಡಕು, ಯಾರ್ಯಾರು ಹೇಗಿದ್ದಾರೆ, ಯಾರ್ಯಾರು ವ್ಯಕ್ತಿತ್ವಗಳು ಏನು, ಎಲ್ಲಿ ಮಾತಾಡಬೇಕು. ಅಂದ್ರೆ ನಾನು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತು, ಸಮುದ್ರದ ಅಡಿಯಲ್ಲೊಂದು ಮನೆ ಮಾಡಿ ಸಮುದ್ರದ ಅಲೆಗಳಿಗೆ ಅಂಜಿದರೆಂತು. ಅಂದ್ರೆ ಮಾಡಿರೋದೇ ಬೆಟ್ಟದ ಮೇಲೆ. ಅಯ್ಯೋ ನಂಗೆ ಪ್ರಾಣಿಗಳು ಭಯ ಅಂದ್ರೆ ಮಾಡ್ಬಾರ್ದಿತ್ತು ನೀನಲ್ಲಿ. ಹೌದು ಸರ್. ಬಟ್ ಮದ್ವೆಗಿನ್ನ ಮುಂಚೆ ಇದೆಲ್ಲ ಯಾವ್ದು ಗೊತ್ತಾಗಲ್ಲ. ಈಗ ಅದನ್ನ ನೀನ್ ಕರ್ಮದ ಡೆಫಿನೇಷನ್ ಕೊಡ್ಕೊಳ್ಬೇಕಷ್ಟೇ. ಈಗ ನಾನ್ ನಿಮ್ ಪ್ರೋಗ್ರಾಮ್ ಎಲ್ಲ ಕೇಳಿರೋದ್ರಿಂದಾನೇ ನನ್ ಮೈಂಡ್ ಒಂದ್ ರೇಂಜ್ ತುಂಬಾ ಕಾಮ್ ಆಗಿದೆ ಸರ್. ನೀವು ನಂಬ್ತಿರೋ ಬಿಡ್ತಿರೋ, ನಿಮ್ ಪ್ರೋಗ್ರಾಮ್ ನಾನ್ ತುಂಬಾ ಕೇಳ್ತಾ ಇದ್ದೆ ಮದ್ವೆಗಿನ್ನ ಮುಂಚೆ ಕೂಡ. ನಾನ್ ಅನ್ಕೋತಾ ಇದ್ದೆ ಓಕೆ ಹಿಂಗೆಲ್ಲ ಆಗ್ಬಾರ್ದು ಅಂತ ಹೇಳಿ. ಕೊನೆಗೆ ಮದ್ವೆ ಆಗಿ ನಾನು ಅದನ್ನೇ ಅಟ್ರಾಕ್ಟ್ ಮಾಡ್ಬಿಟ್ಟೆ. ಮೋಸ್ಟ್ಲಿ ಆ ನೆಗೆಟಿವ್ ಥಿಂಕಿಂಗ್ ಸ್ವಲ್ಪ ಸ್ಟಾಪ್ ಮಾಡ್ಬೇಕಂದ್ರೆ ನಿಮ್ ಪ್ರೋಗ್ರಾಮ್ ಇಂದ ನನಗೆ ಪ್ರಪಂಚದ ಜ್ಞಾನ ಸಿಕ್ತು. ನನಗೆ ಗೊತ್ತೇ ಇರ್ಲಿಲ್ಲ ಪ್ರಪಂಚ ಹಿಂಗೂ ಇದೆ, ಜನ ಹೀಗೂ ಇದಾರೆ ಅಂತ. ಯಾಕಂದ್ರೆ ನನ್ನ ಅಪ್ಪ ಅಮ್ಮ ತುಂಬಾ ಪ್ರೊಟೆಕ್ಟ್ ಮಾಡಿ ನನ್ನ ಸಾಕ್ಬಿಟ್ಟಿದ್ರು. ನಂಗೆ ಪ್ರಪಂಚದ ಜ್ಞಾನನೇ ಇರ್ಲಿಲ್ಲ. ಒಂದ್ 90% ನಂಗೆ ಜ್ಞಾನ ಇರ್ಲಿಲ್ಲ ಅಂತ ಹೇಳ್ಬೋದು. ಓದಿದ್ದೆ, ಕೆಲ್ಸ ಮಾಡ್ತಾ ಇದ್ದೆ, ಇಷ್ಟೇ ಇತ್ತು. ಆಮೇಲೆ ನನಗೆ ಪ್ರಪಂಚದ ಜ್ಞಾನ ಸಿಕ್ತು. ಓಕೆ ಹಿಂಗಿರ್ಬೇಕು ಅನ್ಕೊಂಡು ಮದ್ವೆ ಆಗೋ ಟೈಮಲ್ಲಿ ಒಂದ್ ಸ್ವಲ್ಪ ಎಡವಟ್ಟಾಗಿ ಹೋಗ್ಬಿಡ್ತು ಸರ್. ಇರ್ಲಿ, ಆದ್ರೆ ಈಗ ನಾನೇನ್ ಹೇಳೋದಂದ್ರೆ, ಇಲ್ಲಿ ಗಂಡ ಈಗ ಆಲ್ರೆಡಿ ಒಂದಷ್ಟು ಫ್ರಸ್ಟ್ರೇಷನ್ ನೀನ್ ಬರೋ ಮುಂಚೆನೆ ಆತ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದ. ಹೌದು, ಅವ್ರ ಲೈಫಲ್ಲಿ ತುಂಬಾನೇ ಸ್ಟ್ರೆಸ್ ಇದೆ, ಕಾರಣಕ್ಕೋ ಏನೋ ಆಯ್ತಾ. ಅಂದ್ರೆ ಎಕ್ಸಾಕ್ಟ್ಲಿ ಒಬ್ಬ ಮನುಷ್ಯ ಗಂಡನ್ ಬಿಟ್ಬಿಡವ. ಸುಮ್ಮನೆ ನಾವು ನೀವೊಬ್ರು ಮನುಷ್ಯರಾಗಿ, ಒಬ್ಬ ಹ್ಯೂಮನ್ ಆಗಿ ನಾವು ಯೋಚನೆ ಮಾಡೋಣ.
ನನಗೆ ಕೆಲವು ವಿಚಾರಗಳಲ್ಲಿ ನೆಮ್ಮದಿ ಇಲ್ಲ. ಏನು ಗೊತ್ತಿದ್ದೋ ಗೊತ್ತಿಲ್ಲದೋ ಹೊರಗಡೆ ಕೆಲವು ಸಂಗತಿಗಳಲ್ಲಿ ನಾನು ಸಿಗಾಕೊಂಬಿಟ್ಟಿದ್ದಾಗ ಮನೆಗೆ ಬಂದಾಗ ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ. ಹಾ ಅಂದ್ರೆ ಹೌದು ಸರ್. ಅವರು ನನ್ಗೆ 2 ವರ್ಷ ಏನು ಕೇಳಬೇಡ ಅಂದ್ರೆ ಅದ್ರ ಗೂಢ ಅರ್ಥ, ಹ್ಮ್. ಈವನ್ ಪ್ರೀತಿನೂ ಕೂಡ ಬಹಳ ಪೂರ್ಣ ಪ್ರಮಾಣದಲ್ಲಿ ಸಮರ್ಪಣೆಯಿಂದ ತುಂಬಾ ಆಸಕ್ತನಾಗಿ ಕೊಡ್ಲಿಕ್ಕೆ ಅವ್ರು ತಯಾರಿರಲ್ಲ. ಯಾಕಂದ್ರೆ ಹೊರಗಡೆ ಕೆಲವು ವಿಚಾರಗಳು ತಗ್ಲಾಕೊಂಡ್ಬಿಟ್ಟಿರ್ತಾರೆ. ಹೌದು ಹೌದು. ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ಅದು ಏನಾದರೂ ಆಗಲಿ, ಹ್ಮ್. ನಾನು ಈ ವ್ಯಕ್ತಿಯನ್ನ ಖಂಡಿತ, ಯಾಕಂದ್ರೆ ಇಂಥದ್ದೇನು ಚಿಕ್ಕ ಪುಟ್ಟದಿದೆ ಅಂತ ನಾನು ತೊರೆಯುವ ಬುದ್ಧಿ ತೋರಿದ್ರೆ ಈ ಇತಿಹಾಸ ನಿನ್ ಜೊತೆನೆ ಬರುತ್ತೆ. ಇವ್ರು ಯಾರು ನಿನ್ ಜೊತೆ ಬರಲ್ಲ, ಬಟ್ ಈ ಕಥೆಗಳೆಲ್ಲ ನಿನ್ ಜೊತೆನೇ ಬರ್ತವೆ. ಜನರ ದೃಷ್ಟಿಯಲ್ಲಿ ಇವೆಲ್ಲ ನಿನ್ ಜೊತೆನೇ ಇರ್ತವೆ. ಹೌದು ಸರ್. ಯಾಕೆ ಬಂದ್ಲು ಅಂದಾಗ ನಿಂದೊಂದು ಕತೆ, ಹ್ಮ್. ಬಿಟ್ಲಪ್ಪ ಅಂತ ಅಷ್ಟೇ ಹೇಳಲ್ಲ, ಯಾಕೆ ಬಿಟ್ಲು ಅನ್ನೋದು ಒಂದು ಕತೆ ನಿನ್ ಜೊತೆನೇ ಆಡಪ್ ಆಗಿರುತ್ತೆ. ಹೌದು. ನಾನ್ ಮಾಡಿಲ್ದೇ ಇರೋ ತಪ್ಪನ್ನು ಅದನ್ನ ಕತೆ ಕಟ್ಟಿ ಹೇಳ್ತಾರಲ್ಲ, ನಂಗೆ ಅದನ್ನ ಕೇಳಿ ಸ್ವಲ್ಪ ಬೇಜಾರಾಯ್ತು. ಭಯಂಕರ. ಈಗ ನಾನೇನ್ ಹೇಳ್ತೀನಿ, ಅತ್ತೆ ಅಥವಾ ಈ ಅತ್ತೆಯ ವರ್ತನೆ ಇವೆಲ್ಲ ಸಹಜವಾಗಿ ಪಾಪ ಈಗ ಹೊಸ್ತ ಕಾಲೇಜ್ ಸೇರಿರೋರ್ಗೆ ಸೀನಿಯರ್ಸ್ಗಳು ರ್ಯಾಗಿಂಗ್ ಮಾಡಿದ್ರೆ ಹೆಂಗನ್ಸ್ಬೇಕು ಅವ್ರಿಗೆ? ಹೌದು ನಿನ್ ಬದುಕು ಹಂಗೆ ಆಗಿದೆ, ಹೌದಲ್ಲವಾ? ಈಗ ನನಗೆ ರ್ಯಾಗಿಂಗ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಒಂದು ವೇಳೆ ವಿದ್ಯಾಭ್ಯಾಸವನ್ನು ತೊರೆಯೋದಾದ್ರೆ ನಷ್ಟ ಯಾರಿಗೆ? ನನಗೆ ಆಗುತ್ತೆ. ಯಾವಾಗ ಗಂಡ ಅಥವಾ ಒಂದು ಇಡೀ ಕಾಲೇಜೇ ನೀನೇ ಬರಬೇಡಪ್ಪ ಅಂತ ಕಾಲೇಜೇ ಹೇಳಿದಾಗ ನನಗಲ್ಲಿ ದಾರಿ ಇಲ್ಲ, ನಾನು ಬೇರೆ ಕಾಲೇಜ್ ನೋಡ್ಕೊಳ್ಬೋದು. ಹೌದು. ಆದ್ರೆ ಆ ಕಾಲೇಜಲ್ಲಿ ಯಾರನ್ನ ನಂಬಿಕೊಂಡು, ನಿನ್ ಮೇಷ್ಟ್ರ ನಂಬಿಕೊಂಡು ಅವ್ರೇನು ಹೇಳಿಲ್ಲ, ಬಟ್ ಇನ್ಯಾರೋ ನಿನ್ನನ್ನ ಬರಬೇಡ, ನೀನು ಹೊಂಟೋಗು ಅಂತ ಹೇಳ್ತಾರೆ ಅಂತ ನಾನು ಯಾವ್ದಕ್ ಮಹತ್ವ ಕೊಡಬೇಕು ಅಂತ ನನಗ್ ಗೊತ್ತಿರ್ಬೇಕು. ಹೌದು ಸರ್. ಆಕ್ಚುಲಿ ನನ್ಗೆ ಆತರ ವರ್ಡ್ಸ್ ಗಳೆಲ್ಲ ಕೇಳ್ಕೊಂಡಾಗ ನನ್ಗೆ ಅದ್ ನನ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದನ್ನ ಟಚ್ ಮಾಡ್ಬಿಡುತ್ತೆ. ನಾನ್ ಸ್ವಾಭಿಮಾನ ಬಿಟ್ಟು ಇಲ್ಲಿ ಇರ್ಬೇಕಾ, ಹಿಂಗೆಲ್ಲ ಅನ್ನಿಸ್ಕೋಬೇಕಾ, ಈಗ ಈ ಸಂಸಾರಕ್ಕೆ ಅಂತ ರೀತಿ ಎಲ್ಲ ಬಂದಾಗ ಅನ್ನಿಸ್ತು. ನಾವು, ಈಗ ನಾನಾದ್ರೂ ಅಷ್ಟೇ ನೀವಾದ್ರೂ ಅಷ್ಟೇನವ, ಹ್ಮ್. ಹೊರಗಡೆ ನನ್ನ ಸ್ವಾಭಿಮಾನ ಕಾಪಾಡ್ಕೊಳ್ಳೋಣ, ಒಳಗಡೆ ಕೆಲವೊಮ್ಮೆ ಎಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ತಗೊಂಡ್ರು ಎಲ್ಲಾರ ಮನೆಯಲ್ಲೂ ಅವ್ರಿಗೆ ತುಂಬಾ ಗೌರವ ಸಿಕ್ತಿತ್ತು ಅನ್ನೋದು ಸುಳ್ಳವ. ಇದು ನೀನ್, ಯಾಕಂದ್ರೆ ಹೊರಗಡೆ ನಿಮ್ ಸಾಧನೆಗಳು ಮಾತಾಡ್ತೇವೆ, ಒಳಗಡೆ ಇರೋರ್ಗೆ ಅದೇನು ಅಲ್ಲ ಅದು, ಹೌದು. ಅಲ್ವಾ? ಈಗ ಹೊರಗಡೆ ನಿನ್ಗೆ ಯಾರೋ ಅವಮಾನ ಮಾಡ್ಬಿಟ್ರು, ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು, ನೀನು ಮಾಡದ ತಪ್ಪಿಗೆ ನಿನಗೆ ತಪ್ಪಾಗಿ ಮಾತಾಡಿದ್ರು ಅಂದ್ರೆ ಚಪ್ಪಲಿನೂ ಬಿಡಬೇಡ, ತಕ್ಷಣ ಬಾ ಅಂತ ಹೇಳಬಲ್ಲೆ. ಆದ್ರೆ ಈ ಮದುವೆ ಅನ್ನೋ ವಿಚಾರ ಅಥವಾ ನಿನ್ನೂರು, ನಿನ್ನ ಮನೆ, ಈಗ ನಿನ್ನ ತವ್ರ ಮನೆಗೆ ಹೋಗ್ತೀಯ, ಏನೋ ಮಿಸ್ ಆಗಿ ಹಣೆ ಕೆಟ್ಟು ನಿಮ್ಮ ಅಮ್ಮನೋ ಅಪ್ಪನೋ ಏನೋ ಒಂದು ಅಂದ್ಬಿಟ್ರು, ಓಹ್ ನಾನು ಇಲ್ಲಿರಲ್ಲ ಅಂತ, ಬೇಕಾದ್ರೆ ನೀನು ಅಲ್ಲಿಂದಲೂ ಬರ್ಬೋದು, ಯಾಕಂದ್ರೆ ಅದು ನಿನ್ನ ಮನೆ ಅಲ್ಲ, ಈಗ ನಿನ್ನ ತವ್ರ ಮನೆ ಅದು. ಸರ್ ಆಕ್ಚುಲಿ ನನ್ಗೆ ಇದೊಂದು ಪ್ರಾಬ್ಲಮ್ ಆಗ್ತಿದೆ. ಮದ್ವೆ ಆಗಕ್ಕಿಂತ ಮುಂಚೆ ನನ್ನ ನಮ್ಮನೆ ಮಗಳು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು, ಈಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ನನ್ನ ಅಪ್ಪ ಅಮ್ಮನೇ ನನ್ಗೆ ಈಗ್ಲೂ ಆಸರೆ ಆಗಿರೋದು. ನನಗ್ ಬಟ್ಟೆ ಬೇಕಾ, ಇಲ್ಲ ನಾನು ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕಾ, ಎಲ್ಲದಕ್ಕೂ ನನ್ನ ಅಪ್ಪ ಅಮ್ಮನೇ ನೋಡ್ಕೊಳ್ತಿರೋದು ಸರ್ ಇವತ್ತಿಗೂ. ಆದ್ರೂನು ಒಂದ್ ಫೀಲಿಂಗ್ ಏನಂತ ಹೇಳಿದ್ರೆ, ಇದು ನನ್ ಮನೆ ಅಲ್ಲ, ಸೊ ನಾನು ಅಲ್ಲಿ ನೆಮ್ಮದಿಯಾಗಿ ಇರೋಣ ಹೋಗಿ ಅಂತ ಅನ್ನೋವಾಗ ಈ ಮಾತು ಬಂದಾಗ ನಂಗೊಂಥರ ಅದು ಆ ದುಃಖನ ಜಾಸ್ತಿ ಆಗ್ಬಿಡುತ್ತೆ. ಸರಿ ನಾನು ಎಲ್ಲಿಗೆ ಹೋಗ್ಬೇಕು, ಈಗ ನನ್ನ ಅಪ್ಪ ಅಮ್ಮನ ಮನೆಗೆ ಹೋಗಿ ನಾನು ಜಾಸ್ತಿ ಇದ್ರೆ ಅವ್ರಿಗೂ ಒಂಥರ ಅವಮಾನ ಆಗತ್ತೆ. ಇಲ್ಲ ನಾನು ಹೆಂಗೋ ನೆಮ್ಮದಿಯಾಗಿದ್ದೆ ನನ್ನ ತಂದೆ ತಾಯಿ ಮನೇಲಿ, ಚೆನ್ನಾಗಿರೋ ಹುಡ್ಗಿನ ಕರ್ಕೊಂಡ್ಬಂದು ಮದ್ವೆ ಮಾಡ್ಕೊಂಡು ಹಿಂಗೆಲ್ಲ ಹರ್ಟ್ ಮಾಡ್ತಾರಲ್ವಾ, ನಾನ್ ಏನ್ ಮಾಡ್ಬೇಕು ಅಂತ ಒಂದೊಂದ್ಸಲಿ ತುಂಬಾ ಬೇಜಾರಾಗತ್ತೆ. ನೀವ್ ಹೇಳ್ದಾಗೆ ಸ್ವಲ್ಪ ದುಃಖನೆಲ್ಲ ಇಗ್ನೋರ್ ಮಾಡಿ ಓಕೆ ನನ್ಗೇನು ಅಂಟಿಲ್ಲ ಅನ್ನೋ ತರ ಇರ್ಬೇಕಷ್ಟೆ. ಇಲ್ಲ, ಈಗ ನಾನೇನು ಹೇಳೋದಂದ್ರೆ ಈ ವಿಚಾರದಲ್ಲಿ ಇನ್ನು ಆರಂಭದಲ್ಲಿದ್ದೀಯಪ್ಪ. ಈಗ ಎಲ್ಲಾ ಹೆಣ್ಣು ಮಕ್ಕಳು ಹೆಚ್ಚು ಕಡಿಮೆ ಇದನ್ನ ಅನುಭವಿಸಿರ್ತಾರೆ. ತೀರಾ ಅಂತ ಕಾಲ ಬಂತು ಅಂದಾಗ ಅವಾಗ ನಾನು ಹೇಳ್ತೀನಲ್ಲ, ಎಂದು ನಿನ್ನ ಪ್ರಾಣಕ್ಕೆ ಕಂಟಕ ಅಂತ ಬರುತ್ತಲ್ವಾ, ಮತ್ತೆ ಎಂದು ನಿನ್ನ ಗಂಡ ನಿನ್ ಬಿಟ್ಟು ಇನ್ಯಾವುದೋ ಹೆಣ್ಣಿನೊಂದಿಗೆ ಹೋಗಿ ಕುಂತು ನಿಂತು ಮಲಗ್ ಬರೋ ಸ್ಥಿತಿಗೆ ಹೋಗಿದ್ದಾನೆ, ಮತ್ತೆ ಅದನ್ನ ನಾನು ಕಂಟಿನ್ಯೂ ಮಾಡೇ ಮಾಡ್ತೀನಿ ಹಠಕ್ಕೆ ನಿಂತಾನೆ ಅಂದಾಗ ನೀನ್ ಅಲ್ಲಿರ್ಲಿಕ್ಕೆ ಕಾರಣ ಇಲ್ಲ. ನೀವೆರಡಂತಲ್ಲಿ ಇಟ್ಕೊಂಡು ಪ್ರಾಣಕ್ಕೆ ಸಂಚಿಕಾರ, ಇನ್ನೊಂದು ಅತ್ತೆ ಅಂದ್ರು ಅಥವಾ ಅತ್ತೆ ಹಿಂಗೇನು ಅಂತಾರೆ, ಸೃಷ್ಟಿನೇ ಯಾಕೋ ಹಂಗಿದೆ, ಅತ್ತೆ ಸೊಸೆ ಅನ್ನೋದು ಆ ಕಾಲದಿಂದ ಬಂದಿದೆ. ನಿನಗೆ ಅದಕ್ಕೆ ಹೆದರಿ ಪಲಾಯನ ಮಾಡೋದು ಒಳ್ಳೆಯದಲ್ಲ. ಇಲ್ಲಿ ಇವರೆಲ್ಲರ ಮಾತುಗಳನ್ನ ಒಂದು ಪಾಠವಾಗಿ, ಒಂದು ಕಾಮಿಡಿಯಾಗಿ, ಅಥವಾ ಬಿಡು ಅವರೆಲ್ಲ ಹುಚ್ಚರು ಏನು ಮಾತಾಡ್ತಾರೆ ನಕ್ಕೊಂಡು ನಾನು ಪಾಡಿ, ಯಾಕಂದ್ರೆ ನೀನು ನಿನ್ನ ಗಂಡನಿಗೆ ಏನೇ ಹೇಳಬೇಕಂದ್ರೂ ಪರಿಸ್ಥಿತಿ ನೋಡಿಕೊಂಡು, ಸಮಯ ಸಂದರ್ಭ ನೋಡಿಕೊಂಡು, ವಾತಾವರಣ ನೋಡಿಕೊಂಡು
ಯಾಕಂದ್ರೆ ನಾನು ಅದನ್ನ ನನ್ನ ವಶ ಮಾಡಿಕೊಳ್ಬೇಕು, ನಾನು ಪ್ರಯತ್ನ ಮಾಡಬೇಕೆ ಹೊರತು ನಾನು ಈ ದೋಷ ಇದೆ, ಈ ದೋಷ ಇದೆ, ಈ ದೋಷ ಇದೆ ಅಂತ ದೋಷಗಳು ಲಿಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಲ್ಲ, ಎಲ್ಲಿ ಹೋದ್ರೂ ಆಗಲ್ಲ. ಹೌದು ಯಾರವ ಎಲ್ಲ ಚೆನ್ನಾಗಿರೋದು ಇಲ್ಲಿರೋದು? ಹೌದು, ನೀನು ಬಯಸಿದ್ದೊಂದು ಇರಬಹುದು, ಆದ್ರೆ ಬದುಕು ಏನು ಕೊಡ್ತೋ ಅದರಲ್ಲಿ ಸ್ವಲ್ಪ ಈ ಯಾವುದೋ ಒಂದು ಹಣ್ಣು ಹೇಳ್ತಾರೆ, ಅದು ಒಳಗಡೆ ಒಂಚೂರು ಹುಳ 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 ಇರ್ತದಂತ, ಅದನ್ನೆಲ್ಲ ಹತ್ತಿ ಹಣ್ಣು ಅಂತ ಹತ್ತಿ ಹೇಳ್ತಾರೆ. ಹಣ್ಣು ನೋಡಿ, ಚೆನ್ನಾಗಿ ಹೇಳಿದ್ರಿ. ಹತ್ತಿ ಹಣ್ಣು ಇರುತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ನಾವು ಬೇಡದೇ ಇರೋದನ್ನ ತೆಗೆದಾಕೋದು ಅಥವಾ ಬೇಡದೇ ಇರೋದ್ರ ಕಡೆ ಗಮನ ಕೊಡದೇ ಇರೋದು ನಮ್ಮ ಕೆಲಸ ಆಗ್ಬೇಕು. ಹೌದು ಸರ್. ಇಲ್ಲಿ ಆಕ್ಚುಲಿ ಏನಂದ್ರೆ ಇದು ಒಂದು 2 months 3 months ಮುಂಚೆ ಆ ವಿಷಯ ಎಲ್ಲ ಗೊತ್ತಾದಾಗ ಸರ್ 1 month ನನ್ ಮೆಂಟಲ್ ಸ್ಟೇಟ್ ತುಂಬಾ ಹಾಳಾಗಿ ಹೋಗ್ಬಿಟ್ಟಿತ್ತು. ನಾನು ಆ ವಿಷಯವಾಗಿ ತುಂಬಾ ಜಗಳ ಮಾಡ್ತಾ ಇದ್ದೆ, ಅದು ಅವ್ರ ಅಪ್ಪ ಅಮ್ಮನ ಮುಂದೆನೆ ಜಗಳ ಮಾಡ್ತಾ ಇದ್ದೆ. ಅದ್ ಏನಾಯ್ತು ಅಂತ ಹೇಳಿದ್ರೆ ಅವ್ರ ಅಡ್ವಾಂಟೇಜ್ ತಗೊಳಕ್ ಶುರು ಮಾಡ್ಬಿಟ್ರು. ನನ್ಗೆ ಲೇಟರ್ ರಿಯಲೈಸ್ ಆಯ್ತು. ಅದಾದ್ಮೇಲೆ ನಾನು ಸ್ವಲ್ಪ ಓಕೆ ನಾನ್ ಕಾಮ್ ಡೌನ್ ಆಗ್ಬೇಕು, ಬಿಕಾಸ್ ಇದ್ ನನ್ ವ್ಯಕ್ತಿತ್ವ ಅಲ್ಲ, ನನ್ ಪರ್ಸನಾಲಿಟಿ ಹಿಂಗ್ ಇರ್ಲಿಲ್ಲ. ನಾನು ಎಷ್ಟು ಕಾಮ್ ಸೋಲ್ ಆಗಿದ್ದೆ ಅಂತ ಹೇಳಿದ್ರೆ ಪಾಸಿಟಿವ್ ಆಗಿ ಇರ್ತಿದ್ದೆ ಆದಷ್ಟುನು. ಸರಿ ಅಂತ ಹೇಳಿ ನಾನು ಕೌನ್ಸಿಲಿಂಗ್ ಈ ಥೆರಪಿ ಎಲ್ಲ ತಗೊಂಡು ಸ್ವಲ್ಪ ಕಾಮ್ ಡೌನ್ ಆಗಿ ಇವಾಗ ಓಕೆ ಮತ್ತೆ ಹೋಗಿ ಅವನ ಜೊತೆ ಜೀವನ ಮಾಡೋಣ ಅಂತ ಹೇಳಿದಾಗ ಮತ್ತೆ ಇನ್ನೊಂಥರ ಡ್ಯಾಮೇಜ್ ಮಾಡ್ತಾ ಇದಾರೆ. ಅದ್ ನನ್ಗೆ ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ. ಓಕೆ ನಂದೇನು ತಪ್ಪಿಲ್ಲ, ಇದುವರೆಗೂ ಅವ್ರ ಮನೇಲಿ ನಾನು ಅದು ಕೇಳ್ದೆ, ನಿಮ್ ಸೊಸೆಯಾಗಿ ನನ್ನಿಂದ ನಿಮ್ಗೆ ಏನ್ ಮೋಸ ಆಗಿದೆ, ನಾನು ಏನ್ ತಪ್ಪು ಮಾಡಿದೀನಿ ಅದಾದ್ರೂ ಬಾಯ್ಬಿಟ್ಟು ಹೇಳ್ಬಿಡಿ, ನನ್ನಿಂದ ಅವ್ರಿಗೆ ಏನೂ ತಪ್ಪಾಗಿಲ್ಲ. ಬಟ್ ಅವ್ನ ಜೊತೆಗೆ ನಾನು ಮಾತಾಡೋದೇ ತಪ್ಪು. ಅವ್ನ ಜೊತೆಗೆ ನಾನು ಏನಾದ್ರು ಮಾತಾಡ್ಬಿಟ್ರೆ ಜಗಳ ಮಾಡ್ತಿದ್ದಾಳೆ ಅಂತ ಇದ್ ಮಾಡ್ಬಿಡೋದು. ಸರಿ ನಾನು ಅಲ್ಲಿಂದ ಹೊರಟು ನಮ್ಮ ಅಪ್ಪ ಅಮ್ಮನ ಮನೇಲಿ 2 ದಿನ ನೆಮ್ಮದಿಯಾಗಿದ್ದು ವಾಪಸ್ ಹೋಗೋಣ ಅಂತ ಬಂದ್ರೆ ಅಷ್ಟಲ್ಲಿ ಇನ್ನೇನೋ ಗಾಸಿಪ್ಗಳು ಕ್ರಿಯೇಟ್ ಮಾಡ್ಬಿಡೋದು. ಮನೇಲಿ ಇರಲ್ಲ, ಮನೇಲಿ ಕೆಲಸ ಮಾಡಲ್ಲ ಅನ್ನೋದಾಗ್ಲಿ. ನಾನ್ ಸ್ವಲ್ಪ ನಂದು ವರ್ಕಿಂಗ್ ಅವರ್ಸೇ ಸ್ವಲ್ಪ ಜಾಸ್ತಿ ಇರತ್ತೆ ಸರ್. ನಾರ್ಮಲ್ ಆಗಿ 9 hour ವರ್ಕ್ ಮಾಡೋ ಕಡೆ ನಮ್ದು ವರ್ಕ್ ಫ್ರಮ್ ಹೋಮ್ ಎಲ್ಲ ಇದ್ದಾಗ 12 hour ಆಗ್ಬಿಡತ್ತೆ. ಆಮೇಲೆ ಜೊತೆಗೆ ಈಗ ಎಜುಕೇಶನ್ ಕಂಟಿನ್ಯೂ ಮಾಡ್ತಿದೀನಿ, ಸೊ ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು. ಫಿಸಿಕಲ್ ಸ್ಟ್ರೆಸ್ ಇದ್ದಾಗ ಹೇಗೋ ನಿದ್ದೆ ಮಾಡಿ ಸರಿ ಮಾಡ್ಕೊಂಡ್ಬಿಡ್ಬೋದು. ಆ ವರ್ಕು ಮೆಂಟಲ್ ಪ್ರೆಷರ್ ಎಲ್ಲ ಇರುತ್ತಲ್ಲ, ಅದ್ ಬ್ಯಾಲೆನ್ಸ್ ಮಾಡ್ಕೊಂಡು ನಾನು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಫೋಕಸ್ ಮಾಡ್ತೀನಿ. ಅದಕ್ಕೋಸ್ಕರ ಓಕೆ ಎಜುಕೇಶನ್ ಇದೆ, ನಾನು ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ ಬರ್ತೀನಿ ಅಂದ್ರೆ ಅದಕ್ಕೆ ಏನಾದ್ರು ಹೇಳ್ತಾರೆ, ಸರಿ ಅಲ್ಲೇ ಹೋಗಿ ಮಾಡ್ಕೊಳ್ಳೋಣ ಅಂದಾಗ ಈ ತರ ಓಕೆ ಮನೇಲಿ ಕೆಲಸ ಮಾಡಲ್ಲ, ಇನ್ನೇನೋ ಒಂದ್ ನೆಗೆಟಿವ್ ಆಗಿ ನನ್ ಬಗ್ಗೆ ಒಂದು ಪಿಕ್ಚರ್ ಕ್ರಿಯೇಟ್ ಮಾಡ್ಬಿಟ್ರೆ ನಾಳೆ ದಿನ ಅವ್ರ ಮಗನ್ ನಾನು ಬಿಟ್ಟು ಹೋದಾಗ್ಲೂ ಅವ್ರಿಗೆ ಓಕೆ ಏನೋ ಒಂದು ಯೂಸ್ ಮಾಡ್ಕೊಬಹುದು ಅನ್ನೋ ರೀತಿ ಮಾತಾಡೋದು ಸರ್. ನನ್ಗದು ತುಂಬಾ ಒಂಥರ ಇರಿಟೇಷನ್ ಕ್ರಿಯೇಟ್ ಮಾಡುತ್ತೆ. ಏನಕ್ಕೆ ಹಿಂಗ್ ಮಾಡ್ತಾರೆ? ಓಕೆ ಓದೋ ಟೈಮಲ್ಲಿ ಸಪೋರ್ಟ್ ಮಾಡಲ್ಲ ಅಂದ್ಮೇಲೆ ಇನ್ ಯಾವಾಗ ಮಾಡ್ತಾರೆ? ನಾನೇನ್ ಫಿನಾನ್ಷಿಯಲ್ ಸಪೋರ್ಟ್ ತಗೊಂಡಿಲ್ಲ ಸರ್, ನಾನು ಅವ್ರ ಹತ್ರ ಒಂದ್ ಮಾರಲ್ ಸಪೋರ್ಟ್. ಅದೇ ಓದ್ತಾ ಇರೋದು ನಿಮ್ಮ ಗಂಡನ ಒಪ್ಪಿಗೆಯೊಂದಿಗೆನ? ಹಾ ಹೌದು ಸರ್, ನಾನ್ ಮದ್ವೆಗಿನ ಮುಂಚೆನೆ ಓದ್ಬೇಕಂತ ಅನ್ಕೊಂಡಿದ್ವಿ. ಅವಾಗ ಆಗ್ಲಿಲ್ಲ, ಮದ್ವೆ ಅರ್ಜೆಂಟ್ ಅಲ್ಲಿ ಆಗೋಯ್ತು. ಸೊ ಮದ್ವೆ ಆದ್ಮೇಲೆ ಇವಾಗ ಕಂಟಿನ್ಯೂ ಮಾಡ್ತಾ ಇದೀನಿ ಸರ್. ಸ್ವಲ್ಪ ಅದ್ ತುಂಬಾ ವರ್ಷದ ಕೋರ್ಸ್ ಏನಿಲ್ಲ, ಒಂದ್ 4-5 ತಿಂಗಳು ಕೋರ್ಸ್ ಅಷ್ಟೇ. ಆಯ್ತು. ಬಟ್ ನಿಮ್ಮ ಗಂಡನ ಒಳ್ಳೆಯತನಗಳು ಏನಿದ್ದಾವೆ ಇದ್ರ ನಡುವೆ? ನಾನ್ ಆಕ್ಚುಲಿ ಅವನಲ್ಲಿ ಅಷ್ಟು ಏನೋ ನೆಗೆಟಿವಿಟಿ ಎಲ್ಲ ಕಂಡ್ರು ಪಾಸಿಟಿವ್ ಸೈಡ್ ನೋಡ್ತೀನಿ ಸರ್. ಅವ್ನು ಎಜುಕೇಶನ್ ಕಂಪ್ಲೀಟ್ ಮಾಡಿಲ್ಲ, ಸೊ ನಾನು ಓದ್ತೀನಿ ಅನ್ನೋ ವಿಷಯ ಬಂದ್ರೆ ತುಂಬಾ ಸಪೋರ್ಟಿವ್ ಇರ್ತಾನೆ. ಓದ್ಕೋ, ಚೆನ್ನಾಗ್ ಓದು, ನಾನ್ ಓದಕ್ಕಾಗಿಲ್ಲ ನೀನ್ ಚೆನ್ನಾಗ್ ಓದು ಅನ್ನೋದಾಗ್ಲಿ. ನಾನೀಗ ವರ್ಕ್ ಮಾಡ್ಕೊಂತಿದ್ರೆ ನನ್ ಡೆಸ್ಕ್ ಹತ್ರ ಸ್ವಲ್ಪ ಥಿಂಗ್ಸ್ ತಂದ್ಕೊಡೋದಾಗ್ಲಿ, ಈ ತರ ಎಲ್ಲ ಇರ್ತಾನೆ. ಅವ್ನು ಅರ್ಥ ಮಾಡ್ಕೊಂತಾನೆ. ಈಗ ನಾನ್ ಕ್ಲಾಸ್ ತಗೊಂತಿದ್ರೆ ಡೋರ್ ಹಾಕೊಂಡ್ ಹೋಗೋದಾಗ್ಲಿ, ಈ ತರ ಪಾಸಿಟಿವ್ ಸೈಡ್ಸ್ ಇರುತ್ತೆ. ಅರ್ಥ ಮಾಡ್ಕೊಂತಾನೆ. ಒಂದೊಂದ್ಸರಿ ನಾನು ಹೇಳಿರ್ತೀನಿ, ನೀನ್ ಎಲ್ಲೂ ಹೋಗ್ಬೇಡ, ಇವತ್ತೊಂದಿನ ಕೆಲ್ಸಕ್ಕೆ ಹೋಗ್ದಿರ ನನ್ ಜೊತೆಗಿರು ಅಂದ್ರೆ ಆಫೀಸ್ ಕೆಲ್ಸ ಬಿಟ್ಟಲ್ಲ ಅಡಿಷನಲಿ ಪಾರ್ಟ್ ಟೈಮ್ ಎಲ್ಲ ಮಾಡ್ತಾನೆ, ಅವ್ನ್ ಸಾಲ ತೀರಿಸ್ಕೋಬೇಕಂತ ಹೇಳಿ. ಅರ್ಥ ಮಾಡ್ಕೊಂಡು ಅವನೇ ಇರ್ತಾನೆ, ಓಕೆ ಅವಳೊಬ್ಳೆ ಆಗ್ಬಿಡ್ತಾಳೆ ಅಂತ. ಅದೆಲ್ಲ ನೋಡಿನೇ ನನ್ಗೂ ಓಕೆ ಇನ್ನೊಂದ್ ಸ್ವಲ್ಪ ದಿನ ಅವ್ನ್ದೆಲ್ಲ ಕಷ್ಟ ಕಳೆದ್ರೆ ಸರಿ ಹೋಗುತ್ತೆ ಅನ್ನೋ ಹೋಪ್ಸ್ ಇದೆ ನನ್ಗ ಅವನ ಜೊತೆಗೆ. ಒಂದು ಸದ್ಗುಣಗಳನ್ನ ಹುಡುಕೋಕಾಗದೇ ಇರೋ ಸ್ಥಿತಿಯಲ್ಲಿ ಕೋಟ್ಯಾಂತರ ಜನ ಹೆಣ್ಮಕ್ಳಿದ್ದಾರೆ. ಹೌದು ಸರ್. ನಿಮಗೀಗ ಬದುಕಿನ ಒಂದು ಆಯ್ಕೆ ನಿಮ್ಮ ಕಣ್ಣು ಮುಂದಿದೆ. ಇದು ನನ್ನ ಕಾರಣಕ್ಕಾಗಿಯೋ ಅಥವಾ ಇನ್ಯಾರ್ದೋ ಕಾರಣಕ್ಕಾಗಿಯೋ ಅಲ್ಲ. ನನಗೆ ಇಲ್ಲಿ ಬಿಡಿಸಿಕೊಳ್ಳುವ ಅಥವಾ ಅಂತ ಯಾವುದೋ ಬಲವಾದ ಕಾರಣ ಕಾಣ್ತಿಲ್ಲ. ಅತ್ತೆ ಅನ್ನೋದು ಈ ಜಗತ್ತಲ್ಲಿ ಬಿಡಿಸಿಕೊಳ್ಳಿಕ್ಕೆ ಒಂದು ಕಾರಣ ಅಲ್ವೇ ಅಲ್ಲ. ಯಾವಾಗ ಒಂದು ಹೆಣ್ಣಿಗೆ ಒಬ್ಬ ಗಂಡನಿಂದ ಯಾವುದೇ ನೆಮ್ಮದಿ, ಸುಖ, ಸಂತೋಷ, ಮಿನಿಮಮ್ ಒಂದು ಮನೆಗೆ ತಂದು ಹಾಕುವ ಜವಾಬ್ದಾರಿ ವಹಿಸಿಕೊಳ್ಳುವ ಅಥವಾ ಏನೋ ಸಾಲ ಮಾಡಿದ್ದಾನೆ ಅದನ್ನು ತೀರಿಸುವ ಒಂದು ಪ್ರಯತ್ನವನ್ನು ಮಾಡದ ಹೆಂಡತಿನೇ ತೀರಿಸ್ಲಿ ಎಂದು ಎಷ್ಟು ಜನರ ನಡುವೆ ನೆಂದೊಂದಷ್ಟು ಬದುಕಿದೆ. ಯಾರ ಮಾತನ್ನ ಗಮನ ಕೊಡಬೇಕು ಕೊಡಬಾರ್ದು, ನಾನು ನನ್ನ ಗಂಡ ರೂಮಲ್ಲಿದ್ದಾಗ ಏನು ಮಾತಾಡ್ಕೊಳ್ತೀವಿ ಅದ್ರ ಹೊರತಾಗಿ ಅದೇ ಗಂಡ ಹೊರಗಡೆ ಬಂದು ಅಮ್ಮನ ಜೊತೆ ಸೇರಿ ಇನ್ನೇನೋ ಅಂದ್ರೂ ಕೂಡ ನಾನು ಮುಂದಿನ ಒಂದು 5-6 ವರ್ಷ ಒಂದು ಮಗು ಆಗಿ ಒಂದು ಹಂತಕ್ಕೆ ನೆಲೆ ಊರೋವರೆಗೂ ನಾನು ಸುಮ್ಮನೆ ಇರಬೇಕು. ಸೇಮ್ ಮಾತು ನನ್ನ ತಾಯಿ ಕೂಡ ಹೇಳಿದ್ರು ಸರ್. ಮೊನ್ನೆ ನಮ್ಮ ಮನೆಗ್ ಬಂದಾಗ ನನ್ನ ಅಮ್ಮನೂ ಹಾಗೆ ಹೇಳಿದ್ರು,
ನಿನ್ ಟೈಮ್ ಬರೋವರೆಗೂ ಸುಮ್ನೆ ಇರು. ನಿನ್ ಟೈಮ್ ಬಂತು ಅಂದ್ಬಿಟ್ಟು ನೀನೇನೋ ಕೆಟ್ಟದ್ ಮಾಡು ಅಂತ ನಾನು ಹೇಳ್ತಾ ಇಲ್ಲ. ಆ ಮನೆಗ್ ನೀನ್ ಇವಾಗಷ್ಟೇ ಹೋಗಿದ್ಯಾ, ನಿನ್ಗೆ ಅಡ್ಜಸ್ಟ್ ಆಗ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ಬೇಡ. ನಿನ್ಗೆ ಅಲ್ಲಿ ಕಷ್ಟ ಆದಾಗ ಇಲ್ಲಿಗ್ ಬಂದ್ ಸ್ವಲ್ಪ ದಿನ ಇರು, ಅಲ್ಲಿ ಸ್ವಲ್ಪ ದಿನ ಇಟ್ಕೊಂಡ್ ಮ್ಯಾನೇಜ್ ಮಾಡ್ಕೊಂಡು ಹೋಗು ಅಂತ ನನ್ನ ಅಮ್ಮ ಹಂಗೆ ಅದನ್ನೇ ನೀವ್ ಹೇಗ್ ಹೇಳ್ತಾ ಹೇಳಿದ್ರು ಇದ್ದೀನಿ. ಅದೇ ಹೇಳಿದ್ರು. ಇಲ್ಲಿ ಬಿಡಿಸಿಕೊಳ್ಳುವ ಅಥವಾ ಬಿಡಿಸಿಕೊ ಅನ್ನುವ ಯಾವುದೇ ಮಾತು ಸ್ವಯಂ ನಿನ್ನ ಅವನತಿಗೆ ಅವರ ರೂಪದಲ್ಲಿ ಬಂದು ದುಷ್ಟಶಕ್ತಿಗಳು ಮಾಡೋ ಒಂದು ಪ್ರಯತ್ನ ಅಷ್ಟೇ. ಹ್ಮ್ ಹ್ಮ್ ನೀನು ಇಲ್ಲಿ ಒಂದು ಗರ್ತಿಯಾಗಿ ಒಂದು ಹೆಣ್ಮಗಳಾಗಿ ಹ್ಮ್ ನಿನ್ನ ಎಷ್ಟೋ ಆಸೆಗಳನ್ನು ತ್ಯಜಿಸಿ ಆದರೂ ಈ ಏನು ಸುಮಂಗಲೆ ಅನ್ನೋ ಈ ಸ್ಥಾನವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಅಥವಾ ಆ ಕುರಿತಾಗಿ ನಿನ್ನ ಯೋಚನೆ ಅದು ವಿಶ್ವಶಕ್ತಿಗೆ ತಲುಪಬೇಕು. ನೀನು ಯಾರ್ಯಾರ್ದೋ ಮಾತು ಕೇಳಿಕೊಂಡು ಎಲ್ಲೋ ಒಂಚೂರು ಬಿಡಿಸಿಕೊಳ್ಳೋ ಯೋಚನೆ ಬಂದರೂ ಅದಕ್ಕೆ ಲೀಡ್ ಮಾಡ್ತವೆ ವಿಶ್ವಶಕ್ತಿ. ಹೌದು ಯಾಕಂದ್ರೆ ನನ್ನ ಒಳಗಿನ ಸಂಕಲ್ಪ ಏನಿದೆಯೋ ಅದಕ್ಕೆ ತಕ್ಕಂಗೆ ನನ್ಗೆ ಎದುರುಗಡೆ ಇರೋ ವಿಚಾರಗಳು ಕಾಣ್ತವವ. ಇಲ್ಲ ಹೌದು ಇಲ್ಲಿ ಉಳಿಸ್ಕೂಡಿ ಗುರುಗಳೇ ಅಂತ ಬರೋರ್ಗೆ ಅವ್ರಿಗೆ ಅದೇ ದಾರಿಗಳು ಕಾಣ್ತವೆ. ಇಲ್ಲ ಇವ್ರು ಹಿಂಗೆ ಹೇಳ್ತವ್ರೆ ನನಗೂ ಯಾಕೋ ಬಿಡಿಸ್ಕೋಬೇಕು ಅಂದ್ರೆ ಸುಮ್ಮನೆ ಒಂದು ಥಾಟ್ ಬಂದ್ರೆ ಸಾಕು, ಅದೇ ಥರದ ಜನ ಅದೇ ಥರದ ಸಲಹೆ ಅವ್ರಿಗೇನು ಅದ್ ಲೀಡ್ ಸಿಗುತ್ತೆ. ಅದು ಪ್ರಕೃತಿನೇ ಹಾಗವ್ವ. ಹೌದು ನೀನ್ ಏನ್ Actually manifest ನನ್ಗೆ ಮಾಡ್ತೀಯೋ ಅದು ಸಿಗುತ್ತೆ. ಹೌದು ಸರ್, ನೀವ್ ಹೇಳ್ದಂಗೆ ನಂಗೆ ಎರಡೂ ಥಾಟ್ ಇದೆ. ಒಂದು, ಇವನಲ್ಲಿ ಇರೋ ಚಿಕ್ಕ ಪುಟ್ಟ ಪಾಸಿಟಿವ್ ಸೈಡ್ ನೋಡಿದ್ರೆ ಅವ್ನ್ ಫಿನಾನ್ಷಿಯಲಿ ನನ್ಗೇನು ಸಪೋರ್ಟ್ ಮಾಡ್ತಿಲ್ಲ, ಬಟ್ ಎಮೋಷನಲಿ ಕೂಡ ನಂಗೆ ಏನು ಸಪೋರ್ಟ್ ಸಿಗ್ತಾ ಇಲ್ಲ ಸರ್. ಟು ಬಿ ವೆರಿ ಫ್ರಾಂಕ್, ಅವ್ನಿಗೆ ನನ್ ಕಷ್ಟ ಏನ್ ಹೇಳ್ಕೊಂತೀನಿ ಅಂತ ಕೇಳಿಸ್ಕೊಳ್ಳೋಷ್ಟು ಅವ್ನಿಗೆ ತಾಳ್ಮೆ ಇರಲ್ಲ. ಯಾಕಂದ್ರೆ ಅವ್ನ ಲೈಫೇ ಆಲ್ರೆಡಿ ತುಂಬಾ ಕಷ್ಟದಲ್ಲಿದೆ, ಸ್ಟ್ರೆಸ್ ಅಲ್ಲಿ ಇದಾನೆ ಅವನು ಆಲ್ರೆಡಿ. ನಾನ್ ಕೇಳೋದು ಚಿಕ್ಕ ಚಿಕ್ಕ ವಿಷಯಗಳು ನನಗ್ ಖುಷಿ ಆಗತ್ತೆ. ಏನೋ ವಾರಕ್ಕೆ ಒಂದ್ಸಲಿ ಫ್ರೀ ಇದ್ದಾಗ ಇಬ್ರು ಒಂದ್ ದೇವಸ್ಥಾನಕ್ಕೆ ಹೋಗೋದಾಗ್ಲಿ, ಈ ತರ ಚಿಕ್ಕ ವಿಷಯಗಳಷ್ಟೇ ನಾನು ಅವನಿಂದ ಡಿಮಾಂಡ್ ಮಾಡೋದು. ಸಮ್ಟೈಮ್ ಅದಕ್ಕೂ ಕಷ್ಟ ಅನ್ಸುತ್ತೆ. ಆಮೇಲೆ ಆಲ್ರೆಡಿ ಸ್ಟ್ರಗಲ್ ಮಾಡ್ತಾ ಇದೀವಿ ಫಿನಾನ್ಷಿಯಲಿ ಕೂಡ. ಸೊ ಇದೆಲ್ಲ ನೋಡಿದಾಗ ಅನ್ಸುತ್ತೆ ಬೇಡ ಬಿಟ್ಬಿಟ್ಟು ಹೋಗ್ಬಿಡೋಣ. ಅವ್ನ್ಗೆ ನಾನ್ ಇರೋದ್ರಿಂದ ಒಂದ್ ಸ್ವಲ್ಪನೂ ಗ್ರಾಟಿಟ್ಯೂಡ್ ಫೀಲ್ ಇಲ್ಲ. ಏನಕ್ ಬೇಕಪ್ಪ ಇದೆಲ್ಲ ಅಂತಾನು ಅನ್ಸುತ್ತೆ. ಇನ್ನೊಂದ್ಸರಿ ಅನ್ಸುತ್ತೆ ಇಷ್ಟೆಲ್ಲಾ ಕಷ್ಟಪಟ್ಟು ಎಲ್ರ ಮುಂದೆ ತುಂಬಾ ಚೆನ್ನಾಗ್ ಮದ್ವೆ ಆಗಿದೀವಿ, ಇನ್ನೊಂದ್ ಸ್ವಲ್ಪ ದಿನ ತಾಳ್ಮೆಯಿಂದ ಇರ್ಬೇಕು, ಬದುಕಿ ತೋರಿಸ್ಬೇಕು. ನನಗೆ ಬೇರೆ ಹುಡ್ಗಿರ್ ತರ ಇಲ್ಲ ಸರ್, ಎಲ್ಲಾ ರೆಡಿ ಇರ್ಬೇಕು, ನಾನ್ ಸ್ವಂತ ಮನೆ ಇರೋನ್ ಮದ್ವೆ ಆಗ್ಬೇಕು, ಕುತ್ಕೊಂಡ್ ತಿನ್ಬೇಕನ್ನೋ ಮೈಂಡ್ ಸೆಟ್ ನನ್ಗಿರ್ಲಿಲ್ಲ. ಹುಡ್ಗ ಮಿಡಲ್ ಕ್ಲಾಸ್ ಆದ್ರೂ ಪರವಾಗಿಲ್ಲ, ಇಬ್ರು ಸ್ಟ್ರಗಲ್ ಮಾಡಿ ಮೇಲೆ ಬರ್ಬೇಕನ್ನೋ ಥಾಟ್ ಇತ್ತು. ಬಟ್ ಇದು ಮದ್ವೆ ಆದ್ಮೇಲೆಲ್ಲ ಹೇಗ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಕಣ್ ಮುಂದೆನೆ ನೋಡ್ತಾನೆ, ಅವ್ರಮ್ಮ ರಾಂಗ್ ಇದಾರೆ ಅಂತಾನು ಗೊತ್ತಾದ್ರೂ ಕೂಡ ನನ್ಗೆ ಬೈಯೋದು, ನನ್ಗೆ ನೀನೇ ತಪ್ಪಿದ್ಯಾ ಅಂತ ಹೇಳೋದು. ನಾನು ಇಷ್ಟು ಕಾಮಾಗಿ ಮಾತಾಡ್ತಾ ಇರ್ಲಿಲ್ಲ. ನಾನು ಇತ್ತೀಚೆಗೆ ಥೆರಪಿ ಮತ್ತೆ ಯೋಗ ಎಲ್ಲ ಯೋಗ ಸೆಷನ್ ಎಲ್ಲ ಅಟೆಂಡ್ ಮಾಡ್ತಿರೋದ್ರಿಂದ ಸ್ವಲ್ಪ ಕಾಮಾಗಿ ಮಾತಾಡ್ತಾ ಇದೀನಿ. ನನ್ಗೆ ಬೈಯೋದು, ಕೋಪ ಮಾಡ್ಕೊಳ್ಳೋದು, ನಮ್ಮ ಅಮ್ಮನ ಬಗ್ಗೆ ಹೇಳ್ಬೇಡ ಅನ್ನೋದು, ಅವ್ರ ಕಣ್ಮುಂದೆ ತಪ್ಪು ಮಾಡ್ತಿದಾರೆ ಅಂತ ಅರ್ಥ ಆದ್ರೂನು ಕೂಡ ನನ್ನೇ ಬ್ಲೇಮ್ ಮಾಡೋದು. ಆತರ ಎಲ್ಲ ಮಾಡ್ದಾಗ ಅನ್ಸುತ್ತೆ ಓಕೆ, ಇಷ್ಟೆಲ್ಲ ಫೈಟ್ ಮಾಡೋದ್ರಲ್ಲೂ ಅರ್ಥ ಇದ್ಯಾ, ವರ್ತ್ ಇದ್ಯಾ ಎಂಡ್ ಆಫ್ ದ ಡೇ, ಈ ತರ ಥಾಟ್ಸ್ ಎಲ್ಲ ಬರುತ್ತೆ ಸರ್. ಈಗ ನಿಮ್ಮ ಯಜಮಾನ್ರು ಅಷ್ಟು ದುಡಿತಾರೆ ಹೌದಲ್ಲ, ಹೌದು ಸರ್. ಅದನ್ನ ಹೆಂಡಕ್ಕಾಗ್ತಾರ? ಇಲ್ಲ ಸರ್, ಅಂದ್ರೆ ಅವ್ನ್ ಕುಡಿಯೋದಿಕ್ಕೆ ಯಾವಾಗಾರು ಒಂದ್ಸರಿ ತುಂಬಾ ಫ್ರಸ್ಟ್ರೇಷನ್ ಇದ್ದಾಗ ಅದು ಬಿಡು, ಕುಡ್ಕೊಂಡ್ ಬಂದ್ ಸೈಲೆಂಟ್ ಆಗಿ ಹೆಂಡಕ್ಕಾಗ್ತಾರೋ ಹೆಡ್ಡಿಗಾಗ್ತಾರೋ ಜೂಜಿಗಾಗ್ತಾರೋ? ಸರ್ ಇದು ಆಲ್ರೆಡಿ ಅವ್ನ್ ಟ್ರೇಡಿಂಗ್ ಹಾಕಿ ಕಳೆದ್ ಬಿಟ್ಟಿದ್ದಾನೆ. ಇವಾಗ ಸದ್ಯಕ್ಕೆ ಅವ್ನ್ ದುಡ್ಡನ್ನ ಯಾವ್ದಕ್ಕೂ ಹಾಕ್ತಾ ಇಲ್ಲ ಸರ್. ಇವಾಗ ಹೆಂಗಿದೆ ಅಂದ್ರೆ ನಾನ್ ದುಡಿಯೋದನ್ನ ಸ್ವಲ್ಪ ಕೈ ಸಾಲಗಳೆಲ್ಲ ಮಾಡ್ಕೊಂಡಿರೋದ್ರಿಂದ ಕೈ ಸಾಲ ತೀರಿಸ್ಕೊಳ್ಳೋದು, ಮತ್ತೆ ಮನೇಲಿ ಚೀಟಿ ಅಂತ ಕಟ್ಟಿಸ್ತಾರೆ. ಅವರು ಸ್ವಂತ ಮನೆ ಕಟ್ಟಿಲ್ಲ, ಕಟ್ಟಬೇಕು ಅನ್ನೋ ಪ್ಲಾನ್ ಇದೆ. ಅದಕ್ಕೆ ತಗೊಂಬಂದ್ ಹಾಕೋದಾಗ್ಲಿ. ಅಂಡ್ ಇನ್ನೂ ಒಂದ್ ನಾನು ಏನ್ ಹೇಳ್ತೀನಿ ಅಂದ್ರೆ, ನಿನ್ ಕೆಪಾಸಿಟಿ ಎಷ್ಟಿದೆ ಅಷ್ಟು ನೋಡಿ ಕಮಿಟ್ಮೆಂಟ್ ಮಾಡ್ಕೋ ಅಂತ ನಾನು ಹೇಳ್ತೀನಿ. ಅವ್ನ್ ಹಾಗಲ್ಲ, ಅವ್ರ ಮನೇಲಿ ಒಪ್ಸ್ಬಿಟ್ರೆ ಅವ್ನ ಕೈಲಿ ಆಗುತ್ತೋ ಬಿಡುತ್ತೋ ಇನ್ನೊಂದ್ ಕಡೆ ಕೈ ಸಾಲ ಮಾಡಿ ತಂದು ಅದನ್ನ ಕಟ್ಟುತ್ತಾನೆ. ನಾನು ಅದನ್ನ ಹೇಳಿ ನಾನು ಕೆಟ್ಟೋಳಾಗ್ಬಿಟ್ಟಿದ್ದೀನಿ ಅವ್ರ ಪೇರೆಂಟ್ಸ್ ಮುಂದೆ. ಇವ್ನ್ ಬಾಯ್ ಬಿಟ್ಟು ಮಾತಾಡಲ್ಲ, ನನ್ಗೆ ಆಗಲ್ಲ, ಇಷ್ಟು ಕೆಪಾಸಿಟಿ ಇಲ್ಲ, ನಾನು ಇಷ್ಟು ರಿಸ್ಕ್ ತಗೊಳಕ್ ಆಗಲ್ಲ, ಇಲ್ಲ ನಂಗೆ ಕಷ್ಟ ಇದೆ, ನನ್ ಸದ್ಯಕ್ ಮಾಡಲ್ಲ, ಈ ತರ ಏನು ಬಾಯ್ ಬಿಟ್ಟು ಹೇಳಲ್ಲ. ಆಯ್ತಪ್ಪ, ಈಗ ಒಂದು ನಿನ್ನ ಗಂಡ ಅಂತಹ ಪರಿಸ್ಥಿತಿಗಳು ಒದಗಿ ಬಂದಾಗ ಅಥವಾ ಮನೆಯವರಿಂದ ಅಂತಹ ಅಸಾಧ್ಯವಾದ ಕೆಲವು ಜವಾಬ್ದಾರಿಗಳನ್ನ ಆತನ ಮೇಲೆ ವಹಿಸುವ ಸಂದರ್ಭ ಬಂದಾಗ ಆತ ಹೇಗೆ ಮರಳಿ ತಿರುಗಿ ಮಾತಾಡ್ಲಿ, ನನ್ನ ಕೈಲಾಗಲ್ಲ, ನಾನು ಇಷ್ಟು ಮಾಡ್ತಾ ಇದ್ದೀನಿ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ, ಈಗ ಆಗಿರೋ ಗುಂಡಿಗಳನ್ನೇ ಮುಚ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಹೊಸದನ್ನ ಏನು ಮಾಡಿಸ್ಬೇಡಿ ಅಥವಾ ನನ್ಗೆ ಅದನ್ನು ವಹಿಸೋಕ್ ಬರಬೇಡಿ, ಹಿಂಗೆ ಹೇಳಲಿ ಅಂತ ನೀನು ನಿರೀಕ್ಷೆ ಮಾಡ್ತಿ ಹೌದಲ್ಲ? ಹೌದು, ಅಟ್ಲೀಸ್ಟ್ ಹೇಳಿದ್ರೆ ನಿನಗ್ ಫ್ರಸ್ಟ್ರೇಷನ್ ಕಡಿಮೆ ಆಗುತ್ತೆ. ಹಂಗೆ ಹೇಳುವ ಒಂದು ಕಾಲ ತೀರ ಮಿತಿ ಮೀರಿದಾಗ ಬಂದೇ ಬರುತ್ತೆ. ಈಗ ನೋಡವ, ನಿನ್ನನ್ನೇನೋ ನಾನು ಇಷ್ಟು ಮಾಡಿದೀನಿ ನೀನ್ ತೀರ್ಸ್ಬೇಕಷ್ಟೇ ಅಂತ ನಿನ್ನನ್ನು ಪೀಡಿಸ್ತಾ ಇಲ್ಲ, ಅಥವಾ ಇನ್ನೇನು ಆಸ್ತಿ ಮಾರೋ ಇನ್ನೇನೋ ಮಾರೋ ಅದನ್ನ ತೀರ್ಸೋಕ್ ಹೋಗ್ತಾ ಇಲ್ಲ, ಅಥವಾ ನಿಮಗೇನೋ ಅದರಿಂದ ಹಿಂಸೆ ಕೊಡ್ತಾ ಇಲ್ಲ.
ಈಗ ನಾನೇನು ಹೇಳ್ತೀನಿ, ಈಗ ಆಲ್ರೆಡಿ ಕೆಲವು ವಿಚಾರಗಳೆಲ್ಲ ಅವ್ರು ಎಡವಟ್ಟು ಮಾಡ್ಕೊಂಡಿರೋದ್ರಿಂದ ಅದನ್ನ ತೀರಿಸುವ ಜವಾಬ್ದಾರಿ ಹೊಂದಿರುವ ವ್ಯಕ್ತಿತ್ವಗಳು ಕೂಡ ಒಂದು ಹಂತಕ್ಕೆ ಉತ್ತಮವೇ. ಹೌದು ಸರ್, ಹೌದು. ಅದನ್ನ ಬಿಟ್ಟು ಮನೆ ಹತ್ರ ಬಂದು ಹೊಡೆದಾಡಿ ಕೂಗಾಡಿ ಕಿರ್ಚಾಡಿ ಯಾರೋ ಬರ್ಲಿಕ್ಕೆ ಅವಕಾಶ ಅಂದ್ರೆ ಇದು ಕೂಡ ನಿನ್ನ ಗಂಡನ ಒಂದು ಉದಾತ್ತ ಗುಣವನ್ನೇ ತೋರಿಸುತ್ತೆ, ಹೌದು ಆಯ್ತಾ. ಜೊತೆಗೆ ಇಲ್ಲಿ ಆ ದುಡಿದ ವ್ಯಕ್ತಿ ಹಿಂದೇನಾಗಿತ್ತು ಅದು ಬೇರೆ, ಆದ್ರೆ ಈಗ ಯಾವ ಗುಂಡಿಯನ್ನ ಈ ಹಿಂದೆ ಮಾಡ್ಕೊಂಡಿದ್ದ ಸಾಲ ಅದು ಇದು ಅದನ್ನು ಮುಚ್ಚಿಕೊಂಡೇ ಅಥವಾ ಅದನ್ನ ತೀರಿಸ್ಕೊಂಡೇ ಬರ್ತಿದ್ದಾನೆ. ಒಂದ್ ಸ್ವಲ್ಪ ನೀನು ಸಮಯ ಕೊಡು, ಓದ್ಲಿಕ್ಕೆ ಬಿಟ್ಟಿದ್ದಾರೆ, ನಿನ್ ಪಾಡಿಗೆ ನೀನು ಓದುಕೋ. ನಾನೊಂದು ಸಂಸಾರದಲ್ಲಿಲ್ಲ, ನಾನು ಯಥಾವತ್ ಒಂದು ಹಾಸ್ಟೆಲಲ್ಲೋ ಪಿ ಜಿಲೋ ಇದ್ದೀನಿ, ಅಲ್ಲಿ ಯಾರ ಪ್ರೀತಿಯನ್ನು ನಿರೀಕ್ಷೆ ಮಾಡಬಾರ್ದು, ನಾನು ಕೊಡೋಣ. ಈಗ ನಿಂಗೆ ಪಿ ಜಿಯಲ್ಲೋ ಇನ್ನೆಲ್ಲೋ ಹೋಗಿ ಉಳ್ಕೊಂಡ್ರೆ ಓದ್ಲಿಕ್ಕೆ ಉಳ್ಕೊಂಡಿರ್ತಿ, ಹೌದಲ್ಲ? ಅಲ್ಲಿ ಮಾತಾಡ್ಸಿದ್ರೇನು ಬಿಟ್ರೇನು? ಯಾಕಂದ್ರೆ ಈ ಸಮಯದಲ್ಲಿ ನೋಡವ, ಅಂತಹ ಗಳಿಗೆ ಬಂದಾಗ 3 ಮಕ್ಕಳಾದ್ರೂ ಬಿಟ್ಟು ಹೋಗ್ಬೋದು. ಅದು ಸಮಾಜದ ಮಾತು ಕೇಳ್ಕೊಂಡು ಸಮಾಜ ಏನು ಅಂದ್ಕೊಳ್ಳುತ್ತೋ ಇದೆಲ್ಲ ಮನಸ್ಥಿತಿ ತೆಗ್ದಾಕ. ನನಗೆ ಎಂಥ ಪೀಕ್ ಸ್ಥಿತಿ ಇದ್ರೆ ತೀರಾ ನನ್ನ ಗಂಡ ಏನು ಆಗೋದೇ ಇಲ್ಲ, ಅವನಿನ್ ಸರಿ ಹೋಗೋದೇ ಇಲ್ಲ ಅನ್ನೋ ಸ್ಥಿತಿವರೆಗೂ ಕಾದು ಬಿಟ್ರೆ ನಾಳೆ ನಿನಗೂ ಪಶ್ಚಾತ್ತಾಪ ಇರಲ್ಲ. ಹಾ ಸರ್, ಇದೊಂದ್ ಥಾಟ್ ನನ್ ತಲೆಯಲ್ಲಿತ್ತು. ನನ್ನಿಂದ ಆಗೋ ಎಫರ್ಟ್ಸ್ ನಾನು ಹಾಕ್ಬೇಕು, ನಾಳೆ ದಿನ ಏನು ಪ್ರಯತ್ನ ಪಡ್ದೇನೆ ಬಿಟ್ಬಿಟ್ಟೆ ಅನ್ನೋ ರಿಗ್ರೆಟ್ ನನ್ನ ಹತ್ರ ಇರಬಾರ್ದು ಅನ್ನೋ ಒಂದ್ ರೀಸನ್ಗೆ ಬಿಡು. ಅದ್ ನಿನ್ನ ಮುಂದೆ ಇದರಿಂದ ತಪ್ಪಿಸಿ ಇನ್ನೊಂಚೂರಿ ಜಾಸ್ತಿ ಗುಂಡಿ ಇರೋ ಕಡೆನೆ ಹಾಕುತ್ತೆ. ಅದ್ ನಾನೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಯಾವಾಗ ನಮಗೆ ಕೆಲವು ಸವಾಲುಗಳು ಅಡೆತಡೆಗಳು ನಾವು ಅಂದ್ಕೊಂಡಂಗಿಲ್ಲ, ನಾವು ಏನೋ ಅಂದ್ಕೊಂಡಿದ್ದು ಆದ್ರೂ ಇದು ಹಿಂಗಿದೆ, ಅಥವಾ ನಾನೇನೋ ಕನ್ಸ್ಕೊಂಡಿದ್ದೆ ಆದ್ರೆ ಹಿಂಗಿದೆ ಅಂದ್ರೆ, ಯಾರು ತೀರಾ ಒಂದೊತ್ತಿನ ಊಟಕ್ಕೆ ಕಷ್ಟಪಡ್ತಿದ್ದಾನೋ ಅವನಿಗೆ ಮಾತ್ರ ಆ ಒಂದೊತ್ತಿನ ಊಟ ಕೂಡ ಬಹಳ ಮಹತ್ವವಾದದ್ದು. ಆದ್ರೆ ಯಾರಿಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ತಿನ್ನೋಕಿದೆ, ಯಾವಾಗ ಬೇಕು ಅವಾಗ ತಿನ್ನೋಕಿದೆ ಅಂದವನ್ಗೆ ಆ ಒಂದೊತ್ತಿನ ಊಟದ ಕಷ್ಟ ಅರ್ಥವಾಗಲ್ಲ ಅವನಿಗೆ. ನಿಮಗೆ ಕೆಲವು ವಿಚಾರಗಳು ಚೆನ್ನಾಗಿ ನಡ್ಕೊಂಡು ಹೋಗ್ಲಿಕ್ಕೆ ದಾರಿ ಮಾಡ್ಕೊಟ್ಟಿದ್ದಾನೆ ದೇವ್ರು, ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ತಿನ್ನು ಅಂತ. ಇದು ಸಿಗದ ಒಂದ್ ಗಳಿಗೆ ಬಂದ್ಬಿಡುತ್ತೆ, ಏನೋ ದುರಾದೃಷ್ಟವಶಾತ್ತು ಯಾರ್ದೋ ಮಾತು ಕೇಳಿ ಬಿಡಿಸ್ಕೊಂಡು ಹೋದೆ, ಅಲ್ಲಿ ಇದೂ ಗತಿ ಇಲ್ಲ ಅನ್ನೋ ಒಂದು ಸ್ಥಿತಿ ಬಂದಾಗಿದೆಯಲ್ಲ, ಅವಾಗ ನಿನಗೆ ಗೊತ್ತಾಗುತ್ತೆ. ಅದು ಹೆಂಗೆ ಅಂದ್ರೆ, ನಮಗೆ ಒದಗಿ ಬಂದ ಬದುಕನ್ನ ಕಾಲಲ್ಲಿ ಒದ್ದು ಹೋಗುವುದಿದೆಯಲ್ಲ, ನಮಗೆ ಕಾರಣಗಳು 1000 ಇರ್ಬೋದು ಬಿಡಿಸ್ಕೊಳ್ಲಿಕ್ಕೆ. ಆದ್ರೆ ಯೋಚಿಸು, ಇಲ್ಲಿಂದ ಬಿಡಿಸಿಕೊಂಡು ನೀನು ಯಾವುದೇ ಸಂಬಂಧಕ್ಕೆ ಹೋದ್ರು ಒಬ್ಬನ ಬಳಿ ಇದ್ದು ಬಂದವಳನ್ನು ಅದು ಒಂದು ಕಳಂಕ, ಎಷ್ಟೇ ರಾಜಭೋಗ ಇದ್ರು ನಿನ್ನ ಅದು ಒಂದೇ ಕಾರಣ ನಿನ್ನನ್ನು ತುಳಿದು ಹಾಕು. ಆದ್ರೆ ಇವನನ್ನ ಬಿಟ್ರೆ ನಾನು ಮತ್ತೆ ಇನ್ನೊಬ್ಬ ಅಂತ ನೋಡುವಂತ ಮನಸ್ಥಿತಿ ಬಿಡಲ್ಲಮ್ಮ, ಅಥವಾ ನಿನ್ನ ಮನೆಯವರೇ ಬಿಡಲ್ಲ. ಯಾಕಂದ್ರೆ ಎಷ್ಟೋ ಹೆಣ್ಮಕ್ಳು ಒಂದ್ ಬೇಜಾರ್ ಏನಾಗತ್ತೆ ಅಂದ್ರೆ ಸರ್, ನಾನು ಲೈಫ್ ಅಲ್ಲಿ ಆದಷ್ಟು ತುಂಬಾ ಕಾನ್ಶಿಯಸ್ ಆಗಿ ಬಂದೆ. ಓಕೆ, ಇನ್ನೊಂದು ಲವ್ ಏನೋ ಒಂದ್ ಮಾಡ್ಕೊಂಡ್ ಹೋಗ್ಬಿಟ್ರೆ ನನ್ ತಮ್ಮಂಗ್ ನಾನು ಒಳ್ಳೆ ರೋಲ್ ಮಾಡೆಲ್ ಆಗಿರಲ್ಲ. ಆದಷ್ಟು ಒಂದ್ ಒಳ್ಳೆ ರೀತಿಲಿ ಬೆಳ್ಕೊಂಡ್ ಹೋಗ್ಬೇಕು, ಬದ್ಕೊಂಡ್ ಹೋಗ್ಬೇಕು. ಅಂಡ್ ಪ್ರತಿಯೊಂದು ಒಬ್ರು ಸುಳ್ಳು ಹೇಳ್ಬೇಕಾದ್ರು, ನನ್ ಸುಳ್ಳು ಹೇಳಿದ್ರು ನಂಗೆ ಮ್ಯಾನೇಜ್ ಮಾಡಕ್ ಬರಲ್ಲ. ಒಬ್ರಿಗೆ ಏನೋ ಒಂದ್ ಚಿಕ್ಕ ಪುಟ್ಟದೊಂದ್ ತೊಂದ್ರೆ ಮಾಡಕ್ಕೂ ಎಷ್ಟು ಕಷ್ಟ, ಎಷ್ಟು ಯೋಚನೆ ಮಾಡ್ಕೊಂಡ್ ಬೆಳ್ಕೊಂಡ್ ಬಂದಿರೋ ನಮ್ಗೆ ಇಂಥ ಲೈಫ್ ಸಿಕ್ಬಿಡುತ್ತೆ. ನಮ್ ಜೊತೆಗೆ ಹಿಂಗಿಂಗೋ ಇರ್ತಾರೆ, ಹೆಂಗಿಂಗೋ ಮೋಸ ಎಲ್ಲಾ ಮಾಡಿರ್ತಾರೆ, ಬಟ್ ಅವ್ರು ಇವತ್ತು ಒಳ್ಳೆ ಜೀವನ ಲೀಡ್ ಮಾಡ್ತಿರ್ತಾರೆ. ಅದ್ ನೋಡಿದಾಗ ಒಂಥರ ಬೇಜಾರಾಗತ್ತೆ ಸರ್, ನಾನೇನ್ ಮೋಸ ಮಾಡಿದೆ ಅಂತ. ನೋಡವ್ವ, ಯಾರ ಒಳಗಡೆ ಯಾವ ಭಯ ಆತಂಕಗಳು ಇದ್ದಾವೋ, ಯಾರ ಒಳಗಡೆ ಯಾವ ದುರಂತದ ಭಯದಲ್ಲಿ ಬದುಕುತ್ತಾ ಇದ್ದಾರೋ, ಅನ್ಯಾಯದ ಮಾರ್ಗದಲ್ಲಿ ಹೋಗಿ ಸುಖ ಉಣ್ಣುತ್ತಿರುವ ಯಾರೊಬ್ಬರಿಗೂ ನೆಮ್ಮದಿಯ ನಿದ್ದೆ ಇಲ್ಲ. ನಮಗವು ಕಾಣಿಸಲ್ಲ. ನೋಡವ, ಹೊರಗಿನವ್ರದ್ದೇನೋ ನಿನ್ಗದು ಬೇಡ, ನೀನು ಬಂದಿದ್ದೀಯ. ನಿನ್ನ ಈಗ ಅಂತಹ ಸೀತಾಮಾತೆ ಮದುವೆಯಾಗಿ ಇನ್ನೂ ಕೆಲವೇ ವರ್ಷಗಳಾಗಿತ್ತು, ಅಥವಾ ಕೆಲವೇ ತಿಂಗಳು, ಕೆಲವೇ ಸಮಯ ಆಗಿತ್ತು, ಆಗಾಗ್ಲೇ ವನವಾಸಕ್ಕೆ ಹೋಗುವಂತಹ ಕೆಟ್ಟ ಸಮಯ ಬಂತು. ಆಯ್ತು, ನನ್ನ ಗಂಡನ ಜೊತೆ ವನವಾಸಕ್ಕೆ ಹೋಯ್ತೀನಿ ಅಂತ ಹೋದ್ಲು. ಅಲ್ಲಿ ನೋಡಿದ್ರೆ ಮತ್ತೆ ರಾವಣ ಹೊತ್ಕೊಂಡು ಹೋದ. ಹಾಗೆ ಲಂಕೆಗೆ ಹೋಗ್ಬೇಕಂದ್ರೆ ಸಮುದ್ರಕ್ಕೆ ದಾಟಿ ಹೋಗ್ಬೇಕು. ಅಯ್ಯೋ, ನನ್ನ ರಾಮ ಬರ್ಲಿಕ್ಕಿಲ್ಲ ಬಿಡು, ಅಥವಾ ನನ್ನ ರಾಮ ಈ ಸಮುದ್ರ ದಾಟೋದು ಹೆಂಗ್ ಬರ್ಲಿಕ್ಕೆ ಸಾಧ್ಯ ಈ ರಾಕ್ಷಸರ ಜಾಗಕ್ಕೆ? ಸರಿ, ರಾವಣನ ಮದುವೆಯಾಗಿ ಚೆನ್ನಾಗಿರೋಣ ಅಂದ್ರೆ ತನಗೆ ಒದಗಿ ಬಂದ ಪ್ರತಿ ಕಷ್ಟಗಳು, ಸವಾಲುಗಳು
ಆಕೆ ಗಂಡನ ಮೇಲಿದ್ದ ಒಂದು ಭರವಸೆ, ಅವಳೊಬ್ಳು ಸತಿಯಾಗಿ ಪತಿವ್ರತೆಯಾಗಿ ಅವಳು ಅದನ್ನಷ್ಟೇ ಇಟ್ಟಿದ್ರಿಂದ ನಮಗೆ ಇವತ್ತು ಅವಳು ಬಹಳ ಮಾದರಿ ಹೆಣ್ಮಗಳಾಗಿದ್ದಾಳೆ, ಅಥವಾ ಸೀತಾಮಾತೆ, ಲೋಕಮಾತೆ. ನಾನು ಇಂತಹ ದುರಿತಗಳು ಬಂದಾಗ ನನ್ನೊಂದಿಗೆ ರಾವಣ ಹೆಂಗ್ ವರ್ತಿಸ್ತಾವನೆ, ನನ್ನೊಂದಿಗೆ ಲಂಕೆಯ ಜನರು ಹೆಂಗ್ ವರ್ತಿಸ್ತಾವ್ರೆ ಅನ್ನೋದಕ್ಕಿಂತ ನನಗೆ ರಾಮ ಬರ್ತಾನೆ ಅನ್ನೋದು ಒಂದೇ ಗಮನ ಇತ್ತು. ಈ ಕಡೆ ಅತ್ತೆ ಹೆಂಗ್ ಮಾಡಿದ್ಲು, ಏನೇನ್ ಮಾಡಿದ್ಲು ಇಲ್ಲ, ನನ್ನ ಗಂಡ ಬರ್ತಾನೆ ಅಥವಾ ಸರಿ ಹೋಗ್ತಾನೆ, ಇದು ಒಂದೇ ಕಾರಣ ಇದ್ದಾಗ ಈ ಕಡೆಯವರ ವರ್ತನೆ ನನ್ನನ್ನು ಡಿಸ್ಟರ್ಬ್ ಮಾಡಬಾರ್ದು. ಈಗ ನಾನು ಲಂಕೆಯ ರಾವಣನ ವರ್ತನೆ ನೋಡಿ ನಾನು ಸಾಯ್ಬೇಕು ಅಥವಾ ನಾನು ಬಿಟ್ಬಿಡ್ಬೇಕು, ಇನ್ನೇನು ಆಗ್ಬಿಡ್ಬೇಕು, ಅಥವಾ ಬಿಡು ಹೆಂಗೂ ರಾವಣನ್ನೇ ಮದುವೆ ಆಗಿ ಹೋಗ್ಬಿಡ್ಬೇಕು ಅಂತ ಸೀತೆ ಯೋಚನೆ ಮಾಡಲಿಲ್ಲ. ರಾವಣ ನೀನು ಹೆಂಗಾದ್ರೂ ಬಡ್ಕೊಂಡು ಸಾಯು, ನಾನು ಗಂಡನ್ನ ಅಥವಾ ನನ್ನ ರಾಮನ್ನ ಕಾಯ್ತಾ ಇರ್ತೀನಿ, ನೀನು ಕೂಗಾಡು ಕಿರ್ಚಾಡು, ನನ್ನ ಒಲಿಸಿಕೊಳ್ಳೋಕೆ ನೀನು ಏನು ರಂಪಾಟ ಮಾಡ್ತಿ ಮಾಡ್ಕೊ ಅಂದರೆ ಒಂದರ ಮೇಲೆ ಸಂಪೂರ್ಣ ಗಮನ ಇರಿಸಿದ್ಲು. ಅದು ಬರಲಿ ಅಂತ ಪ್ರಾರ್ಥಿಸಿದ್ಲು, ಅದು ಬರುತ್ತೆ ಅಂತ ಭರವಸೆ ಇಟ್ಲು. ಅವಳು ಗಮನ ರಾಮನ ಬರುವಿಕೆಗೆ ಬಿಟ್ರೆ ಆ ಕಡೆ ಈ ಕಡೆ ಏನು ನಡೀತಾ ಇದೆ ಅವಳು ನೋಡ್ಲೇ ಇಲ್ಲ. ನನಗೆ ಗಂಡನ ಬದಲಾವಣೆ, ಆತನ ಸಾಲ ಬೇಗ ತೀರ್ಲಿ, ಆತನ ಫ್ರಸ್ಟ್ರೇಷನ್ ಕಡಿಮೆ ಆಗಲಿ, ಆತನ ಒತ್ತಡಗಳು ಕಡಿಮೆ ಆಗಲಿ, ನನ್ನ ಕಡೆ ಬರಲಿ ಅಥವಾ ನನ್ನ ಕಡೆ ಬರಲಿ ಅನ್ನೋದಕ್ಕಿಂತ ಅವನೊಬ್ಬ ಒಳ್ಳೆ ಜೀವನವನ್ನು ನಡೆಸುವಂತಹ ಮನುಷ್ಯ ಆಗಲಿ ಅಥವಾ ಅವನಿಗೊಂದು ಒಳ್ಳೆ ನೆಮ್ಮದಿಯ ಜೀವನ ಸಿಗಲಿ. ಯಾಕಂದರೆ ನನಗೆ ಅವರಿಂದ ಏನು ಸಿಕ್ತು ಅನ್ನೋದಕ್ಕಿಂತ ನಾನು ಒಬ್ಬರ ಬಗ್ಗೆ, ಅವರು ಗಂಡ ಆಗಿರಲಿ, ಅತ್ತೆ ಆಗಿರಲಿ, ಅಪ್ಪ ಅಮ್ಮ ಆಗಿರಲಿ, ನನಗೆ ಅವ್ರು ಸರಿ ಹೋದರೆ ನನಗೇನೋ ಸಿಗುತ್ತೆ ಅಂದರೆ ಅದು ಸ್ವಾರ್ಥವೇ. ಅವ್ರು ಸರಿ ಹೋಗ್ಲಿ ಅಷ್ಟೇ, ಆಮೇಲೆ ನನಗೆ ಸಿಗಲಿ ಸಿಗದಿರಲಿ. ನನ್ನ ಪ್ರಾರ್ಥನೆ ಕೂಡ ಅದು ತುಂಬಾ ಡೆಪ್ತ್ ಆಗಿರ್ಬೇಕು. ಈಗ ಅಯ್ಯೋ ಅವ್ರಿಗೆ ಅಯ್ಯೋ ನಮ್ಮ ಯಜಮಾನರು ಎಲೆಕ್ಷನ್ ಅಲ್ಲಿ ಗೆಲ್ಲಪ್ಪ ಅಂತ ಇವನು ಯಾಕೆ ಅಂದ್ಕೊಳ್ತಾವ, ಗೆದ್ರೆ ಇವನಿಗೇನು ಒಳ್ಳೇದಾಗುತ್ತೆ ಅಂತ. ಒಂದ್ ವೇಳೆ ವಿರೋಧ ಪಕ್ಷದವನ್ ಗೆದ್ರೆ ಇವನ್ಗೆ ಒಳ್ಳೇದಾಗೋದಿದ್ರೆ ಯಜಮಾನನ್ ಸೈಡ್ಗಿಟ್ಟು ಅವನೇ ವಿರೋಧ ಪಕ್ಷದವನ್ನೇ ಗೆಲ್ಲಿ ಅಂತನ್ಬೇಕಾರೆ. ಅಂದ್ರೆ ಯಾವಾಗ ಇನ್ನೊಬ್ಬರಿಗೆ ಪ್ರಾರ್ಥಿಸ್ತೀವಿ ಆಗ ಆ ಪ್ರಾರ್ಥನೆ ಹೇಗಿರ್ಬೇಕಂದ್ರೆ ಅವರಿಗೆ ಒಳ್ಳೇದಾಗ್ಬೇಕಷ್ಟೇ, ಅವರಿಂದ ನಮಗೇನು ಉಪಯೋಗ ಕೆಲಸ ಆಗ್ಬೇಕಿರುತ್ತೆ, ಅದಕ್ಕೆ ಅವರ ಗೆಲುವಿಗೋಸ್ಕರ ನಾವು ಪ್ರಾರ್ಥಿಸೋದು ತಪ್ಪಾಗುತ್ತೆ. ಹಾಗಾಗಿ ಇಲ್ಲಿ ನಿನ್ನ ಗಂಡನ ಒಂದಷ್ಟು ಸಮಯ ಏನು ಕೇಳಿದ್ದಾರೆ ಅದೇ ಥರ ನೀನು ಓದಿಕೊಂಡು ನಿನಗೊಂದು ಫ್ರೀಡಮ್ ಸಿಕ್ಕಿದೆ, ಅದು ಓದಿಕೊಂಡು ನಿನ್ನಿಂದ ಕರ್ತವ್ಯ ಏನಿದೆ ಮಾಡಿಕೊಂಡು ಹೋಗು. ಅತ್ತೆಯ ಮಾತುಗಳಿಂದ ನೀನು ಫ್ರಸ್ಟ್ರೇಟ್ ಆಗಬೇಡ ಅಥವಾ ಬಿಡಿಸಿಕೊಳ್ಳೋ ಯೋಚನೆ ಮಾಡಬೇಡ. ನಾನು ಹೇಳ್ತೀನಿ, ಮುಂದಿನ 8ರಿಂದ 9 ತಿಂಗಳ ನಂತರ ನಿನ್ನ ಗಂಡನಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನು ನೋಡ್ತೀಯ. ನಿನ್ನ ಅತ್ತೆಯ ಮಾತುಗಳನ್ನು, ನಿನ್ನ ತಮ್ಮ ಇದ್ದಾನೋ ಅಣ್ಣ ಇದ್ದಾನೋ ನಿನಗೆ? ನನಗೆ ತಮ್ಮ ಇದ್ದಾನೆ ಆಯ್ತು, ಸರ್. ತಮ್ಮನ ಮದುವೆಯಾಗಿ ಬರುವ ಒಂದು ಹೆಣ್ಣು ಏನೋ ದುರಾದೃಷ್ಟವಶಾತ್ ನಿನ್ನ ಅಮ್ಮನಿಂದ ಏನೋ 1-2 ಮಾತು ಬಂದಾಗ, ಇಲ್ಲ ನಾನು ನಿನ್ನ ತಮ್ಮನ ಬಿಟ್ಟು ನಿನ್ನ ಮಗನ್ ಬಿಟ್ಟು ಹೋಯ್ತೀನಿ ಅಂದ್ರೆ ಆ ನಿನ್ನ ಮನೆಯ ಕತೆ ಅವಾಗ ಏನಾಗುತ್ತೋ, ಹೌದಲ್ಲ? ಹೌದು ಸರ್. ನಾನೇನಂತೀನಿ ಅಂದ್ರೆ, ಇಲ್ಲಿ ನಿನ್ನ ತಮ್ಮನ ಮನೆಗೆ ಬಂದ ಹೆಣ್ಣು ನಿನ್ನ ಅಮ್ಮನ ತಾಯಿ ಥರನು, ನೀನಾದ್ರ ಪುಣ್ಯ ನಿನ್ನ ಅತ್ತೆಯನ್ ತಾಯಿ ಥರ ನೋಡ್ಕೊಳ್ತೀನಿ ಅಂತೀಯ, ಅಲ್ಲಂಗ್ ಬರ್ತಾಳೋ ಹೆಂಗೋ ಗೊತ್ತಿಲ್ಲ. ಬಟ್ ನನ್ ಪೇರೆಂಟ್ಸ್ ಯಾವತ್ತು ಸರ್ ಒಂದ್ ಗಂಡ ಹೆಂಡತಿರ್ ಏನೋ ಅವ್ರ ಜೀವನ ಸರಿ ಮಾಡ್ಕೊಳ್ತಾರ ತುಂಬಾ ಬಿಟ್ಬಿಡ್ತಾರೆ. ದೇವ್ರು ಹೊಂದ್ಕೊಳ್ಳೋಣ, ಬರೋಳ್ ದೇವಿ ಆಗಿದ್ರೆ ಏನ್ ಮಾಡ್ತೀಯ? ವಿಷಯ ಏನಂದ್ರೆ, ಯಾವ ಕಡೆ ಒಂದ್ ಕಡೆ ಮಾತ್ರ ಚೆನ್ನಾಗಿದ್ದು ಇನ್ನೊಂದ್ ಕಡೆ ಚೆನ್ನಾಗಿಲ್ಲ ಅಂದ್ರೆ ಈಗ ಆಯ್ತು ನಿನ್ನ ಅಪ್ಪ ಅಮ್ಮ ದೇವ್ರು. ಈಗ ನಮ್ಮ ಅತ್ತೆ ಕೂಡ ಏನ್ ನನ್ ಜೊತೆ ಡೈರೆಕ್ಟ್ ಆಗೆಲ್ಲ ಮಾತಾಡಲ್ಲ ಸರ್. ಹಂಗೆಲ್ಲ ಮಾತಾಡ್ಬಿಟ್ರೆ ಓಕೆ ಫೇಸ್ ಮಾಡ್ಬಿಡ್ಬೋದು. ನನ್ಗೆ ಈಗ ಒಂದೇ ಮನೇಲಿ ಇರ್ತೀವಿ ಅಂದ್ರೆ ಚೆನ್ನಾಗ್ ನಕ್ಕೊಂಡ್ ಮಾತಾಡ್ಕೊಂಡಿರ್ಬೇಕು. ಜಗಳ ಆದ್ರೂ ಒಂದ್ ಸ್ವಲ್ಪ ಹೊತ್ತಿಗೆ ಬಿಟ್ಬಿಟ್ಟು ಆರಾಮಾಗಿರ್ಬೇಕು. ಅದ್ ಹಂಗಾಗಲ್ಲ ಸರ್. ಹೆಂಗ್ ಮಾಡ್ತಾರೆ ಅಂದ್ರೆ, ಜಗಳ ಆದಾಗ ಆದಷ್ಟು ತುಂಬಾ ಇಂಪ್ರೆಷನ್ ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಾರೆ. ಲೈಕ್ ನಾನು ಚಿಕ್ಕರಿಂದ ಸಾಕಿದೀನಿ, ನಿನ್ನನ್ ಸಲ್ಗಿದೀನಿ, ಹಾಗೆ ಹೀಗೆ, ನಿನ್ಗೆ ಯಾರಾದ್ರೂ ಅಂದ್ಬಿಟ್ರೆ ನನಗ್ ನೋವಾಗುತ್ತೆ, ಏನೋ ಗಂಡ ಹೆಂಡತಿ ಬಿಡು, ಅವ್ನಿಗೆ ಇವ್ನ್ ಅಂತಾಳೆ, ಇವಳಿಗೆ ಅವನಂತಾನೆ, ಹೇಗೋ ಇಟ್ಕೊಂಡ್ ಹೋಗ್ಲಿ ಅಂತ ಅನ್ನಲ್ಲ. ತುಂಬಾ ಅದನ್ನ ಏನ್ ಮಾಡ್ಬಿಡ್ತಾರೆ, ಎಕ್ಸಾಜುರೇಟ್ ಮಾಡ್ಬಿಟ್ಟು ಎತ್ತಿ ಕಟ್ಬಿಡ್ತಾರೆ. ಅವರು ಇಲ್ಲ ಅಂದ್ರೆ ಮನೆಯಿಂದ ಹೊರಗ್ ಹೋದ್ಮೇಲೆ ಕರ್ಕೊಂಡೋಗಿ ಹೇಳ್ತಾರೆ, ಅವಳು ಹಿಂಗ್ ಹಂಗಂತಿದ್ಲು ಹಿಂಗಂತಿದ್ಲು. ಸಮಸ್ಯೆ ಏನ್ ಗೊತ್ತಾ ನಮ್ಮ, ಕೇಳಿಸ್ಕೊ. ಈಗ ನೀನು ನಿನ್ನ ಗಂಡನಿಗೆ ಏನೊಬ್ರು ಹೆಂಡತಿಯಾಗಿ, ಮನೆಗೊಂದು ಸೊಸೆಯಾಗಿ, ನಿನ್ನ ಕೆಲವು ಮಿತಿಗಳಿದ್ದಾವೆ. ನಿನ್ನ ಗಮನ ಅಷ್ಟರಲ್ಲೇ ಇದ್ರೆ ನಿನ್ಗೆ ನೆಮ್ಮದಿಯಾದ ಜೀವನ ಸಿಗುತ್ತೆ. ನೀನು ಹೊರಗಡೆ ಹೋಗಿ ಏನ್ ಮಾತಾಡ್ತವ್ರೆ, ಇನ್ಯಾರ ಹತ್ರನು ಯೋಚನೆ ಮಾಡವ, ಅವರು ಎಲ್ಲೋ ಹೊರಗಡೆ ಏನೋ ಬೊಗಳ್ಕೊಂಡು ಬರ್ತಾವ್ರೆ ಅಂದಾಗ ನೀನು ಕಳ್ಕೊಳೋದೇನಿದೆ?
ಯಾರು ನಿನ್ ಬಗ್ಗೆ ಕಳ್ಕೊಳ್ಳೋದೇನಿಲ್ಲ ಸರ್. ಈಗ ನನ್ನ ಹಸ್ಬೆಂಡ್ ನನ್ನ ಜೊತೆ ಚೆನ್ನಾಗಿ ಓಕೆ. ಕೇಳಿಸ್ಕೊಂಬ, ಹ್ಮ್ ಹ್ಮ್ ನಿನ್ನ ಕುರಿತು ನಿನ್ನ ಎದುರಿಗೆ ಬಂದು ಏನೋ ಜುಟ್ಟಿಡ್ಕೊಂಡು ಹೇಳುವಂತ ಅಪರಾಧ ನೀನು ಮಾಡಿಲ್ಲ. ಹ್ಮ್ ಅವ್ರು ಹ್ಮ್ ಏನೇ ಹೌದು. ಮಾತಾಡಿದ್ರು ಹಿಂದೆ ಮಾತಾಡ್ಬೇಕು. ಹ್ಮ್ ಮುಂದೆ ಯಾವಾಗ ಮಾತಾಡ್ತಾರೆ ಅಂದ್ರೆ ಯಾವಾಗ ನೀನ್ ತಪ್ಪಿತಸ್ಥಳೋ ಆಗ ಮುಂದೆ ಮಾತಾಡ್ತಾರೆ. ಹೌದು. ನಾನು ಸತ್ಯವಂತಳಾಗಿ ಉಳಿಯೋಣ. ಹ್ಮ್ ಹಿಂದೇನ್ ಮಾತಾಡ್ತಾರೋ ಅದು ಅವರವರು ಹೊಟ್ಟೆ ಕಿಚ್ಚ, ಅದಕ್ಕೆ ಮದ್ದಿಲ್ಲ. ಹ್ಮ್ ಅದ್ ನಾನಲ್ಲ, ಕೃಷ್ಣ ಬಂದ್ರು ಕೊಡೋಕಾಗಲ್ಲ ಅದಕ್ಕೆ ಮದ್ದು. ಹೌದು. ಹೀಗಾಗಿ ನೀನೇನು ಮಾಡಬೇಕು, ಅಯ್ಯೋ ನನ್ನ ಬಗ್ಗೆ ಹಿಂಗಂದ್ ಕಳ್ತಾರೆ ಹಂಗಂದ್ ಕಳ್ತಾರೆ, ಇಲ್ಲಿಂದ ನನ್ನ ಸಾಯೋವರೆಗೂ ಕಾಲ್ ತೆಗೆದು ಆಚೆ ಹೋಗಲ್ಲ, ಅದೇನಾದ್ರೂ ಆಗ್ಲಿ ಇಲ್ಲೇ ಬದುಕು ತೋರಿಸ್ತೀನಿ, ಒಂದು ಮಗು ಮಾಡ್ಕೊಂಡು ನನ್ನ ಜೀವನ ನಾನು ಕಟ್ಕೊಳ್ತೀನಿ, ನನ್ನ ಗಂಡನ ನಾನು ಸರಿ ಮಾಡ್ಕೊಳ್ತೀನಿ. ನಿನ್ನ ಯೋಚನೆ ಈ ಮಟ್ಟಕ್ಕೆ ನಿಂತ್ರೆ ಅವರು ಹ್ಮ್ ಏನಂದ್ರು ನಿನಗೆ ಬೇಸರ ಇಲ್ಲ. ಈಗ ನಿನಗೆ ಯಾಕಂಗ ಅನ್ಸುತ್ತೆ, ಓ ಈಗ ಯಾವ್ದಕ್ಕೂ ಇರ್ಲಿ ಅಂತ ಹೇಳ್ಕೊಂಡ್ಬಿಡ್ತಾರೆ, ನಾಳೆ ಬಿಟ್ಟು ಹೋದ್ರೆ ಇಲ್ಲ ಇಲ್ಲ ಅವ್ರ ಅತ್ತೆ ನನಗೆ ಮೊದ್ಲೇ ಹೇಳಿದ್ಲು ಇವಳು ಹಂಗೆಲ್ಲ ಇದ್ಲಂತೆ ಅಂತ ನಾಳೆ ಅವರಿಗೆ ಬೇಕಾದಂತೆ ಅವರು ಅಂದ್ಕೊಳ್ಳಿ, ಅಥವಾ ಸೊಸೆಯನ್ನೇ ತಪ್ಪಿತ ಸ್ಥಳ ಜಾಗದಲ್ಲಿ ನಿಲ್ಲಿಸ್ಬೇಕು ಅಂತದ್ದೇನಾದ್ರೂ ಒಂದು ಗಳಿಗೆ ಬಂದ್ರೆ, ಡೈವರ್ಸ್ ಅನ್ನೋ ವಿಚಾರ ಬಂದ್ರೆ, ಬಿಡು ಅವಳು ಸೊಸೆನೇ ಸರಿ ಇರ್ಲಿಲ್ವಂತೆ ಅಂತ ಜನ ಅಂದ್ಕೊಳ್ಳಿಕ್ಕೆ ಏನೇನು ಕಚ್ಚಾ ವಸ್ತು ಬೇಕು ಅದನ್ನು ಕೊಡ್ತಿದ್ದಾರೆ ಅಂತ ನೀನ್ ಹೇಳ್ತಿದ್ದೀಯ. ನಾನು ಹೋಗೋ ಗಳಿಗೆನೆ ಬಂದಿಲ್ಲ ಅಂದ್ರೆ, ಅಥವಾ ಅಂಥದ್ದೊಂದು ನನ್ನ ಬದುಕಲ್ಲಿ ಬರ್ಲಿಕ್ಕೆ ನಾನು ಬೇಡೋದೇ ಇಲ್ಲ ಅನ್ನೋದು ನನ್ನ ಆಲೋಚನೆ ಆದ್ರೆ, ಅವ್ರು ಏನ್ ತಯಾರಿ ಮಾಡ್ಕೊಂಡ್ರೆ ಅದೆಲ್ಲ ವ್ಯರ್ಥ ಅಲ್ವೇ? ವಿಷಯ ಇಷ್ಟೇ ಅಲ್ವನಮ್ಮ. ನಿನಗೆ ಭಯ ಯಾವಾಗ, ನಾಳೆ ಅಂಥದ್ದೊಂದು ಒದಗಿ ಬಂದಾಗ. ಬಟ್ ಕೆಲವೊಮ್ಮೆ ಫ್ರಸ್ಟ್ರೇಷನ್ ಯಾವ ರೀತಿ ಪೀಕಲ್ಲಿ ಹೋಗುತ್ತೆ ಅಂದ್ರೆ, ಇವನಿಗೆ ಬುದ್ಧಿ ಕಲ್ಸಕ್ಕಾದ್ರೂ ಇವನ್ ಬಿಟ್ಟು ಹೋಗ್ಬಿಡ್ಬೇಕು, ಅವಾಗಾದ್ರೂ ಸರಿ ಹೋಗ್ತಾನೆ ಅನ್ನೋ ತರ ಬಂದಿರತ್ತೆ. ಈಗ ಮನೋನಿಯಂತ್ರಣ ಅನ್ನೋದು ಇಲ್ಲೇ ಬೇಕಾಗಿ. ಹೌದು. ಈಗ ನನಗೆ ಒಂದ್ ವೇಳೆ ನೀನು ಫೋನ್ ಇಡಬೇಕಾದ್ರೆ ಏನೋ ಕೆಟ್ಟ ಮಾತು ನನಗೆ ಬೈದೆ ಅಂದ್ಕೊಳ್ಳ, ನಾವೀಗೆಲ್ಲ ಹೆಂಗ್ ತಯಾರಾಗಿ ನಿಂತಿರ್ತೀವಿ, ಅದು ಜ್ಞಾನದ ಕಾರಣಕ್ಕೂ, ಅಥವಾ ಬೆಳಗ್ಗೆ ಗಂಟೆಗಟ್ಲೆ ಮಾಡೋ ಧ್ಯಾನದ ಕಾರಣಕ್ಕೂ, ಅಥವಾ ಸಜ್ಜನರ ಸಹವಾಸದ ಕಾರಣಕ್ಕೂ. ನೀವೇನ್ ನನ್ನ ಕುರಿ ತಂದುಕೊಳ್ತೀರ ನನಗದು ಮಹತ್ವ ಇಲ್ಲ. ಇನ್ಫ್ಯಾಕ್ಟ್ ನೀವು ತುಂಬಾ ಒಳ್ಳೇದು ಅಂದ್ಕೊಂಡ್ರ ಕೈ ಮುಗಿತೀನಿ, ಸುಮ್ಮನಾಯ್ತೀನಿ. ಕೆಟ್ಟದ್ದಂದುಕೊಂಡ್ರ ಆ ಕಡೆ ಗಮನನೂ ಕೊಡಲ್ಲ. ಅಂದ್ರೆ ನಿಮ್ಮ ಒಳಿತು ಕೆಳುಕುಗಳ ಒಪಿನಿಯನ್ ಇಂದ ನನಗೆ ಆಗ್ಬೇಕಾದ್ದೇನೂ ಇಲ್ಲ. ಹೌದಲ್ಲವ? ಬದುಕನ್ನ ನೀವು ಯಾವಾಗ ಈ ಮಟ್ಟಿಗೆ ಇನ್ಫ್ಯಾಕ್ಟ್ ನೀವು ನನಗೇನೋ ಬುದ್ಧಿವಾದ ಹೇಳ್ತೀರಾ, ಅಥವಾ ಹಿಂಗ್ ಮಾಡಿದ್ರಿ ಸರ್ ನೀವು ಹಿಂಗ್ ಮತ್ ಬಿತ್ಕೊಳ್ಳಿ, ನಾನು ಖಂಡಿತ ಕೇಳ್ತೀನಿ, ಆಗ್ಲೇ ನಾನು ಬೆಳೆಯೋಕ್ ಸಾಧ್ಯ. ಆದ್ರೆ ಯಾವಾಗ ನೀವು ಉದ್ದೇಶಪೂರಿತವಾಗಿ ನನ್ನಲ್ಲೇನು ದೋಷ ಇಲ್ಲದೆ ಹೋದರೂ ದೋಷ ಹೊರಿಸುವ ಕೆಲಸ ಮಾಡ್ತಿದ್ದೀರಾ ಅಂದಾಗ, ನಿಮ್ಮ ಉದ್ದೇಶ ಅರ್ಥ ಆದ್ಮೇಲೆ ನಿಮ್ಮ ಮಾತಿಗೆ ಅದು ಒಳ್ಳೇದೋ ಕೆಟ್ಟದ್ದೋ ಗಮನ ಕೊಡ್ಲಿಕ್ಕೆ, ಬೆಲೆ ಕೊಡ್ಲಿಕ್ಕೆ ನನಗೇನು ಹುಚ್ಚ? ಅಂದ್ರೆ ಎದುರುಗಡೆಲೆ ಅದೇ ಮನೆಯಲ್ಲಿರೋ ಯಾರೋ ಹಿಂಗೆ ನಿಮ್ಮನ್ನು ಛೇಡಿಸ್ತಾ ಇದ್ದಾರೆ ಅಂತ ಅದನ್ನ ಸಹನೆ ಮಾಡ್ಲಿಕ್ಕೆ ಬಹಳ ದೊಡ್ಡ ಮನೋನಿಯಂತ್ರಣ ಬೇಕು. ಅವಾಗ ಫ್ರಸ್ಟ್ರೇಷನ್ ಬರುತ್ತೆ, ನಾನು ಏನು ಅಂದ್ಬಿಡ್ತೀನಿ, ಹಿಂಗ್ ಅಂದ್ಬಿಡ್ತೀನಿ, ಹಂಗ್ ಅಂದ್ಬಿಡ್ತೀನಿ. ದೇವರಂತೆ ಬದುಕಬೇಕವ. ಇವೆಲ್ಲ ಉಳಿಪೆಟ್ಟು. ನೀನು ಒಂದು ಶಿಲೆ, ನೀನೊಂದು ಬಂಡೆ, ಈಗ ನಿನ್ನನ್ನು ಕೆತ್ತುತ್ತಾ ಇದ್ದಾರೆ. ನೀನು ಆ ಕಡೆ ಈ ಕಡೆ ಒಳ್ಳಾಡಿ ಕಿರ್ಚಾಡಿ ಏನೇನೋ ಮಾಡಿದ್ರೆ ನೀನ್ ಮೆಟ್ಲಾಗೆ ಅಥವಾ ಆ ಚಪ್ಪಡಿ ಕಲ್ಲಾಗೆ ಉಳ್ಕೊಳ್ತೀನಿ, ನೀನ್ ವಿಗ್ರಹ ಆಗಲ್ಲ. ಈಗ ಕೆತ್ರಿ, ಅದೆಷ್ಟಂತೀರ ಅಂದ್ರಿ, ಅದೇನಂತೀರ ಅಂದ್ರಿ, ಸುಮ್ಮನಿರ್ಬೇಕು, ಕಳ್ಕೊಳೋದೇನೂ ಇಲ್ಲ. ಇಲ್ಲೆಲ್ಲೋ ಕಾಲೇಜಲ್ಲೋ ಹೊರಗಡೆ ಬೀದಿಲೋ ಅಂದಾಗ ಉಕಣಪ್ಪ ಎಲ್ರ ಮುಂದೆ ಅಂದ್ರು ಅನ್ಬೋದು. ಇಲ್ಲಿ ಏನು ನನ್ನ ಹಣೆ ಬರ ಹಿಂಗಿದೆ. ಯಾಕಂದ್ರೆ ಕಾರ್ಯಕ್ರಮದಲ್ಲಿ ನಾನೇ ಕೇಳಿದ್ದೀನಿ, ಎಷ್ಟು ಹೆಣ್ಣು ಮಕ್ಕಳು ಮದುವೆಯಾಗಿ ಮನೆ ಕರ್ಕೊಂಡು ಬಂದಿದ್ದೆ, ನೀನು ಮನೇಲಿ ಒಬ್ಳು ಕೆಲ್ಸದೊಳ್ಬೇಕು, ನನಗೆ ಇನ್ನೊಬ್ಳು ಯಾರೋ ಹೊರಗಡೆ ಇದ್ದಾಳೆ, ನಾನು ಅಲ್ಲೇ ಇರ್ತೀನಿ, ಅಲ್ಲೇ ಮಕ್ಳು ಮಾಡ್ಕೊಳ್ತೀನಿ, ನೀನು ಅದೇನ್ ಮಾಡ್ಕೊಳ್ಳಿ ಅಂದ್ರೆ ಈ ಸ್ಥಿತಿಲಿರೋ ಹೆಣ್ಣು ಮಕ್ಕಳೇ ಮರ್ಯಾದೆ ಹೋಗುತ್ತೆ, ಇನ್ನೇನು ಆಗುತ್ತೆ ಅನ್ನೋ ಕಾರಣಕ್ಕೆ ಹೊಂದ್ಕೊಂಡು ಹೋಯ್ತಲೇ ಅವೆ. ಅಂಥದ್ರಲ್ಲಿ ಓದ್ಲಿಕ್ಕೆ ಅವಕಾಶ ಸಿಕ್ಕಿರೋ ನಾನು, ಅಥವಾ ಗಂಡ ಅಷ್ಟೋ ಇಷ್ಟೋ ದುಡಿತಿದ್ದಾರೆ, ಮನೆ ಜವಾಬ್ದಾರಿ ನೋಡ್ಕೊಳ್ತಿದ್ದಾರೆ, ನನಗೂ ಅಷ್ಟೋ ಇಷ್ಟೋ ಫ್ರೀಡಮ್ ಕೊಟ್ಟಿದ್ದಾರೆ, ಅಥವಾ ಏನ್ ಕೆಟ್ಟು ಹೋದ್ರು ನನಗೊಂದು ವಿದ್ಯೆ ಇದೆ, ಇನ್ನೂ 10 ವರ್ಷ ಬಿಟ್ಟು ದೂರ ಆದ್ರೂ ಅಥವಾ ಏನೋ ಹಣೆ ಬರ ಕೆಟ್ಟರು ನನಗೆ ಬದುಕೋ ತಾಕತ್ತಿದೆ, ಶಕ್ತಿ ಇದೆ ಅಂದ್ಕೊಂಡು ನನ್ನ ಯೋಚನೆಗಳು ಇಷ್ಟು ಬಲವಾಗಿರಬೇಕು. ಹಾಗಾಗಿ ಹೀಲಿಂಗ್ ಅದು ಹೊರಗಡೆ ಅವ್ರು ಮಾಡೋದಲ್ಲ. ಯಾವಾಗ ನೀವು ಪ್ರತಿ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಹೊರಗಡೆಯವರ ಬೆಂಬಲ ತಗೊಳ್ಳುವಷ್ಟು ಪರಾವಲಂಬಿಗಳಾಗ್ತೀರಿ, ನೀವು ಪ್ರತಿ ಸಾರಿ ಹೊರಗಡೆಯವ್ರು ಯಾರೋ ಬಂದು ಕಾಪಾಡ್ಲಿ ಅನ್ನೋ ದುರ್ಬಲ ಮನಸ್ಥಿತಿ ಹೊಂಟೋಗ್ಬಿಡ್ತೀರ. ಫಸ್ಟ್ ಆಫ್ ಆಲ್
ಅವರೆಲ್ಲರ ಆ ಬೈಗುಳದ ತರಂಗಗಳು ನನ್ನ ಹೃದಯಕ್ಕೆ ಇಳಿಯದಂತೆ ನಾನೊಂದು ಜಾಲರೆ ಹಾಕೊಳ್ಬೇಕು. ಒಂದು ವೇಳೆ ಇಳಿದ್ರು ಅದನ್ನ ಹೀಲಿಂಗ್ ಮಾಡಿಕೊಳ್ಳಿಕ್ಕೆ ಧ್ಯಾನದ ಮೊರೆ, ಜ್ಞಾನದ ಮೊರೆ, ಮೌನದ ಮೊರೆ, ಏನೋ ಒಂದು ಮೊರೆ ಹೋಗ್ಬಿಟ್ಟು ಅದಕ್ಕೆ, ಯಾಕಂದ್ರೆ ಅವರು ಹಿರಿಯರಿದ್ದಾರೆ, ಮತ್ತೆ ಅವರು ಒಳಿತಂತವ್ರೋ ಕೆಡುಕಂತವ್ರೋ ಅದು ದೇವ್ರಿಗೆ ಬಿಡು, ನಿನ್ ಕರ್ಮ ನೀನು ಮಾಡ್ಕೊಂಡು ಹೋಗು, ಚೆನ್ನಾಗಿ ಓದು, ಗಂಡ ಅತ್ತೆ ಇವರು ಏನು ಹಂಗೆ ಹಿಂಗೆ ಅಂತಾರೆ, ಪರವಾಗಿಲ್ಲ, ಭಗವಂತ ನನಗೆ ವಹಿಸಿದ ಪರೀಕ್ಷೆ ಎಂದುಕೊಂಡು ಒಂದು ಮಗು ಆದ್ರೆ ಖಂಡಿತ ಪರಿಸ್ಥಿತಿ ಬೇರೆ ಆಗುತ್ತವ. ಈಗ ನಾನೇನು ಹೇಳೋದು, ಒಂದು ಹೆಣ್ಮಗಳು ಈಗ ನೀನೊಂಥರ ಇನ್ನು TC ತಗೊಳ್ದೇನೆ ಕ್ಲಾಸ್ ರೂಮಲ್ಲಿ ಹೋಗಿ ಕೂತಿದ್ಯಾ ಅಂದ್ರೆ, ಆಫೀಸ್ ರೂಮ್ಗೆ ಹೋಗಿಲ್ಲ, ಇನ್ನೆಲ್ಲೋ ಬೇರೆ ಶಾಲೆಯಲ್ಲಿ ಓದ್ತಾ ಇದ್ದೆ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀಯ, ಕ್ಲಾಸಲ್ಲಿ ಕೂತಿದ್ದೀಯ, ಇನ್ನು TC ತಂದು ಕೊಟ್ಟಿಲ್ಲ ನೀನು. ಈಗ ನೀನ್ ಕ್ಲಾಸಲ್ಲಿ ಇದ್ದೀಯ, ಬಟ್ ಇನ್ನು TC ತಂದಿಲ್ಲ, ನೀನ್ ಯಾವಾಗ ಬೇಕಾದ್ರೂ ಆಚೆ ಹೋಗ್ಬೋದು, ಹೋದ್ರು ಏನ್ ನಷ್ಟ ಇಲ್ಲ ಅಂತ ಇರ್ತಾರೆ ಮೇಷ್ಟ್ರುಗಳು. TC ತಂದು ಅಡ್ಮಿಷನ್ ಆಗಿ ಫೀಸ್ ಕಟ್ಟಿ ಯೂನಿಫಾರ್ಮ್ ಹಾಕೊಂಡು ಅಲ್ಲೇ ಒಬ್ಳಾಗ್ಬಿಟ್ಟೆ, ಇನ್ನೆಲ್ಲ ರೀತಿಯಲ್ಲೂ ವಿತ್ ಡಾಕ್ಯುಮೆಂಟ್ಸ್ ನೀನು ಈ ಸ್ಕೂಲಿಗೆ ಸೇರಿದವಳು ಅಂದಾಗ ಕಳಿಸ್ಲಿಕ್ಕೆ ಅಲ್ಲಿ ಕಾರಣ ಇಲ್ಲ. ಹಾಗಾಗಿ ತುಂಬಾ ಇಲ್ಲಿ ಹೊರಗಡೆ ಯಾರನ್ನೂ ಕೇಳ್ಕೊಂಡು ಇನ್ನೇನು ಮಾಡಿಕೊಂಡು ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡವ. ಸದ್ಯಕ್ಕೆ ಜೀವನ ಚೆನ್ನಾಗಿದೆ ಅಂತ ನಿನಗೆ ನೀನು ಭಾವಿಸ್ಕೊಂಡು ಚೆನ್ನಾಗಿ ಓದ್ಕೊಂಡು, ಗಂಡ ಎಷ್ಟು ಸಮಯ ಸಿಗ್ತಾರೋ ಅದೇ ನನ್ನ ಪಾಲಿನ ಅವಕಾಶ, ಅದೇ ನನ್ನ ಪಾಲಿನ ಭಾಗ್ಯ ಅಂದುಕೊಂಡು ಅದನ್ನ ಮುಂದುವರಿಸ್ಕೊಂಡು ಹೋಗು. ತುಂಬಾ ಇದನ್ನ ದ್ವಂದ್ವ ಮಾಡ್ಕೊಂಡು ಅಲ್ಲಿ ಕೇಳಿ ಇಲ್ಲಿ ಕೇಳಿ, ಅವರೊಂದು ಹೇಳ್ತಾರೆ ಇವರೊಂದು ಹೇಳ್ತಾರೆ, ಇದು ನಿನ್ನ ಬದುಕು, ಪರವಾಗಿಲ್ಲ. ಇನ್ನೂ ಪೀಕ್ ಹೋಗಿ ಇವರೆಲ್ಲ ಬದಲಾಗಲ್ಲ, ತೀರಾ ಆ ಮಟ್ಟಿಗೆ ಹೋಯ್ತು ಅಂದ್ರೆ ಇನ್ನು 5 ವರ್ಷ ಆದ್ಮೇಲೂ ನನಗೆ ಅವಕಾಶ ಇದೆ. ಇಲ್ಲಿಂದ ಹೋದ್ಮೇಲೆ ಕಾನ್ವರ್ಸೇಷನ್ಸ್ ಎಲ್ಲ ಈ ತರ ಇರ್ಲಿಲ್ಲ ಸರ್. ಸ್ವಲ್ಪ ಜಗಳ ಎಲ್ಲ ಆದಾಗ ತುಂಬಾ ಮಾತಿಗೆ ಮಾತು ಬಂದಿದ್ದು. ಈಗ ಅವ್ರ ಮಗನ ವಿಷಯ ಗೊತ್ತಾದ ತಕ್ಷಣ ಎಷ್ಟೊಂದ್ ಜನಗಳದ್ದು ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ, ನನ್ ಮಗನ್ ಗೊತ್ತಾಗೋಯ್ತು ಅಷ್ಟೇ ಅಂತ ಹೇಳಿದ್ದು. ನನ್ಗೆ ಅದು ಒಂದು ಹೆಂಗ್ಸಾಗಿ ಇನ್ನೊಂದು ಹುಡ್ಗಿ ಲೈಫ್ ಬಗ್ಗೆ ಹಂಗೆ ಹೇಳ್ದಾಗ ನಂಗೆ ಅದು ಇಷ್ಟ ಆಗಿಲ್ಲ ಸರ್. ಅವ್ರ ತಾಯಿ ಹತ್ರ ಹೇಳಿದ್ ನಂಗೆ ಒಪ್ಕೊಳಕ್ಕೆ ಆಗ್ತಿಲ್ಲ. ಎಲ್ರದ್ದು ಇರುತ್ತೆ, ಕಂಟಿನ್ಯೂ ಆಗ್ತಿರುತ್ತೆ, ಒಂದ್ ಗೊತ್ತಾಗೋಯ್ತು ಅಷ್ಟೇ ಅನ್ನೋ ತರ ಆಗ್ಲಿ, ಅವ್ನ್ ಏನೇ ತಪ್ಪು ಮಾಡಿದ್ರು ಅದೊಂದು ನಾರ್ಮಲ್ ತಪ್ಪು, ಅದು ಪರವಾಗಿಲ್ಲ ಅನ್ನೋ ತರ ಮಾತಾಡೋದಾಗ್ಲಿ, ಅದೆಲ್ಲ ನನ್ಗೆ ಹೇಗ್ ಅನ್ಸುತ್ತೆ ಅಂದ್ರೆ, ಓಕೆ ಈ ಕಲ್ಚರು, ಈ ಮನೋಭಾವ ಇರೋರ್ ಮಧ್ಯ ಮುಂದೆ ನನ್ ಮಕ್ಳು ಅದೆಲ್ಲಾದ್ರೂ ಅವ್ರು ಹೆಂಗ್ ಬೆಳಿಬೋದು ಅನ್ನೋದೊಂಥರ ಅನ್ಸುತ್ತೆ. ಇಲ್ಲ ಅಂದ್ರೆ ಕ್ಲಾರಿಟಿ ಕೊಡ್ಬೇಕು, ಇಲ್ಲ ನೀನ್ ತಪ್ಪು ಮಾಡಿದ್ದೆ ಹಂಗ್ ಮಾಡ್ಬಾರ್ದು ಅಂತ ಹೇಳೋದ್ ಹೆಂಗಿದೆ, ಇಲ್ಲ ಯಾರು ಮಾಡ್ಬಾರ್ದಿದೇನ್ ಮಾಡಿಲ್ಲ, ಅದ್ ಗೊತ್ತಾಗೋಯ್ತು ಅಷ್ಟೇ ಅಂತ ಹೇಳಿದ್ದಾಗ್ಲಿ, ಅದೆಲ್ಲ ನಂಗೆ ಒಂಥರ ಹಿಂಸೆ, ಒಂಥರ ಮನ್ಸಿಗೆ ಒಂಥರ ಡ್ಯಾಮೇಜ್ ಮಾಡಿದೆ ಸರ್. ಓಕೆ ಈ ತರ ಎನ್ವಿರಾನ್ಮೆಂಟ್ ಇದ್ದಾಗ ಹೇಗೆ ಅಂತ. ಇನ್ನೊಂದೇನಂತ ಹೇಳಿದ್ರೆ, ನಾನ್ ಮಧ್ಯದಲ್ಲೆಲ್ಲ ನನ್ನನ್ನು ನಾನು ಕಾಮ್ ಡೌನ್ ಮಾಡ್ಕೊಂಡಿದ್ದಕ್ಕೆ ಸಿಚುವೇಶನ್ ಈಗ ಕಂಟ್ರೋಲ್ ಅಲ್ಲಿ ಇದೆ. ಇಲ್ಲಾಂದ್ರೆ ಅದು ಇನ್ನೂ ಒಂಥರ ಟರ್ನ್ ಆಗ್ತಿತ್ತು. ಇನ್ನ ಒಂದು ಅಂದ್ರೆ ನನ್ನ ಹಸ್ಬೆಂಡ್ ಪರ್ಫೆಕ್ಟ್ ಇದಾರೆ ಅಂತ ನಾನು ಹೇಳ್ತಾ ಇಲ್ಲ. ಸಮ್ ಟೈಮ್ ಅವ್ನಿಗೆ ಒಂದು ಕ್ಲಾರಿಟಿ ಇದೆ, ಓಕೆ ಏನ್ ಹೇಳ್ತಾ ಇದಾರೆ ಅದನ್ನ ನಾನು ಎಲ್ಲಿ ಸ್ಟಾಪ್ ಮಾಡ್ಬೇಕನ್ನೋದು ಅವ್ನು ಸ್ವಲ್ಪ ರಿಯಲೈಸ್ ಆಗೋದ್ರಿಂದ ಓಕೆ. ಇಲ್ಲ ಅಂತ ಹೇಳಿದ್ರೆ ಈಗ ಹೇಳಿದ ಮಾತು ಕಂಪ್ಲೀಟ್ ಆಗಿ ಕೇಳೋರಾಗ್ಬಿಟ್ಟಿದ್ರೆ ಅದು ಇನ್ನ ಒಂಥರ ನನ್ ಮ್ಯಾರೇಜ್ ಲೈಫ್ ಇನ್ನ ಹಾಳಾಗೋಗ್ಬಿಟ್ಟಿರೋದು. ಅವ್ರಿಗೆ ಒಟ್ನಲ್ಲಿ ಹೇಗಂತ ಹೇಳಿದ್ರೆ, ನನ್ ಮಗ ನನ್ ಕೈಯಲ್ಲಿದ್ರೆ ಸಾಕು, ಇವಳು ಹೋದ್ರು ಪರವಾಗಿಲ್ಲ, ಕೊನೆಗೆ ನಾನು ಅವ್ನ್ ನನ್ನ ನೋಡ್ಕೊಂತಾನ, ಸೊ ಅವ್ನಿಗೆ ನಾನು ಊಟ ಗೀಟ ಮಾಡಾಕೊಂಡಿದ್ರೆ ಸಾಕು ಅನ್ನೋ ತರ ಮೈಂಡ್ ಸೆಟ್ ಇದೆ. ಬಿಡವ, ಈಗ ಅವ್ರ ಯೋಚನೆ ಫಸ್ಟ್ ಆಫ್ ಆಲ್ ನೀನು ಅವ್ರ ತಲೆಯಲ್ಲಿ ಏನು ನೋಡ್ತೀರಿ ಅದನ್ನ ಲೆಕ್ಕಾಚಾರ ಮಾಡ್ಲಿಕ್ಕೆ, ತಾಯಿ ಆಗದೇನೋ ಮಾಡ್ಕೊಳ್ಳಿ, ಅದೇನಾದ್ರು ಅನ್ಲಿ, ನೀನು ನಿನ್ನ ಗಂಡನನ್ನ ಬದಲಾವಣೆಗೋಸ್ಕರ ಕಾಯ್ತಾ ನಿನ್ನ ಕೆಲಸ ನೀನು ಮಾಡ್ಕೊಳ್ತಾ ಅಲ್ಲಿ ಇರು, ಅಲ್ಲೇ ಜೀವಿಸು. ಮೈದ್ನ ಚೆನ್ನಾಗಿ ನೋಡಿಕೊಂಡು ಅತ್ತೆಗೆ ಏನು ಗೌರವ ಕೊಡಬೇಕು ಕೊಟ್ಕೊಂಡು ಹೋಗು. ನಾನು ಹೇಳಿದ್ನಲ್ಲ, ಇಲ್ಲಿನ ಉಳಿಪೆಟ್ಟುಗಳಿಗೆ ತಪ್ಪಿಸ್ಕೊಂಡು ಹೋದ್ರೆ ನೀನು ಬಂಡೆಯಾಗಿ ಅಲ್ಲೆಲ್ಲೋ ಬಿದ್ದಿರ್ತೀಯ ಅಷ್ಟೇ, ನೀನು ಮೂರ್ತಿ ಆಗ್ಲಿಕ್ಕೆ ಆಗಲ್ಲ. ಹಾಗಾಗಿ ಇದು ತುಂಬಾ ಅರ್ಥವಾಗುತ್ತೆ. ಒಂದೇ ಮನೆಯಲ್ಲಿ ಅದೆಷ್ಟು ಕಸಿವಿಸಿ ಆಗಬಹುದು ಅಥವಾ ಎಷ್ಟು ಇರಿಟೇಟ್ ಆಗಬಹುದು ಅಂತ. ಆದರೆ ಏನೋ ನಿನ್ನ ಪಾಲಿಗೆ ಇದು ಒದಗಿ ಬಂದಿದೆ, ಇದನ್ನ ನೀನು ಸರಿಪಡಿಸ್ಕೊಂಡು ಕಾದು ತಾಳ್ಮೆಯಿಂದ ಹೋಗ್ಬೇಕೆ ಹೊರತು ಆ ಥರ ಬಿದ್ರೆ ಅದು ಎಲ್ಲರ ಮರ್ಯಾದೆನೂ ಹಾಳು ಮಾಡ್ಬಿಡುತ್ತದು. ಹೌದು ಸರ್. ಮತ್ ಇದ್ರ ಜೊತೆಗೆ ನಂದು ಇನ್ನೂ ಒಂದ್ ಕನ್ಸರ್ನ್ ಅಂದ್ರೆ ಸರ್, ಅವ್ರ ತಾಯಿ ಇನ್ನೂ ಕೆಲ್ಸಕ್ಕೆ ಹೋಗ್ತಾರೆ. ಮೇ ಬಿ ಸ್ವಲ್ಪ ನಾನು ವಯಸ್ಸಾದ್ಮೇಲೆ ದುಡ್ಡು ಇಟ್ಕೊಬೇಕಂತ ನಾನು ಬಾಯ್ ಬಿಟ್ಟು ಹೇಳಿದೀನಿ, ಬೇಡ ನಿಮ್ಗೆ ಆಗಿಲ್ಲ ಅಂದ್ರೆ ಹೋಗ್ಬೇಡಿ, ನಾವೆಲ್ಲ ಸೇರಿ ಸ್ವಲ್ಪ ಕೊಟ್ಟು ನೀವು ಆರಾಮಾಗಿರ್ಬೋದು ಅಂತಿಲ್ಲ, ನಾನು ಹೋಗ್ತೀನಿ, ಸ್ವಲ್ಪ ಇವನಿಗೂ ಹೆಲ್ಪ್ ಆಗುತ್ತೆ, ಸಾಲ ಇದೆ ಅಂತ ಹೇಳಿದ್ರು. ಅಂತ ವಿಚಾರದಲ್ಲೆಲ್ಲ ಅವ್ರ ಪೇರೆಂಟ್ಸ್ ಸ್ವಲ್ಪ ತುಂಬಾ ಸಪೋರ್ಟಿವ್, ಅವ್ರ ಕೈಲಾದಷ್ಟು ಇವನಿಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಅದ್ರ ಜೊತೆಗೆ ಹೇಗಂತ ಹೇಳಿದ್ರೆ, ಈಗ ಒಂದ್ ಅಡಿಗೆ ಮಾಡೋ ವಿಷಯಕ್ಕೆ ಅಂತೆಲ್ಲ ಬಂದಾಗ ಲೆಕ್ಕಾಚಾರ ಹಾಕೋದು,
ಈಗ ಎಲ್ಲೋ ಐಟಮ್ಗಳು ಎತ್ತಿಟ್ಕೊಂಡ್ಬಿಟ್ಟಿರೋದು, ಅದ್ ನನಗೆ ಕೊಡಲ್ಲ ಟೈಮಿಗೆ ಸರಿಗೆ. ನಂಗೆ ಹೆಂಗ್ ಮಾಡ್ಬೇಕಂತ ಗೊತ್ತಾಗಲ್ಲ. ನನ್ಗೊಂಥರ ಮುಜುಗರ. ಓಕೆ, ನಾನು ಹೋಗಿ ಏನೋ ಎಕ್ಸ್ಟ್ರಾ ಮಾಡ್ಬಿಟ್ರೆ ಖರ್ಚಾಗ್ಬಿಡುತ್ತೇನೋ, ಸೊ ಪರವಾಗಿಲ್ಲ, ನಾನು ಹಿಂಗೆ ಇರೋಣ. ಏನಾದ್ರು ಹೆಲ್ಪ್ ಬೇಕಾದಾಗ ಮಾಡ್ತೀನಿ ಅಮ್ಮ ಕೇಳಿ ಅಂತ ಹೇಳಿರ್ತೀನಿ. ಹೆಲ್ಪ್ ಕರಿಯಲ್ಲ, ನಾನು ಆಯ್ತು, ಒಬ್ಳೆ ಈಗ ಮಾಡ್ತೀನಿ ಅಂತ ಕೇಳಿಸ್ಕೊಳವ. ಹೇಳ್ಕೊಂಬರೋದು. ಸ್ವಲ್ಪ ನಿನ್ನಲ್ಲಿ ಏನ್ ಸಮಸ್ಯೆ ಅಂದ್ರೆ, ನೀನ್ ಮದುವೆ ಆಗಿ ಬಂದಿದ್ದೀಯ, ಸ್ವಲ್ಪ ಒಂದ್ ವರ್ಷ 2 ವರ್ಷ, ನೀನ್ ಈಗ್ಲೇ ಇಷ್ಟ ಆದ್ರ ಬಿದ್ರಿ ಹೆಂಗವ ನೀನು? ಇಲ್ಲ, ನನಗೆ ಯಾವುದೇ ರೀತಿಯಾದಂತ ಏನೋ ಬೇಕು, ಪವರ್ ಬೇಕು ಅಲ್ಲ, ನನ್ಗೆ ಆ ಅರ್ಥ ತರ ಇಲ್ವೇ ಇಲ್ಲ ಕೇಳಿಸ್ಕೊ. ಸರ್. ನೀನ್ ಆದ್ರೆ ಕಂಟ್ರೋಲಿಂಗ್ ಅವ್ರ ಕಡೆಯಿಂದಾನೇ ಇದೆ, ಬಟ್ ಅಗೇನ್ ಬ್ಲೇಮ್ ನನ್ ಮೇಲೆ ಬರುತ್ತೆ. ಅವಳು ಏನು ಹೆಲ್ಪ್ ಮಾಡಲ್ಲ ನಾನು ಹಂಗೆ. ಅದ್ ಇರೋದೇ ಆಗವ ಸಮಾಜದ ವ್ಯವಸ್ಥೆ, ಮನೆತನಗಳು, ಅತ್ತೆ, ಈ ಸೀನಿಯಾರಿಟಿ, ಇದು ಇರೋದೇ ಹೀಗೆ. ಅದ್ ನಿನ್ ಕೈಗೆ ಬರ್ಬೇಕು ಅಂತ ಹೇಳ್ತಿಲ್ಲ, ಅಥವಾ ಅವ್ರ ಕೈ ತಪ್ಪಲಿ ಅಂತಲೂ ಹೇಳ್ತಾ ಇಲ್ಲ. ಎಲ್ಲರೂ ಮಾಡ್ತಿರೋದು ಸಂಸಾರದ ಉದ್ಧಾರಕ್ಕೆ. ಆದ್ರೆ ಹೌದು ಕೆಲವೊಬ್ರು ಆಂಗ್ರಿ ಮೂಡಲ್ ಮಾಡ್ತಾರೆ. ಹೌದು ನಿಮ್ಮ ಅತ್ತೆ ಏನ್ ಪಕ್ಕದ ಮನೆ ಉದ್ಧಾರಕ್ಕೆ ಮಾಡ್ತಿಲ್ಲ. ಹೌದು. ಸಮಸ್ಯೆಗಳು ನಾನಾ ರೀತಿಯಲ್ಲಿ ನಾವು ಬೇರೆ ಬೇರೆ ಡೆಫಿನೇಷನ್ ಕೊಟ್ಕೊಳ್ತಾ ಹೋದ್ರೆ ಅವೆಲ್ಲ ಮುಗಿಯದ ಕತೆ. ನಾವು ಆಯ್ತು, ಒಟ್ಟಾಗಿ ಮಾಡ್ತೀನಿ, ನಿನ್ನ ಬಾಯಿಂದ ಒಂದು ಮಾತು ಆಚೆ ಹಾಕ್ಬೇಡ, ನಿನ್ನ ಪಾಡಿಗೆ ನೀನು ಸಹನೆ ಮಾಡು. ಈಗ ನೀವು ಒಂದು ಹೆಣ್ಮಗಳಾಗಿ ಆ ಸಹನೆಯನ್ನ, ತಾಳ್ಮೆಯನ್ನ ರೂಪಿಸ್ಕೊಳ್ಳೋದು ಅನಿವಾರ್ಯ. ಬೇಡ, ತುಂಬಾ ಆತರ ಬೀಳ್ತಿದ್ದೀಯ. ಏನೋ ಸರಿ ಹೋಗಿ, ಅಥವಾ ಏನೋ ನನ್ನ ಕೈಗೆ ಬರಲಿ, ಅಥವಾ ಅವರೇ ಎಲ್ಲ ಮಾಡ್ತಾರೆ, ಅಥವಾ ನನಗೆ ದೂಷಿಸ್ತಾರೆ. ಹೌದು, ಇವೆಲ್ಲ ಸಹನೆ ಮಾಡಬೇಕು, ಅದೇ ಸಂಸಾರ. ಇಲ್ಲಲ್ಲ, ನೀನು ಎಲ್ಲಿ ಹೋದ್ರು ಅದು, ಇಲ್ಲಿ ಅತ್ತೆಯಿಂದ ಇದ್ರೆ ಇನ್ನೆಲ್ಲ ಹೋದ್ರೆ ಗಂಡನಿಂದ, ಇನ್ಯಾರ್ದೋ ಹೆಣ್ಮಕ್ಳಲ್ಲಿ ಆ ಗಂಡು ಅಲ್ಲ ಅತ್ತೆನೂ ಅಲ್ಲ, ಈ ಗಂಡನ ಅಕ್ಕಂಗಿದಿರಿಂದ. ಅದೇ ಸರ್, ನನ್ಗೇನಂತ ಹೇಳಿದ್ರೆ ಇದೆಲ್ಲ ಕನ್ಸಿಡರ್ ಮಾಡಿ, ಓಕೆ, ಲೈಕ್ ನಾವಿಬ್ರು ಮಾತಾಡೋದನ್ನ ಹೈಲೈಟ್ ಮಾಡೋದಾಗ್ಲಿ, ನನ್ನ ಹಸ್ಬೆಂಡ್ ಮಧ್ಯೆ ಡಿಸ್ಟೆನ್ಸ್ ತರೋದಾಗ್ಲಿ, ಇಲ್ಲ ಈ ತರ ಬೇರೆ ರೀತಿ ವಿಷಯಗಳಲ್ಲೆಲ್ಲ ಇದ್ ಮಾಡೋದಾಗ್ಲಿ ಎಲ್ಲ ನೋಡಿದ್ರೆ ಚೆನ್ನಾಗಿದ್ದಾಗ ದೂರ ಆಗ್ಬಿಡೋಣ, ಸಪ್ರೇಟ್ ಆಗಿ ಹೋಗೋಣ ಅಂತ ಒಂದ್ ಮನ್ಸ್ ಅನ್ಸುತ್ತೆ. ಬಟ್ ಇದನ್ನ ಅಂದ್ರೆ ನನ್ಗೆ ಹೇಗಂತ ಹೇಳಿದ್ರೆ, ತುಂಬಾ ಜಗಳ ಮಾಡ್ಕೊಂಡು ಒಬ್ರಿಗೊಬ್ರು ಮುಖ ನೋಡ್ದಿರಂಗ್ ಆಗ್ಬಾರ್ದು ಅನ್ನೋದೊಂದಷ್ಟೇ. ನನ್ಗೆ ಇದೊಂದು ವಿಷಯದಲ್ಲಿ ಕ್ಲಾರಿಟಿ ಬೇಕಿತ್ತು ಸರ್. ಸಪ್ರೇಟ್ ಆಗಿ ಹೋದ್ರೆ ಚೆನ್ನಾಗಿರ್ತೀವ. ನಾನು ಆಗ್ಲಿಂದ ಹೇಳಿದ್ನ, ಅದಕ್ಕೆ ನೀನು ಬಿಡಿಸ್ಕೊಳ್ಬೇಕು ಅಂತ ಇಚ್ಛಿದ್ರೆ ಅದನ್ನ ನಾನು ತಡೆಯೋಕ್ಕಾಗಲ್ಲ. And ಅದು ನನ್ನ ಸಪ್ರೇಟ್ ಅಂದ್ರೆ ನಾನು ನನ್ನ ಹಸ್ಬೆಂಡ್ ಸಪ್ರೇಟ್ ಮನೆ ಒಂದೇ ಕಡೆ ಹತ್ರದಲ್ಲಿ ಇಟ್ಕೊಂಡು ಅನ್ನೋದಕ್ಕೆ. ಆ ಹುಡುಗ ಹಂಗ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಹಂಗ್ ಬರೋದು ಇಲ್ಲ. ಹಂಗ್ ಬಂದ್ರೆ ಈಗಿರೋ ಪರಿಸ್ಥಿತಿಗಿಂತ ಇನ್ನೂ ಹದಗೆಡುತ್ತೆ. ನಿನ್ ಗಂಡನಿ ಎಂದು ಒಂದ್ ದಿವಸ ನಾವು ಸಪರೇಟ್ ಹೋಗೋಣ ಅಂದ್ರೆ ಹೋಗು. ಆದ್ರೆ ಇಲ್ಲಿ ಅಂತಹ ಆಲೋಚನೆಯನ್ನ ನೀನು ಮಾಡ್ಲಿಕ್ಕೆ ಹೋಗ್ಬೇಡ. ಈಗ ಚೆನ್ನಾಗಿದ್ದಾಗ್ಲಿ ಹೋಗೋಣ, ಚೆನ್ನಾಗಿದ್ದಾಗ್ಲಿ ಅಂತ. ಇದೇನು ಅಣ್ಣ ತಮ್ಮದಿರ ಜೊತೆ ಜಗಳ ಅಲ್ಲ, ಒಂದೇ ಮನೆಯಲ್ಲಿ ಕೆಲವು ಅಹಂಕಾರದ ವಿಚಾರಗಳಷ್ಟೇ ಇವೆಲ್ಲ. ಈಗ ಅಯ್ಯೋ ನಿಮ್ದು ಹಂಚ್ಕೊಂಡ್ಬಿಟ್ರಪ್ಪ, ಅಪ್ಪ ಅಮ್ಮ ಇದ್ದಾಗ್ಲೇ ಯಾಕೆ ಆಮೇಲೆ ಹೊಡೆದಾಡ್ತೀರಾ ಅಂತ ಹೇಳೋದು ಆ ಮಾತು ಅಲ್ಲಿ ಇಲ್ಲಲ್ಲ. ಅದು ಚೆನ್ನಾಗಿದ್ದಾಗ್ಲಿ ಅಂದ್ರೆ ಯಾವತ್ ಬಿದ್ರು ನೀನ್ ಗಂಡನೆ ಬಂದ್ ನೋಡ್ಬೇಕಲ್ವಾ, ಹೌದಲ್ಲ? ನಾನು ಆ ವಿಷಯದಲ್ಲಿ ನಾನು ತಪ್ಪು ಅಂತ ಹೇಳಲ್ಲ ಸರ್, ಅದು ನಮ್ ಕರ್ತವ್ಯ. ಹೇಳ್ತೀರಿ ಬಿಡದ, ನಾವ್ ನೋಡ್ಕೊಳ್ಳೇಬೇಕು. ಬಟ್ ಏನಂದ್ರೆ ನನ್ನ ಹಸ್ಬೆಂಡ್ ಮಧ್ಯೆ ದೂರ ಮಾಡ್ಬೇಡಿ. ದೂರ ಮಾಡ್ತಿಲ್ಲ ನೀನು. ನಿನ್ನ ಗಂಡನನ್ನ ಹೇಗ್ ವಶ ಮಾಡ್ಕೊಳ್ಬೇಕು ಅದೊಂದು ಹೆಣ್ಣಾಗಿ ನಿನಗ್ ಬಿಟ್ಟಿದ್ದು. ಒಟ್ಟಾರೆ ನಾನು ಹೇಳೋದು ಇಷ್ಟೇನವ, ಇಲ್ಲಿಂದ ಈಚೆಗೆ 9 ತಿಂಗಳ ನಂತರ ನಿನ್ನ ಬದುಕಲ್ಲಿ ಒಳ್ಳೇದ್ ನಡೆಯುತ್ತೆ ಗಂಡನಿಂದ, ಅಂದ್ರೆ ನೀನ್ ನಿರೀಕ್ಷೆ ಮಾಡೋ ಮಟ್ಟಿಗೆ. ಆದ್ರೆ ಅಲ್ಲಿವರೆಗೂ ನೀನು ಬಿಡಿಸ್ಕೊಳ್ತೀನಿ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂದ್ರೆ ಹೋದ್ರೆ ಸ್ವಯಂ ನಿನ್ನ ತವ್ರ ಮನೆಗೂ ನೀನ್ ದೊಡ್ಡ ಶತ್ರು ಆಗ್ತೀಯ. ಇದು ನೆನ್ಪಿಟ್ಟು. ನಿನ್ಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಥ್ಯಾಂಕ್ ಯು ಸರ್. ಈಗ ಈ ಹೆಣ್ಮಗಳು ಅತ್ತೆ ಅಥವಾ ಗಂಡನ ಮನೆಯಲ್ಲಿ ತನಗಾಗ್ತಿರೋ ದುಃಖದ ಬಗ್ಗೆ ಹೇಳ್ಕೊಳ್ತಿದ್ದಾರೆ, ತಪ್ಪಿಲ್ಲ. ಆದ್ರೆ ಏನ್ ಮಾಡ್ತೀರಿ, ಮದುವೆ ಆಗೋ ಸಮಯದಲ್ಲಿ ಎಚ್ಚರವಾಗಿರಬೇಕು. ಆದ್ರೆ ನಾನು ಹೇಳೋದು, ಈಕೆ ಬಯಸ್ತಿರೋದೇನು, ಮಿನಿಮಮ್ ಒಂಚೂರು ಚೆನ್ನಾಗಿ ಮಾತಾಡಿಸ್ಲಿ, ಸಮಸ್ಯೆ ಏನಿದೆ, ಸಾಲ ಎಷ್ಟಿದೆ, ಯಾಕಿದೆ, ನನಗೂ ಹೊಸಿ ಹೇಳಲಿ, ನಾನು ಇವ್ರ ಜೊತೆ ನಿಂತ್ಕೊಳ್ತೀನಿ, ಅಥವಾ ನನಗೊಂಚೂರು ಸಮಯ ಕೊಡ್ಲಿ. ಎಷ್ಟೋ ಸಾರಿ ಇಂಥ ಎಡವಟ್ಟುಗಳಾದಾಗ್ಲಿ ಹೆಣ್ಮಕ್ಳು ಬೇರೆ ತಪ್ಪಿ ಹೆಜ್ಜೆ ಇಡೋದು.
ಒಂಚೂರು ಚೆನ್ನಾಗಿ ಮಾತಾಡಿಸೋದು, ಚೆನ್ನಾಗಿ ನೋಡ್ಕೊಳ್ಳೋದು. ಬಂಗಾರ ಅಲ್ಲ, ಚಿನ್ನ ಅಲ್ಲ, ವಜ್ರ ಅಲ್ಲ, ಬೆಳ್ಳಿ ಅಲ್ಲ. ಒಂಚೂರು ಸಮಯ ಕಳೀರಿ, ದೇವಸ್ಥಾನಕ್ಕೆ ಹೋಗೋಣ. ಇಂಥ ಆಸೆ ಇರೋ ಹೆಣ್ಮಕ್ಳು ಸಿಗಕ್ಕೆ ಪುಣ್ಯ ಮಾಡಿರ್ಬೇಕಲ್ವೇ. ಅಂಥದ್ರಲ್ಲಿ ಪಾಪ ಈಕೆ ಕಷ್ಟ ನನಗೆ ಅರ್ಥವಾಗ್ತಾ ಇದೆ. ಬಟ್ ಆದರೂ ಈಗ ನಾನು ಬಿಟ್ಟು ಬಿಡ್ತೀನಿ ಅನ್ನೋ ಹಂತಕ್ಕೆ ಹೋಗೋದು ಒಳ್ಳೇದಲ್ಲವ. ದಯವಿಟ್ಟು ಆ ಆಲೋಚನೆ ಮಾಡಬೇಡ. ಇನ್ನು ಒಳ್ಳೇದಾಗಲಿ.